करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। नारायणः परो व्यक्तादण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। ॐ नमो भगवते वासुदेवाय। किं पुनस्तत् प्रयोजनं यत् सर्वकर्मसन्न्यासात् स्यात् इति ಉಚ್ಯತೆ. ಭಗವದ್ಗೀತೆಯಲ್ಲಿ ಕರ್ಮಯೋಗ ಕರ್ಮ ಸನ್ಯಾಸ ಅಂತ ಎರಡು ಸಾಧನಗಳನ್ನು ಹೇಳ್ತಾರೆ. ಕರ್ಮಯೋಗ ಅನ್ನೋದು ಕರ್ಮಾನುಷ್ಠಾನ ಮಾಡಬೇಕು, ಫಲವನ್ನು ಭಗವಂತನಿಗೆ ಅರ್ಪಿಸಬೇಕು ಅಂತ, ಅದರಲ್ಲೂ ತ್ಯಾಗ ಇದ್ದೇ ಇದೆ. ಕರ್ಮ ಸನ್ಯಾಸ ಅಂದರೆ ಏನು ಅಂತ ಅದನ್ನು ಸ್ವಲ್ಪ ವರ್ಣನೆ ಮಾಡಿದ್ದಾರೆ. ಎಲ್ಲ ರೀತಿಯಾದ ಕರ್ಮಗಳನ್ನು ಅಂದರೆ ಅಷ್ಟನ್ನು ಬಿಡೋಕ್ಕಾಗೋದಿಲ್ಲ. ಸ್ವಾಭಾವಿಕವಾದಂತಹ ಶಾರೀರಿಕ ಕರ್ಮಗಳು ನಡೀತಾನೇ ಇರ್ತದೆ ಅಲ್ವೇ. ಶರೀರದಲ್ಲಿ ರಕ್ತ ಸಂಚಾರ ಆಗ್ತಾ ಇರುತ್ತೆ, ಹಸಿವಾಗ್ತಾ ಇರುತ್ತೆ, ಆಹಾರ ತಗೋತಾ ಇರ್ತೇವೆ. ಓ ಸ್ವಾಮಿ ಸನ್ಯಾಸ ಮಾಡಿದ್ದೀರಿ ಎಲ್ಲ ಬಿಟ್ಬಿಡಿ ಅಂದರೆ ಉಸಿರಾಡೋದನ್ನ ಬಿಟ್ಬಿಡೋಕ್ಕಾಗುತ್ತೋ? ಆದ್ದರಿಂದ ಅದಲ್ಲ ಅರ್ಥ. ಈ ಅರ್ಥದಲ್ಲಿ ಕರ್ಮ ಸನ್ಯಾಸ ಅಂದರೆ ಕರ್ಮ ಫಲ ಸನ್ಯಾಸ ಅಂತ ಅಷ್ಟೇ ಅರ್ಥ. ಯಾವ ಕರ್ಮ ಮಾಡಿದರೂ ಫಲ ಬೇಕು ಅಂತೀವಿ ನಾವು. ಜ್ಞಾನಿಗಳೇನು ಮಾಡ್ತಾರೆ ಅಂದರೆ ಸ್ವಾಭಾವಿಕ ಕರ್ಮಗಳು ನಡ್ಕೊಂಡು ಹೋಗ್ತಾ ಇರ್ತೇವೆ, ಇನ್ನು ಫಲದ ಆಸೆ ಇಲ್ಲದೆ ಇರೋಣದ್ರಿಂದ ಮತ್ತೆ ಯಾವ ಶಾಸ್ತ್ರೀಯ ಕರ್ಮಗಳನ್ನು ಅನುಷ್ಠಾನ ಮಾಡಲ್ಲ. ಹಾಗಾದರೆ ಕರ್ಮ ಮಾಡೋರೇ ಶ್ರೇಷ್ಠವಾಯ್ತಲ್ಲ ಅಂತ ಕೇಳ್ಬೋದು. ಹಾಗೇನಿಲ್ಲ. ಕರ್ಮ ಫಲವನ್ನು ಸನ್ಯಾಸ ಮಾಡೋದಲ್ಲದೆ ಕರ್ಮ ಸನ್ಯಾಸವನ್ನು ಮಾಡಿದವನು ಏನು ಮಾಡ್ತಾನೆ ಅಂದರೆ ಯಾವಾಗಲೂ ಒಳಗೆ ಆತ್ಮಚಿಂತನೆಯನ್ನು ಮಾಡ್ತಾ ಇರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದು ಒಂದು ಕರ್ಮ ಅಲ್ಲವೇ ಅಂದರೆ ಹೌದು. ಉಸಿರಾಡೋದು ಕೂಡ ಒಂದು ಕರ್ಮವೇನೆ. ಹೀಗೆ ಅದನ್ನು ಎಷ್ಟು ನಾವು ಬಿಡಿಸ್ತಾ ಹೋದರೂ ಕೂಡ ಪ್ರಧಾನವಾಗಿ ಏನು ಅದರಲ್ಲಿ ಗೊತ್ತಾಗುತ್ತೆ ಅಂದರೆ ಕರ್ಮ ಸನ್ಯಾಸ ಕರ್ಮಯೋಗ ಅನ್ನೋದರ ಒಟ್ಟರ್ಥ ಕರ್ಮ ಬಿಡೋಕ್ಕಾಗಲ್ಲ. ಸ್ವಾಭಾವಿಕ ಕರ್ಮಗಳು ಎಲ್ಲ ಕರ್ಮ ಸನ್ಯಾಸ ಮಾಡಿದವರಿಗೂ ಉಸಿರಾಡೋದು ಆಹಾರ ತಗೊಳ್ಳೋದು ಎಲ್ಲ ನಡೀತಾನೆ ಇರುತ್ತೆ. ಆದರೆ ಅವುಗಳನ್ನು ಭಗವದರ್ಪಣ ಬುದ್ಧಿಯಿಂದ ಮೊದಲು ಮಾಡಿ ಆಮೇಲೆ ಕೇವಲ ಆತ್ಮಚಿಂತನೆಯಲ್ಲಿಯೇ ನೆಲೆಗೊಳ್ಳತಕ್ಕದ್ದು ಅಂತ ಅದನ್ನು ಕರ್ಮ ಸನ್ಯಾಸ ಅಂತ ಕರೆದಿದ್ದಾರೆ. ಈಗ ಇಲ್ಲಿ ಕೇಳ್ತಾರೆ ಕಿಂಪನಸ್ತತ್ ಪ್ರಯೋಜನಂ ಯತ್ ಸರ್ವಕರ್ಮ ಸನ್ಯಾಸಾತ್ ಸ್ಯಾತ್ ಅಂತ. ಈಗ ಸರ್ವಕರ್ಮ ಸನ್ಯಾಸ ಅನ್ನೋದು ಒಂದು ದೊಡ್ಡ ಮಾತು. ಏನು ಅರ್ಥ ಅದಕ್ಕೆ? ಎಲ್ಲ ಕರ್ಮಗಳನ್ನು ಬಿಡುವುದು ಅಂತ. ಅದು ಹೇಗೆ ಸಾಧ್ಯ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಆ ಸರ್ವಕರ್ಮ ಸನ್ಯಾಸ ಅನ್ನೋ ಶಬ್ದದ ಅರ್ಥವನ್ನು ನಾವು ನಮ್ಮೆಲ್ಲರ ಆತ್ಮಸ್ವರೂಪದಲ್ಲೇ ನೆಲೆ ನಿಲ್ಲುವುದು ಅನ್ನೋ ಅರ್ಥ ಅಷ್ಟೇ. ಆದ್ದರಿಂದ ಅದನ್ನು ಸನ್ಯಾಸ ಅಂತ ಕರೀತಾರೆ. ಸನ್ಯಾಸ ಅನ್ನೋ ಶಬ್ದ ಪರಮಾತ್ಮನಿಗೆ ಕೂಡ ಅಪ್ಲೈ ಆಗುತ್ತೆ, ಭಗವಂತನನ್ನು ಕೂಡ ಆ ಮಾತಿನಿಂದ ಹೇಳಬಹುದು. ಈಗ ಇಲ್ಲಿ ಏನು ಕೇಳ್ತಾರೆ, ನಿಜ ಎಲ್ಲ ರೀತಿಯಾದಂತಹ ಕಾಯಿಕ ವಾಚಿಕ ಮಾನಸಿಕವಾದ ಕರ್ಮಗಳನ್ನೆಲ್ಲ ಆ ಭಗವಂತನಲ್ಲೇ ಅರ್ಪಿಸಿ ಅವನಲ್ಲೇ ನೆಲೆ ನಿಂತು ಬಿಟ್ರೆ ಅದೇನು ಪ್ರಯೋಜನ ಅಂತ ಕೇಳ್ತಾರೆ. ತತ್ ಪ್ರಯೋಜನಂ ಅದಕ್ಕೆ ಉತ್ತರ ಕೊಡ್ತಾರೆ. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಇದು ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಹೇ ಅರ್ಜುನ, ಸನ್ಯಾಸಿಗಳಿಗೆ ಕರ್ಮದ ಅಂಟಿಲ್ಲ ಅಂತ ಇಲ್ಲಿ ಒಂದು ತಲೆಬರಹನು ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾರೆ. ಇಷ್ಟು ತಿಳ್ಕೊ, ಕರ್ಮ ಮಾಡಿದರೆ ಕರ್ಮ ಅನ್ನೋದು 3 ರೀತಿಯಾಗಿರುತ್ತೆ ಅಂತಾರೆ. ಅನಿಷ್ಟ, ಇಷ್ಟ, ಮಿಶ್ರ ಅಂತ. ಹೀಗೆ 3 ರೀತಿಯಾಗಿರ್ತಕ್ಕಂಥ ಕರ್ಮ ತ್ರಿವಿಧ. ಅಂದ್ರೇನಾಯಿತು? ಯಾವುದೇ ಕರ್ಮವನ್ನು ನಾವು ಮಾಡಿದರೂ ಕರ್ಮದ ಫಲ ಮಾತ್ರ ಆಗಿಯೇ ತೀರಿ. ಅಂದರೆ ಕರ್ಮ ಮಾಡ್ತೀನಿ ಫಲ ಬರಬಾರದು ಅಂತ ಮಾತ್ರ ಯಾರ್ಯಾರು ನಿರೀಕ್ಷಣೆ ಮಾಡೋ ಹಾಗೆ ಇಲ್ಲ. ಅದಕ್ಕೋಸ್ಕರಲೇ ಮಾಡಿದ್ದನ್ನ
ಮಹಾರಾಯ ಅಂತ ಕನ್ನಡದಲ್ಲಿ ಗಾದೆ ಹೇಳ್ತಾರೆ. ಏನು ಮಾಡ್ತೀವ ಅದರ ಫಲವನ್ನ ಅನುಭವಿಸಲೇಬೇಕು ಅಂತ. ಜ್ಞಾನಿಯಾದರೂ ತಪ್ಪಲ್ಲ. ಅವನನ್ನು ಏನಂತೀವಿ, ಕರ್ಮ ಫಲವನ್ನು ಅನುಭವಿಸಬೇಕು ಅಂದರೆ ಯಾವ ಶರೀರದಲ್ಲಿ ಅವನಿಗೆ ಜ್ಞಾನ ಉಂಟಾಗುತ್ತೋ ಅದು ಸರಿ. ಅವನು ಜ್ಞಾನನಿಷ್ಠನಾಗಿ ಆತ್ಮಸ್ವರೂಪ ಚಿಂತನೆಯೊಳಗೆ ಇರ್ತಾನೆ ಅಂತ. ಆದರೆ ಪ್ರಾರಬ್ಧ ಕರ್ಮ ಅಂತ ಬೇರೆ ಇರುತ್ತೆ. ಪ್ರಾರಬ್ಧ ಅಂದ್ರೆ ಏನು? ಆ ಯಾವುದೋ ವಯಸ್ಸಿನಲ್ಲಿ ಅವನಿಗೆ ತತ್ವಜ್ಞಾನ ಆಗುತ್ತೆ ಅಂತ ಇಟ್ಕೊಳ್ಳಿ. ತತ್ವಜ್ಞಾನ ಆಗುವಾಗ ಅವನಿಗೆ ಶರೀರ ಇರಬೇಕೋ ಬೇಡ? ಅಲ್ಲಿ ತಾನೇ ಆಗ್ಬೇಕಂತಹದ್ದು. ಸರಿ, ತತ್ವಜ್ಞಾನ ಆಯಿತು, ಹಾಗಾದ್ರೆ ಅವನಿಗೆ ಯಾವ ಕರ್ಮವೂ ಇಲ್ವಲ್ಲ, ಉಸಿರಾಡೋ ಕರ್ಮ ಕೂಡ ಬಿಟ್ಬಿಡದೆ ತಾನೆ. ಇದನ್ನು ಒಪ್ಪಲ್ಲ ಯಾರು. ಯಾಕೆ? ಓಹೋ, ಜ್ಞಾನ ಆದ ಕೂಡಲೇ ನಾವು ಹೋಗ್ಬಿಡ್ತೇವೆ, ಹಾಗಾದ್ರೆ ಇನ್ನೂ ಕೆಲ ದಿವಸ ಬದುಕಿರೋಣಪ್ಪ, ಜ್ಞಾನ ಕೊನೆಗಾಗಲಿ ಅಂದ್ಬಿಡ್ತೀವಿ. ಇಷ್ಟರ ಮಟ್ಟಿಗೆ ಅಲ್ಲಿ ಒಂದು ಸಂಶಯ ಬಂದ್ಬಿಡುತ್ತೆ. ಹಾಗರ್ಥ ಅಲ್ಲ ಅದು. ಅದನ್ನು ಆ ರೀತಿ ಅರ್ಥ ಮಾಡಬಾರದು. ಅದಕ್ಕಂತಾರೆ ಜ್ಞಾನ ಅನ್ನೋದು ಹೀಗೆ ದೇಹವನ್ನು ತ್ಯಾಗ ಮಾಡುವುದರ ಜೊತೆಯಲ್ಲಿಯೇ ಉಂಟಾಗತ್ತೆ ಅನ್ನೋದಾದರೆ ಯಾರೂ ಜ್ಞಾನವನ್ನು ಬಯಸೋದೇ ಇಲ್ಲ. ಆದ್ದರಿಂದ ಅದಕ್ಕೇನೇನೂ ಸಂಬಂಧವಿಲ್ಲ. ಜ್ಞಾನ ಉಂಟಾಗುವುದು ಅಂತಃಕರಣ ಶುದ್ಧಿಯಿಂದಾಗಿ. ಜ್ಞಾನಕ್ಕೆ ತಕ್ಕ ಯೋಗ್ಯತೆ ಉಂಟಾದಾಗ ಹೃದಯದಲ್ಲಿ ಆ ಸ್ವರೂಪದ ಜ್ಞಾನ ಉಂಟಾಗುತ್ತೆ. ಇದಕ್ಕೂ ಶರೀರ ಹುಟ್ಟಕ್ಕೂ ಬಿದ್ದೋಗೋಕ್ಕೂ ಏನೇನೂ ಸಂಬಂಧವಿಲ್ಲ. ಇದನ್ನು ಲೌಕಿಕ ದೃಷ್ಟಿಯಿಂದಲೂ ಅದನ್ನು ಸಮನ್ವಯ ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ. ಹೇಗೆ? ಜ್ಞಾನಿಯಾಗಿಬಿಟ್ಟ ಅಂತ ಇಟ್ಕೊಳ್ಳಿ, ಅದು ನಿಜ. ಜ್ಞಾನದ ಮಟ್ಟದಿಂದ ಅವನಿಗೆ ಯಾವ ಒಂದಾನೊಂದು ಕರ್ಮವೂ ಇಲ್ಲ. ಕರ್ಮ ಮಾಡಿದರೂ ಕೂಡ ನೈವ ಕಿಂಚಿತ್ ಕರೋತಿ ಸಹ ಅಂತ ಹೇಳಿದ್ದಾರೆ ಹಿಂದೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಂತ ಹೇಳಿ 5ನೇ ಅಧ್ಯಾಯದಲ್ಲಿ. ಆ ಜ್ಞಾನಿಯಾದವನು ನಮ್ಮಂತೆಯೇ ಬದುಕಿರಬಹುದು, ಉಸಿರಾಡ್ತಾ ಇರಬಹುದು, ಮಾತಾಡ್ತಾ ಇರಬಹುದು. ಆದರೆ ಅದು ನಾನು ಅಂತಕ್ಕ ಒಂದು ಕರ್ತೃತ್ವ ಭಾವನೆಯಿಂದ ನಡೆದಿರೋದಿಲ್ಲ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ. ನಾನೇನು ಮಾಡಲಿ, ನಾನು ಪರಬ್ರಹ್ಮ. ಏನು ನೋಡಿದೆಯಲ್ಲ ಅಂದರೆ ಕಣ್ಣಿದೆ, ನೋಡುತ್ತೆ. ನೋಡೋದಕ್ಕೂ ಕಣ್ಣಿಗೂ ಸಂಬಂಧ. ನಾನು ಕಣ್ಣಲ್ಲ. ಈಗ ಅರ್ಥ. ಕಿವಿ ಕೇಳುತ್ತೆ, ಕೇಳ್ಕೊಳ್ಳಿ. ಈ ರೀತಿಯಾದ ಒಂದು ಪೂರ್ಣವಾದ ತ್ಯಾಗ. ಶರೀರ ನಾನಲ್ಲ ಅನ್ನೋದು ಶರೀರ ಬಿಡಬೇಕು ಅನ್ನೋ ಅರ್ಥ ಅಲ್ಲ, ಅಭಿಮಾನ ಬಿಡಬೇಕು. ಶರೀರದ ಮೇಲಿನ ಅಭಿಮಾನವನ್ನು ಬಿಟ್ಟಾಗ ಶರೀರ ಇದ್ದರೂ ಇಲ್ಲದೇ ಇದ್ದರೂ ಅವನಿಗೇನು ಅಂಟೋದಿಲ್ಲ. ಇದಿಷ್ಟು ಹೇಳುವಷ್ಟು ಸುಲಭ ಅಲ್ಲ. ಯಾಕೆ? ಪ್ರತಿಯೊಬ್ಬ ಮಾನವನಿಗೂ ಶರೀರವೇ ನಾನು ಅನ್ನುವಂಥ ಒಂದು ಅಭಿಮಾನ ಗಟ್ಟಿಯಾಗಿರೋದ್ರಿಂದ ಅದ್ಯಾಕೆ ಸ್ವಾಮಿ ಬಿಡೋದು ಅಂತಲೇ ಕೇಳ್ತಾರೆ. ಬಿಡಕ್ಕಾಗದೇ ಇದ್ರೆ ಇರಪ್ಪ ಹಾಗೆ ಅಂತ. ಆದರೆ ಜ್ಞಾನಿ ಹೇಗೆ ಬಿಟ್ಟಿರ್ತಾನೆ? ಉಪನಿಷತ್ತು ಓದಿ. ತದ್ಯಥಾ ಅಹಿನಿರ್ಲಯನಿ ವಲ್ಮೀಕೆ ಮೃತ ಪ್ರತ್ಯಸ್ಥ ಶಯೀತ. ಬೃಹದಾರಣ್ಯಕದಲ್ಲಿ ಈ ಮಾತು ಬರೀತಾರೆ. ಜ್ಞಾನಿಯಾದವನು ದೇಹ ಅಭಿಮಾನವನ್ನು ಬಿಟ್ಟಿರ್ತಾನೆ ಅನ್ನೋದಕ್ಕೆ ಉದಾಹರಣೆಯಾಗಿ ಹಾವು ಪೊರೆ ಬಿಡುತ್ತೆ ನೋಡಿ. ಹಾವು ಪೊರೆ ಬಿಡೋದು ಅಂತ ಒಂದು ಪ್ರಸಿದ್ಧವಾದ ದೃಷ್ಟಾಂತ. ಅದು ಪೊರೆ ಬಿಟ್ಟಾಗ ಹುತ್ತದಲ್ಲಿ ಪೊರೆ ಇದ್ದಾಗ ಹಾವು ಅಂತಲೇ ಕರೀತಿದ್ದು. ಪೊರೆ ಬಿಟ್ಟಾಗ ಹಾವು ಬೇರೆ, ಪೊರೆ ಬೇರೆ. ಪೊರೆ ಯಾರದ್ದು? ಹಾವಿಂದು. ಆ ಹಾವಿಗೆ ಆ ಪೊರೆ ಮೇಲೆ ಏನಾರು ಅಭಿಮಾನ ಇರುತ್ತೆಯೋ ಅಂತ? ಏನು ಇಲ್ಲ ಅಂತ. ವಾಲ್ಮೀಕಿ ಅಂದರೆ ಆ ಒಂದು ಹುತ್ತದಲ್ಲಿ ಶಯೀತ ಒಂದು ಕಡೆ ಬಿದ್ದುಕೊಂಡಿರುತ್ತೆ. ನಿಜವಾಗಿ ಯಾವ ಥರದ್ದು ಪೊರೆ? ಹಾವಿಂದೇ. ಹಾವನ್ನು ಕೇಳಿದ್ರೆ ಅಯ್ಯೋ ಹಾವೇ ನಿನ್ನ ಪೊರೆ ಅಲ್ಲವೇ ಅಂದರೆ ಅದಕ್ಕೇನೇನು ಅದರ ಸಂಬಂಧ ಗೊತ್ತಿಲ್ಲ. ಹಾಗೆ ಜೀವಂತನಾಗಿರ್ತಕ್ಕಂಥ ಯಾವ ಜ್ಞಾನಿ ಶರೀರವನ್ನು ಪೊರೆ ಸಮಾನ ಪೂರ್ಣವಾಗಿ ಅದರಲ್ಲಿ ಅಭಿಮಾನವನ್ನು ಬಿಟ್ಟು ತಾನು ಪರಬ್ರಹ್ಮವಾಗಿದ್ದೇನೆ ಅಂತ ಆ ಶರೀರೇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಇದನ್ನು ಸನ್ಯಾಸ ಅಂತ ಕರೀತಾರೆ. ನೋಡಿದ್ರೆ ಈ ಸನ್ಯಾಸಿಯಾದವನಿಗೆ ಕರ್ಮ ಅಂಟುತ್ತೆ ಅಂದರೆ ಹೇಗೆ ಅಂಟುತ್ತೆ? ಅವನ ಕರ್ಮ ಕರ್ತೃತ್ವ ಬೇಕು. ಇನ್ನು ಕರ್ತೃತ್ವವೇ ಇಲ್ಲ ಅವನಲ್ಲಿ. ನಾನು ಕರ್ತ ಅನ್ನೋ ಅಭಿಮಾನವೇ ಹೋಗಿದೆ. ಕರ್ತ ಅನ್ಬೇಕಾದ್ರೆ ಶರೀರೇಂದ್ರಿಯಗಳ ಸಂಬಂಧ ಬೇಕು.
ಆಗಲೇ ನಾನು ಅಂತ ಹೇಳಕ್ ಬರ್ತೇನೆ. ನಾನು ನೋಡ್ತೇನೆ, ನಾನು ಕೇಳ್ತೇನೆ ಅಂದರೆ ನೋಡೋದು ಕೇಳೋದು ಇಂದ್ರಿಯಗಳು ಎಲ್ಲ ಆಗಬೇಕಲ್ಲ. ಇವನು ಹೇಗಿದ್ದಾನೆ? ಬರೀತಾರಲ್ಲ, ನಿಶ್ಚಲವಾದಂಥ ಪರಬ್ರಹ್ಮ ಸ್ವರೂಪನೇ ನಾನು ಅನ್ನೋ ಸಂಪೂರ್ಣವಾದಂಥ ತಿಳುವಳಿಕೆಯಲ್ಲಿ ನಿಂತಿರ್ತಾನೆ. ಇವನೇ ಸನ್ಯಾಸಿ. ಸನ್ಯಾಸಿ ಅಂದ್ರೆ ಇಲ್ಲಿ ಆಶ್ರಮ ಸನ್ಯಾಸಿ ಅಲ್ಲ, ಅಭಿಮಾನ ತ್ಯಾಗದಿಂದ ನಾನು ಬ್ರಹ್ಮವೇ ಅಂತ ತಿಳಿದು ತನ್ನ ಶರೀರವನ್ನು ಕೂಡ ಹೊರಬಿಟ್ಟ ಹಾವಿನಂತೆ ಪೂರ್ಣವಾಗಿ ಅಭಿಮಾನ ತ್ಯಾಗ ಮಾಡಿರ್ತಾನೆ. ಅದನ್ನು ಇಲ್ಲಿ ಹೇಳಕ್ಕೋಸ್ಕರ ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ ಯತ್ಯಾಗಿನಾಂ ಪರೇತ್ಯ ನತು ಸನ್ಯಾಸಿನಾಂ ಕುಚಿತು ಅಂತ ಭಗವಂತ. ಹೇ ಅರ್ಜುನ, ಕರ್ಮಗಳ ಫಲವನ್ನೆಲ್ಲ ದಾಟುವುದು ಹೇಗೆ ಎಂದರೆ ಆ ಅಭಿಮಾನವನ್ನು ಬಿಡುವುದು ಅಂತ ಅರ್ಥ. ಅಭಿಮಾನ ಬಿಟ್ಟು ಅಂದರೆ ಯಾತ್ರ ಮೇಲೆ ಅಭಿಮಾನ? ದೇಹದ ಮೇಲೆ ಅಭಿಮಾನ. ಅದ್ಯಾಕೆ? ದೇಹವಿಲ್ಲದೆ ಕರ್ಮ ಮಾಡೋಕ್ಕಾಗೋದಿಲ್ಲ. ಆ ಮಾಡುವಾಗ ಏನಾಗ್ತಾನೆ ಮನುಷ್ಯ? ದೇಹವನ್ನೇ ನಾನು ಅಂದುಕೊಂಡಿರ್ತಾನೆ. ಇದೇ ಅಜ್ಞಾನ. ಆದರೆ ಸನ್ಯಾಸ ಅಂದ್ರೆ ಅರ್ಥ ಏನು? ಈ ದೇಹ ನಾನಲ್ಲ ಅಂತ ಡಿಟ್ಯಾಚ್ ಮಾಡ್ಬಿಡೋದು. ಮುಗಿದೋಯ್ತು, ದೇಹ ಏನಾರು ಮಾಡ್ಕೊಳ್ಳಿ, ಉಸಿರಾಡ್ತಾ ಇರಲಿ ಬಿಡಲಿ, ಪಶ್ಯನ್ ಶೃಣ್ವನ್ ಅಂತ. ನಾನಲ್ಲ, ಇಂದ್ರಿಯಗಳು ವಿಷಯಗಳು ಇವೆ, ಮಾಡ್ಕೋತೀವಿ. ನಾನು ಇಂದ್ರಿಯಗಳು ಅಲ್ಲ, ವಿಷಯಗಳು ಅಲ್ಲ. ಅದಕ್ಕೆ ಭಗವಂತ ಈಗ ಉತ್ತರ ಹೇಳ್ತಾನೆ. ಹೀಗೆ ಯಾವನು ತನ್ನನ್ನ ದೇಹ ವ್ಯತಿರಿಕ್ತನಾದ ಆತ್ಮನೇ ಅಂತ ತಿಳ್ಕೊಂಡು ದೇಹ ಅನ್ನೋದು ಅವನಿಗೆ ಹೊರಗಿನವರ ದೃಷ್ಟಿಯಿಂದ ಅಂಟಿಕೊಂಡಂತೆ ಇದ್ದರೂ, ಕಣ್ಣಿನಿಂದ ನೋಡಿದ್ರು ಮುಟ್ಟಿದ್ರು, ನೈವ ಕಿಂಚಿತ್ ಕರೋತಿ ಸಹ, ಏನೇನು ಅವನು ಮಾಡಲ್ಲ. ಯಾಕೆ? ಅದು ನಾನಲ್ಲ ಅಂತ. ಅದು ಬಾಧಿತವಾಗಿದೆ. ಯಾವುದು? ನಾನು ನನ್ನದು ಅಂತಕ್ಕ ಅಭಿಮಾನ ಬಾಧಿತವಾದಾಗ ನಾನು ಅನ್ನೋದು ಕೇವಲ ನಿಷ್ಕ್ರಿಯವಾದ ಆತ್ಮಸ್ವರೂಪವೇ ಅಂತ. ಅದನ್ನೇ ಅರ್ಜುನನಿಗೆ ಹೇಳ್ತಾ ಭಗವಂತ, ನೋಡಯ್ಯ, ಕರ್ಮಫಲ ಅನ್ನೋದು ಯಾವಾಗಲೂ ಅಜ್ಞಾನಿಗೆ ಹೊರತು ಜ್ಞಾನಿಗಲ್ಲ. ಕರ್ಮವೂ ಕೂಡ ಜ್ಞಾನಿಯಾದವನಿಗೆ ಅಂಟುವುದಿಲ್ಲ. ಫಲ ಅನ್ನೋದು ಹೇಗಿರುತ್ತೆ? ಅನಿಷ್ಟ, ಇಷ್ಟ, ಮಿಶ್ರ ಅಂತ 3 ರೀತಿಯಾಗೂ ಇರುತ್ತೆ ಅಂತ ಅಜ್ಞಾನಿಗಳಿಗೆ. ಅತ್ಯಾಗಿನಾಂ ಅಂತ. ತ್ಯಾಗ ಅಂದರೆ ಅಭಿಮಾನವನ್ನು ಬಿಡುವುದು. ಅತ್ಯಾಗ ಅಂದರೆ ಅಭಿಮಾನವನ್ನು ಬಿಡದೆ ದೇಹಾದಿಗಳೇ ನಾನು ಅನ್ನೋ ಬುದ್ಧಿಯಲ್ಲಿರೋದು. ಒಂದು ವೇಳೆ ದೇಹಾದಿಗಳಲ್ಲಿ ಸ್ವಲ್ಪ ಅಭಿಮಾನವನ್ನು ಕಳಿಸ್ಕೋಬಹುದು. ಒಳಗಿದೆ ನೋಡಿ ಅಂತಃಕರಣ, ಅದು ಅದೇ ನಾನು ಅನ್ನೋದು ವ್ಯವಹಾರದಲ್ಲಿ ಗಟ್ಟಿಯಾಗಿಟ್ಟಿರೋದ್ರಿಂದ ಎಂದೆಂದಿಗೂ ಅದರಿಂದ ದಾಟೋದು ಬಹಳ ಕಷ್ಟ. ಕಾರಣ ಏನು? ಹುಟ್ಟುವಾಗ ಬದುಕಿದ್ದಾಗ ಅದು ನಾನು ಅಂದ್ಕೊಂಡು ಗಟ್ಟಿಯಾಗಿದ್ದು ಬಿಟ್ಟಿದೆ. ಆ ನಿಜವಾದ ನಾನು ಅನ್ನೋದು ಆತ್ಮ. ನಾನಲ್ಲದ್ದು ನಾನು ಅಂತ ಇದ್ರೆ ಅದು ಅಧ್ಯಾಸ. ಈ ದೇಹೇಂದ್ರಿಯ ಮನೋಬುದ್ಧಿಗಳು ಯಾವುದೂ ತಾನಲ್ಲ. ಅದಕ್ಕೆ ಶಂಕರಾಚಾರ್ಯರು ನಾಹಂ ದೇಹ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ದೇಹವಲ್ಲ, ಇಂದ್ರಿಯಗಳಲ್ಲ, ಅಂತಃಕರಣವೂ ಅಲ್ಲ, ಅಹಂಕಾರವೂ ಅಲ್ಲ, ಪ್ರಾಣವೂ ಅಲ್ಲ. ಅದಷ್ಟನ್ನು ನಾನು ಅಂತ ನಾವು ವ್ಯವಹಾರ ಮಾಡ್ತೀವಿ. ನಮ್ಮ ಒಂದಾನೊಂದು ಲೌಕಿಕ ವ್ಯವಹಾರ. ಹಾಗಾದ್ರೆ ನೀನು ಯಾರಪ್ಪ ಅಂದರೆ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ. ದಾರ ಅಂದರೆ ಹೆಂಡತಿ, ಅಪತ್ಯ ಅಂದರೆ ಮಗ, ಕ್ಷೇತ್ರ ಅಂದರೆ ಜಮೀನು, ವಿತ್ತ ಅಂದರೆ ಬಂಡವಾಳ. ಇದ್ಯಾವುದೂ ನಾನು, ಶರೀರವೇ ನಾನಲ್ಲ ಅಂತ ಜ್ಞಾನ ಇರೋವನಿಗೆ ಶರೀರ ಸಂಬಂಧವಾದ ಆಸ್ತಿ ಕಟ್ಕೊಂಡು ಏನು ಮಾಡ್ತಾನೆ ಇದು? ಮತ್ತು ನೀನೇನಯ್ಯ ಇದ್ಯಾವುದು ನಾನಲ್ಲ ಅಂದಿಲ್ಲ, ಪ್ರಪಂಚವೆಲ್ಲ ಇವುಗಳನ್ನೇ ನಾನು ಅಂತ ಕರೆಯೋದು. ನೀನು ಯಾವುದು ನಾನಲ್ಲ ಅಂದ್ರೆ ಯಾರು ನೀನು? ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಇವುಗಳೆಲ್ಲವನ್ನು ನೋಡೋದಕ್ಕೆ ಸಾಕ್ಷಿ ನಾನು. ನಿತ್ಯನಾಗಿದ್ದೇನೆ, ಪ್ರತ್ಯಗಾತ್ಮ, ಇಂದ್ರಿಯಕ್ಕಿಂದ್ರಿಯವಾಗಿದ್ದೇನೆ, ಶ್ರೋತ್ರಸ್ಯ ಶ್ರೋತ್ರಂ, ಮನಸೋ ಮನಃ, ವಾಚೋಹ ವಾಚಂ ಅಂತ ಏನೋ ಉಪನಿಷತ್ನಲ್ಲಿ ಹೇಳ್ತಾ ಇರೋದು. ಏನು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಇದೇನು ಅಂದರೆ ವಿಚಾರ ಸರಣಿಯನ್ನು ಸರಳವಾಗಿ ನಾವು ಮನಸ್ಸಿಗೆ ತಗೊಂಡು ವಿಚಾರ ಮಾಡ್ತಾ ಹೋಗಿ ಆಗ ಗೊತ್ತಾಗುತ್ತೆ ಏನು 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 ಅಂತ. ಹೇಳಿ ಏನು ಅಂತ ನಿಮಗೆ ಅನುಭವ ಬರುತ್ತೆ. ನಾನು ಅಂದರೆ ಯಾವ್ದು ಹೇಳಿ? ಏನೋ ಸ್ವಾಮಿ ಇದೆಲ್ಲ ವೇದಾಂತ ಆಯಿತು. ದಯವಿಟ್ಟು ಹಾಗನ್ಬೇಡಿ, ನಿಮ್ಮ ಅನುಭವ ಅದು. ಗಾಢ ನಿದ್ರೆ ಬಂದಿರುತ್ತೆ. ನೀನೇನು ಹೇಳಪ್ಪ.
ಹೇಳಿ. ಗಾಢ ನಿದ್ರೆಯಲ್ಲಿ ಏನಾಗಿರ್ತೀರಿ? ಇಂದ್ರಿಯಗಳಾಗಿರ್ತೀರಾ, ಮನಸ್ಸಾಗಿರ್ತೀರಾ, ಶರೀರ ಆಗಿರ್ತೀರಾ? ಏನೂ ಇಲ್ಲ. ಯಾರು ಬಂದು ಕಳ್ತನ ಮಾಡ್ಕೊಂಡು ಹೋದ್ರು ಮಾಲಿಗಿರ್ತಾನೆ ಆರಾಮಾಗಿ. ಅಲ್ಲಿ ಯಾವತ್ತು ನಾನು ಏನಾಗಿದ್ದೆ? ನೀನು ಸುಷುಪ್ತಿ ಒಳಗೆ ಏನಾಗಿದ್ಯಪ್ಪ? ಜೀವಾತ್ಮನೆಂಬತಕ್ಕಂಥ ಈ ಆತ್ಮ ಬದ್ಧನಾದ ಆತ್ಮ ಹೋಗಿ ಪರಮಾತ್ಮನಲ್ಲಿ ಒಂದಾಗಿಬಿಟ್ಟಿರೋದ್ರಿಂದ ದ್ವೈತವೇ ಇಲ್ಲ ಅಲ್ಲಿ. ಅಂದಮೇಲೆ ದೃಷ್ಟಾಂತದಲ್ಲಿಯೇ ಅದ್ವೈತ ಸಿದ್ಧವಾದಾಗ ಎಚ್ಚರದಲ್ಲಿಯೂ ಅದೇ ಅದ್ವೈತವನ್ನು ಸಾಧನೆ ಮಾಡಿದರೆ ಅವನಲ್ಲಿ ಏನಂದ್ಬೇಕು? ಅವನೇ ಸನ್ಯಾಸಿ ನೋಡಯ್ಯ, ಅವನಿಗೆ ಯಾವ ಕರ್ಮದ ಫಲವೂ ಇಲ್ಲ ಅಂತ ಭವತ್ಯತ್ಯಾಗಿ ನಾಂ ಪ್ರಯುಕ್ತ್ಯ. ಯಾರು ನಾನು ನನ್ನದು ದೇಹೇಂದ್ರಿಯಗಳು ಅಂತ ಇಟ್ಕೊಂಡಿದ್ದಾನೋ ಅವನಿಗೆ ಮಾಡಿದಂತಹ ಕರ್ಮದಿಂದ ಒಳ್ಳೇದು ಮಾಡಿದರೆ ಇಷ್ಟ, ಸ್ವರ್ಗಾದಿಗಳು ಸಿಕ್ಕತ್ತೆ. ಇಲ್ಲ ನರಕಾದಿಗಳು ಪಾಪ ಮಾಡಿದರೆ ಅನಿಷ್ಟ ಫಲ, ಇಲ್ಲ ಎರಡೂ ಕಲಬೆರಕೆ ಆಗುತ್ತೆ. ಹೀಗೆ ತ್ರಿವಿಧಂ ಕರ್ಮಣ ಫಲಂ. ಇದಿಷ್ಟು ಯಾರಿಗೆ? ಅತ್ಯಾಗಿನ ತ್ಯಾಗ ಮಾಡದೇ ಇರತಕ್ಕವನಿಗೆ. ನತು ಸನ್ಯಾಸಿನಾಂ ಕ್ವಚಿತು. ಸನ್ಯಾಸಿಗಳಿಗೆ ಎಂದೆಂದೂ ಅಲ್ಲವಾ? ಸನ್ಯಾಸಿಗಳೇ ಆಗಲಿ, ಅಜ್ಞಾನಿಯೇ ಆಗಲಿ, ಶರೀರದಲ್ಲಿ ತಾನೇ ಕರ್ಮ ಮಾಡೋದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಂತ ಒಂದು ಶ್ಲೋಕ. ಮುಂದಕ್ಕೆ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂಚೈವಾತ್ರ ಪಂಚಮಂ ಅಂತ ಅದಕ್ಕೆ ಪರಸ್ಪರ ಸಂಬಂಧ. ಈಗ ವಿಚಾರ ಮಾಡ್ತಾರೆ. ಒಟ್ಟಿನಲ್ಲಿ ಆತ್ಮನಿಗೂ ಈ ಕರ್ಮಕ್ಕೂ ಏನೇನೂ ಸಂಬಂಧವಿಲ್ಲ. ಆದ್ದರಿಂದ ಆತ್ಮ ಕರ್ತೃವಲ್ಲ. ಈ ಕರ್ತಾರ ನಾನು ಅಂತ ತಿಳ್ಕೊಳ್ಳೋದ್ರೇನೆ ಕರ್ಮ ಮಾಡೋದು ಹೇಗೆ ಅಂತ ನಾವೆಲ್ಲ ಭಾವಿಸಿ ನಾನೇ ಕರ್ತ, ಆತ್ಮನೇ ಕರ್ತ ಅಂತ ನಾವು ತಪ್ಪು ಅಭಿಪ್ರಾಯ ಮಾಡಿದ್ದೇವೆ. ಜ್ಞಾನಿಗಳೇನು ಹೇಳ್ತಾರೆ? ನೀವು ಆತ್ಮನನ್ನ ಕರ್ತ ಅಂತ ಎಷ್ಟೇ ಹೇಳಿದ್ರು ಅವನು ಕರ್ತೃವಲ್ಲ, ಆತ್ಮ ಕರ್ತೃವಲ್ಲ. ಹಾಗಂತ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಹೆಸರು ಅಂತ. ಹಾಗಾದ್ರೆ ಕರ್ಮ ನಡೀತಾ ಇರುತ್ತೆ. ಕರ್ಮ ನಡೀಬೇಕಾದ್ರೆ ಕರ್ತೃ ಇಲ್ಲದೆ ಹೇಗಪ್ಪ ನಡೆಯುತ್ತೆ? ಯಾವುದನ್ನು ಕೇಳಿದ್ರು ನಾ ಮಾಡಿದೆ, ನಾ ಮುಟ್ಟಿದೆ, ನಾನು ಕೇಳಿದೆ ಹೇಳಿದೆ ಅಂತ ನಾನು ಅಂತ ಹೇಳ್ತೀರಿ. ಆ ನಾನು ಅನ್ನೋದು ಆತ್ಮನಲ್ವೇ? ಮಾಡ್ತೇನೆ ಅಂದ್ರೆ ಅವನಲ್ಲದೆ ಇನ್ಯಾರು ಕರ್ತರು? ಈಗ ಅದನ್ನು ಬಿಡಿಸ್ಬೇಕು. ಅದಕ್ಕೆ ಉತ್ತರ ಹೇಳ್ತಾರೆ, ನಾನು ಮಾಡಿದೆ ಅನ್ನುವಾಗ ನಾನು ಅನ್ನೋದರ ಗುಟ್ಟನ್ನು ತಿಳ್ಕೊಳ್ಳಿ. ಅಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆಯಾಗಿ ವ್ಯವಹಾರ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅಂತ ಶಂಕರಾಚಾರ್ಯ ಬರೆಯೋ ಹಾಗೆ ಆತ್ಮಾನಾತ್ಮಗಳೆರಡನ್ನು ಕಲಬೆರಕೆ ಮಾಡಿ ವ್ಯವಹಾರ ಮಾಡ್ತೀರಿ. ನಿಜವಾಗಿ ಆತ್ಮನಿಂದ ವಿಂಗಡ ಮಾಡಿಬಿಟ್ರೆ ಅವನು ಕರ್ತೃ ಅಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೆ ಜ್ಞಾನ ಅಂತ ಹೆಸರು. ನಾನು ಕರ್ತೃ ಅಲ್ಲ, ನಾನು ಭೋಕ್ತೃ ಅಲ್ಲ, ನಾನು ಸಂಸಾರಿ ಅಲ್ಲ ಅಂತ ಸ್ಪಷ್ಟವಾಗಿ ಜ್ಞಾನ ಬಂದ್ಬಿಟ್ರೆ ಜ್ಞಾನ ಅಷ್ಟೇ, ಅಲ್ಲಿ ಇನ್ನೇನು ಬದಲಾವಣೆ ಇಲ್ಲ. ದೇಹಾತ್ಮಜ್ಞಾನವ ಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ ಆತ್ಮನ್ಯೇವ ಭವೇದ್ಯಸ್ಯ ಸನೇಚ್ಛನ್ನ ವಿಮುಚ್ಯತೆ ಅಂತ ಇನ್ನೊಂದು ಕಡೆ ಶಂಕರಾಚಾರ್ಯರು ಹೇಳ್ತಾರೆ. ಹೇಗೆ ಬರ್ಬೇಕು ಸ್ವಾಮಿ ಜ್ಞಾನ ಅಂದರೆ? ಅನುಭವ ಹೇಳಿ ಅಂತ ಹೇಳ್ತೀವಿ. ಕೇಳಿ, ಈಗ ನಿನಗೇನು ಅನುಭವ ಇದೆ ಹೇಳಿ? ದೇಹಾತ್ಮಜ್ಞಾನವಜ್ಞಾನಂ. ನಾನು ಅಂದ್ಬಿಟ್ರೆ ಈ ಶರೀರ ಸೇರಿಸ್ಕೊಂಡೇ ನಾನು ಅಂತ. ಯಾಕೆ? ನಾ ಕೂತ್ಕೋತೇನೆ, ಹೇಳ್ತೇನೆ, ಬರ್ತೇನೆ, ಹೋಗ್ತೇನೆ, ಆಹಾರ ತಗೋತೇನೆ, ನಿದ್ದೆ ಮಾಡ್ತೇನೆ. ಇಷ್ಟು ಏನು ಮಾಡ್ತೀರಿ? ಶರೀರ ಬಿಟ್ಟು ಮಾಡ್ತೀರಾ, ಶರೀರದ ಇಟ್ಕೊಂಡು ಮಾಡ್ತೀರಾ? ಎಲ್ಲಕ್ಕೂ ಶರೀರವೇ ಅಲ್ವೇ? ಶರೀರದಿಂದ ಎಲ್ಲ ಕಾರ್ಯಗಳನ್ನು ಮಾಡಿಬಿಟ್ಟು ಆ ಕಾರ್ಯಗಳನ್ನೆಲ್ಲ ನಾ ಮಾಡಿದೆ ಅಂತ ಹೇಳ್ಕೊತೀರಿ. ಯಾಕೆ? ಶರೀರ ಪೂರ್ತಿ ನಾನು ಅಂತ ಆಪಾದ ತಲಮಸ್ತಕವಾಗಿ ತಲೆಯಿಂದ ಹಿಡಿದು ಒಂದು ಕೂದಲಿನವರೆಗೂ ಒಂದು ಉಗುರಿನವರೆಗೂ ನಾನು ಅಂತಾಗಿದೆ. ಅದಕ್ಕೋಸ್ಕರಲೇ ಹಾಗಾಗತ್ತೆ. ಅದಿರಲಿ, ಈಗ ಅದರ ಒಂದು ವಿವೇಕ ಮಾಡೋಣ ಅಂತ ಹೇಳ್ತಾರೆ. ಏನು ವಿವೇಕ ಅಂದರೆ, ಆ ಆತ್ಮ ಅಂತಕ್ಕಂಥ ಅವನು ಖಂಡಿತವಾಗಿಯೂ ಯಾವ ಶರೀರೇಂದ್ರಿಯ ಮನೋಬುದ್ಧಿಗಳಿಗೂ ಅಂಟಿಕೊಂಡಿಲ್ಲ. ಒಂದು
ಎರಡನೇದ ಶರೀರೇಂದ್ರಿಯ ಬುದ್ಧಿಗಳಲ್ಲಿ ಯಾವುದೊಂದು ಆತ್ಮನಲ್ಲ. ಅದು ಬಹಳ ಮುಖ್ಯವಾದ ಪಾಯಿಂಟ್. ಆದ್ದರಿಂದ ಆತ್ಮ ಹೇಗೆ ಕರ್ತೃ ಆಗ್ತಾನೆ? ಮಾಡೋದೆಲ್ಲ ಇಂದ್ರಿಯಗಳು, ಕಣ್ಣು, ಮನಸ್ಸು, ಬುದ್ಧಿ ಮುಂತಾದ್ ಮಾಡ್ತವೆ. ಅವು ಯಾವುದು ಆತ್ಮನಲ್ಲ ಅಂದಮೇಲೆ ಆತ್ಮನಲ್ಲಿ ಕರ್ತೃತ್ವ ಎಲ್ಲಿ ಬಂತು? ಕರ್ಮ ಎಲ್ಲಿ ಬಂತು? ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ? ಮತ್ತೆ ಕರ್ಮ ನಡೀತಾ ಇದೆಯಲ್ಲ, ನಾ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ. ಏನು ಎರಡು ಕರ್ಮವಲ್ವೇ? ಹಾಗಾದ್ರೆ ಇದೊಳ್ಳೆ ಕರ್ಮ ಆಯ್ತಂತೆ ಕೇಳೋಕ್ಕೆ ಕಥೆನ ಅಂತ. ಅಯ್ಯೋರು ಹಾಗಲ್ಲ. ಭಗವಂತ ಉತ್ತರ ಹೇಳ್ತಾನೆ, ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧನೆ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ. ಅಪ್ಪ, ಈ ದೇಹಾದಿಗಳಲ್ಲಿ ಕ್ರಿಯಾ ನಡೆಯೋದಕ್ಕೂ ಆತ್ಮನಿಗೂ ಏನೇನೂ ಸಂಬಂಧವಿದೆ. ಈ ದೇಹಾದಿಗಳಲ್ಲಿ ನಡೆಯತಕ್ಕ ಕ್ರಿಯೆ ಒಳಗ ಆತ್ಮ ಖಂಡಿತವಾಗಿ ಸೇರಿಲ್ಲ. ಹಾಗಾದ್ರೆ ಆತ್ಮನೇ ಇಲ್ಲದೆ ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಇದ್ದಾನೆ. ಆತ್ಮ ಏನಾಗಿದ್ದಾನೆ? ಅಂಟಿಕೊಳ್ಳದೆ ಸಾಕ್ಷಿಯಾಗಿ ಕೂತಿದ್ದಾನೆ. ಸೂರ್ಯನ ಸಾನ್ನಿಧ್ಯದಲ್ಲಿ ಎಲ್ಲಾ ಕರ್ಮಗಳು ನಡೆಯುತ್ತೆ ಅಂದ್ರೆ ಹೌದು. ಹಗಲೊತ್ತಿನಲ್ಲೇ ಬೆಳಕಿನಲ್ಲೇ ಎಲ್ಲರೂ ಮಾಡೋದು. ಹಾಗಾದ್ರೆ ಈ ಕರ್ಮಗಳೆಲ್ಲ ಸೂರ್ಯಂಗೆ ಅಂಟ್ಕೋಬೇಕೋ ಬೇಡ? ನಾವು ನನಗೆ ಯಾಕೆ ಅಂಟದ್ ಸ್ವಾಮಿ? ಏನಿಲ್ಲ. ಸೂರ್ಯನ ಬೆಳಕಿನಲ್ಲಿ ಒಬ್ಬ ವ್ಯಕ್ತಿ ದಾನನೂ ಮಾಡಬಹುದು, ಒಬ್ಬ ಕಳ್ಳತನನೂ ಮಾಡಬಹುದು. ಈಗ ಸೂರ್ಯ ಕಳ್ಳತನ ಮಾಡಿದ ಅಂತಲೋ ದಾನ ಮಾಡಿದ ಅಂತಲೋ ಅಂದ್ರೆ ಎರಡೂ ಅಲ್ಲ. ಅವನ ಪಾಡಿಗೆ ಅವನು ಬೆಳಗ್ತಾ ಇರ್ತಾನೆ. ಇವನು ಒಳ್ಳೇದು ಬೇಕಾದ್ರೆ ಮಾಡ್ಬೋದು, ಕೆಟ್ಟದ್ದು ಬೇಕಾದ್ರೆ ಮಾಡೋದು. ಯಾರಿಗ ಬಂತು? ಯಾರು ನಾನು ಕರ್ತೃ ಅಂದ್ಕೊಂಡಿದ್ದಾನೋ ಅವನಿಗೆ ಬಂತು ಅಷ್ಟೆ. ಹೀಗಿರುವುದರಿಂದ ಲೋಕದಲ್ಲಿ ನಡೆಯತಕ್ಕಂಥ ಕರ್ಮಗಳೆಲ್ಲ ಸಿದ್ಧಯೇ ಸರ್ವಕರ್ಮಣಾಂ ಅಂದರು. ಏನೇನು ಕರ್ಮಗಳನ್ನು ನೀವು ಶಾರೀರಿಕವಾಗಿ ಮಾನಸಿಕವಾಗಿ ಮಾಡ್ತೀರೋ, ಸಂಕಲ್ಪ ಪೂರ್ವಕವಾಗಿ ಮಾಡ್ತೀರೋ, ಹಾಗೆ ಮಾಡ್ತೀರೋ ಅಷ್ಟನ್ನು ಸೇರಿಸ್ಬಿಟ್ಟು ಉತ್ತರ ಹೇಳ್ತಾರೆ. ಇದು ಯಾವ ಕರ್ಮವೂ ಆತ್ಮನಿಗೆ ಖಂಡಿತ ಅಂಟಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಬೇರೆ ಬೇರೆ ಕಾರಣಗಳಿವೆ. ಪಂಚೈತಾನಿ, 5 ಕಾರಣಗಳಿವೆ. ಕಾರಣಾನಿ ಪಂಚ, 5. ಏನೇನು? ನಿಬೋಧ, ಕೇಳು ಹೇಳ್ತೇನೆ. ನೋಡಿ, ಭಗವಂತನ ಅದ್ಭುತವಾದಂಥ ಒಂದು ಉಪದೇಶ. ಇದನ್ನು ಎಲ್ಲ ಕೇಳಿದರೆ ಏನೂ ಅರ್ಥವಾಗಲ್ಲ. ಹೌದೇ ಹೌದೇ ಅಂತ ಮನಸ್ಸಿನಲ್ಲಿ ನಾವೇ ಚಿಂತನೆ ಮಾಡಿ ಮಾಡಿ ಆತ್ಮಾನಾತ್ಮ ವಿವೇಕ ಮಾಡಬೇಕು. ಇದೆಷ್ಟು ವೇದಾಂತದ ಗುಟ್ಟು ಅಂದರೆ ಇದು ಚರ್ಚೆ, ಪ್ರಶ್ನೆ, ಉತ್ತರ, ಪೂರ್ವ ಪಕ್ಷ, ಸಿದ್ಧಾಂತ ಅನ್ನೋದು ಕೈಬಿಟ್ಬಿಡ್ಬೇಕು. ನಮ್ಮೊಳಗೆ ನಾವು ಹೌದಾ ಇದು ಸರಿಯಾ ಇದು ಸರಿಯಾ ಅಂತ ಚಿಂತನೆ ಮಾಡ್ತಾ 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 ಬಂದಾಗ ಆ ವಿವೇಕ ಚೆನ್ನಾಗಿ ಗೊತ್ತಾಗುತ್ತೆ ಹೇಗಿದೆ ಅಂತ. ಅಲ್ವೇ? ಸರಿ ಅಲ್ವೇ? ಎಲ್ಲವನ್ನು ನಾನು ಮಾಡಿದೆ, ನಾನು ಕೇಳಿದೆ, ನಾನು ಉಂಡೆ, ನಾನು ತಿಂದೆ, ನಾನು ಮಾಡಿದೆ, ಎಲ್ಲ ನಾನು ಅಂತ ಹೇಳ್ತೀನಿ. ಏನೂ ನಮಗೆ ಯಾವತ್ತೂ ಸಂಶಯ ಬಂದೇ ಇಲ್ಲ. ಯಾವಾಗ ಬರುತ್ತೆ ಸಂಶಯ? ಎಲ್ಲರ ಕಾರ್ಯಾಲಯಕ್ಕೆ ಬಂದು ಉಪನ್ಯಾಸ ಕೇಳಿದ್ರೆ ಓಹೋ ಇದೇನೋ ಬಂತಾರಪ್ಪ ಗ್ರಹಚಾರ, ಇಲ್ಲೇನೋ ಹೇಳ್ತಾರೆ ಅಂತ. ಹಾಗಂತ ಕೇಳ್ಕೊಂಡ್ಬಿಟ್ಟು ಎಲ್ಲ ಕೇಳ್ದೆ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಮತ್ತೆ ಯಥಾ ಪ್ರಕಾರ ಎಲ್ಲಿರ್ತೀವೋ ಅಲ್ಲೇ ಇದ್ಬಿಡ್ತೀವಿ. ಹಾಗಾಗಬಾರ್ದು. ಹೀಗಂದ್ರೆ ಏನಿದ್ರು ತತ್ವ ಅಂತ. ಹಾಗಾದ್ರೆ ವ್ಯವಹಾರ ನಡೀಲೇಬೇಕು, ಕರ್ಮ ನಡೀಲೇಬೇಕು, ಇಂದ್ರಿಯಗಳೆಲ್ಲ ಕೆಲಸ ಮಾಡಬೇಕು. ನಾನಲ್ಲ ಅಂದ್ಬಿಟ್ರಲ್ರಿ. ಅಂದ್ರೆ ನೀನಲ್ಲಿ ಹೋದರೂ ಒಂದು ಗುಟ್ಟಿದೆ. ಏನು? ಯಾವುದೇ ಒಂದು ಕಾರ್ಯ ನಡೀಬೇಕಾದ್ರೆ ಏನೇನು ಬೇಕು ಅನ್ನೋದನ್ನ ಕ್ರಮಬದ್ಧವಾಗಿ ಹೇಳ್ತೀನಿ ಕೇಳಯ್ಯ ಅರ್ಜುನ ಅಂದರು. ಪಂಚೈತಾನಿ ಅಂತ 5 ಪದಾರ್ಥಗಳು ಕಾರಣ. ಯಾವುದಕ್ಕೆ? ಕರ್ಮ ಮಾಡುವುದಕ್ಕೆ ಅಂತ. ಇದು ನಾನು ಹೇಳ್ತಾ ಇಲ್ಲ. ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಅಂದ್ರು. ತಾನಿ ಚ ಕಾರಣಾನಿ ಜ್ಞಾತವ್ಯತೆಯ ಸ್ತೌತಿ. ಈ 5 ಕಾರಣಗಳಿಂದ ಕರ್ಮ ನಡೆಯುತ್ತೆ ಅಂತ ಹೇಳಿದ್ರಲ್ಲ, ಈ 5 ಯಾವ್ಯಾವುದು ಅನ್ನೋದನ್ನು ಹೇಳ್ತೀವಿ ಕೇಳು. ನಿಬೋಧ ಅಂದರು. ಎಲ್ಲಿ ಹೇಳಿದೆ? ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ. ಸಾಂಖ್ಯಂ ವೇದಾಂತ ಅಂತ ಶಂಕರಾಚಾರ್ಯರು ಭರ್ಜರಿಯ ಬರೆದ್ದಾರೆ. ವೇದಾಂತದಲ್ಲಿ ಹೇಳಿದೆ. ಇನ್ಯಾವ ಶಾಸ್ತ್ರ ಓದಿದ್ರು ಈ ಕರ್ಮಗಳಿಗೆ ಏನು ಕಾರಣ ಅನ್ನೋ ಒಂದು ತತ್ವ ಸಿಕ್ಕೋಲ್ಲ. ಯಾವ ನಿಮ್ಮ ಎಂಥ ಒಬ್ಬ ಸೈಂಟಿಸ್ಟ್ಗೂ ಗೊತ್ತಿಲ್ಲ. ಅವರೆಲ್ಲ ಬಹಿರಂಗವಾಗಿ ವಿಚಾರ ಮಾಡ್ತಾರೆ. ನಮ್ಮಲ್ಲಿ ಅಧ್ಯಾತ್ಮ ವಿದ್ಯೆ ಒಳಗೆ ಶರೀರದಿಂದ ಒಳಕ್ಕೆ ವಿಚಾರ ಮಾಡೋದು ನಮ್ಮ ಒಂದು ಸಿದ್ಧಾಂತ.
ಶರೀರದ ಒಳಗೆ ಏನಿದೆ ಅದರಲ್ಲಿ ನಾನು ಅನ್ನೋದು ಯಾವುದು, ನನ್ನದು ಅನ್ನೋದು ಯಾವುದು ಅಂತ ವಿಚಾರ ಮಾಡುವುದು ಅಧ್ಯಾತ್ಮ. ಅದಕ್ಕೆ ಭಗವಂತ ಹೇಳಿದ ನೋಡು, ಈ ಸಾಂಖ್ಯ ಸಿದ್ಧಾಂತ ಅಂದ್ರೆ ಸಾಂಖ್ಯೆ ಕೃತಾಂತೆ ಪ್ರೋಕ್ತ. ಆ ಸಾಂಖ್ಯರದ್ದೇನು ಚಮತ್ಕಾರ ಅಂದರೆ ಪದಾರ್ಥಗಳನ್ನೆಲ್ಲ ವಿಂಗಡಿಸಿ ಹೇಳುತ್ತಾರೆ. ಅದೇ ಬಹಳ ಮುಖ್ಯ. ಒಂದು ಇನ್ನೊಂದು ಅರ್ಥದಲ್ಲಿ ಸಾಂಖ್ಯ ಅಂದ್ರೆ ಅಧ್ಯಾತ್ಮ, ವೇದ ಅಂತಲೇ ಅರ್ಥ. ಅಲ್ಲಿಯೇ ಹೇಳಿದೆ ಈ ತತ್ವವನ್ನ. ಯಾವ ರೀತಿ? ತಸ್ಯ ಅಂತಹ ಪರಿಸಮಾಪ್ತಿ ಕೃತಾಂತೆ ಪ್ರೋಕ್ತಾನಿ ಅಂದ್ರು. ಕೃತಾಂತೆ ಸಾಂಖ್ಯ ಅಂತ ಒಂದಕ್ಕೊಂದಕ್ಕೆ ಜೋಡಿಸಿ ಅಂದ್ರು. ಕೃತಾಂತವಾದ ಸಾಂಖ್ಯದಲ್ಲಿ ಹೇಳಿದ್ದಾರೆ ಏನು? ಕಾರಣಗಳನ್ನ. ಯಾವುದಕ್ಕೆ? ಕರ್ಮಕ್ಕೆ. ಕರ್ಮದ ವಿಷಯ ತಾನೇ ಈಗ ಸಬ್ಜೆಕ್ಟ್ ಆರ್ಗ್ಯುಮೆಂಟ್ ಮಾಡ್ತಾ ಇರೋದೇ ಕರ್ಮ. ಕರ್ಮ ಅಂದ್ರೆ ಏನು? ಕರ್ಮ ಆತ್ಮನಿಗೆ ಸೇರಿದೆಯೇ ಇಲ್ಲವೇ? ಕರ್ಮದ ಫಲ ಬರುತ್ತೇ ಇಲ್ಲವೇ? ಕರ್ಮ ಮಾಡೋರು ಯಾರು? ಹೀಗೆಲ್ಲ ಬೇಕಾದಷ್ಟು ಪ್ರಶ್ನೆಗಳು ಅದರಲ್ಲಿ ಅಡಕವಾಗಿಬಿಟ್ಟಿವೆ. ಈಗ ಅದಕ್ಕೋಸ್ಕರ ಅದನ್ನು ವಿಂಗಡಿಸ್ತಾ ಇದ್ದಾರೆ. ನಿಜ ಹೀಗಿದ್ದರೂ ಈ ಸಾಂಖ್ಯಶಾಸ್ತ್ರದಲ್ಲಿ, ಸಾಂಖ್ಯ ಅಂದ್ರೆ ತತ್ವ ವಿಚಾರ ಶಾಸ್ತ್ರದಲ್ಲಿ, ಈ ಕರ್ಮಕ್ಕೆ ಆತ್ಮನನ್ನ ಕಾರಣ ಅಂತ ಎಲ್ಲೂ ಬರೋದಿಲ್ಲ ಅಂದ್ರು. ಹಾಗಂತೆ ಇನ್ಯಾವುದು ಕಾರಣ ಅಂದ್ರೆ 5 ಕಾರಣಗಳು ಬೇರೆ ಬೇರೆ. ಯಾವ್ಯಾವುದು? ಪಂಚ ಅಂದ್ರೆ ಯಾವ್ಯಾವುದು ಅದನ್ನು ಹೇಳ್ತಾರೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ. ಓಹೋ, 5 ಕಾರಣಗಳಿಂದ ಕರ್ಮ ನಡೀತಾ ಇದೆಯೇ ಹೊರತು ಅದರೊಳಗೆ ಆತ್ಮನನ್ನು ಸೇರಿಸಿಯೇ ಇಲ್ಲ. 5 ಪೈಕಿ ಒಂದು ಆತ್ಮ ಅಂತಿಲ್ಲ. ನಮ್ಮಲ್ಲಿ ಏನಾಗಿದೆ? ಪ್ರತಿಯೊಂದಕ್ಕೂ ನಾನು ಮಾಡಿದೆ ಅಂತ ನಾನು ಅನ್ನೋದನ್ನು ಸೇರಿಸಿದ್ದೇವಲ್ಲ, ಅದು ಶುದ್ಧ ತಪ್ಪು. ನಮ್ಮ ಆತ್ಮ ಯಾವತ್ತೂ ಎಂದು ಏನೇನು ಕರ್ಮ ಮಾಡಿಯೇ ಇಲ್ಲ ಅಂತ. ಇದು ಯಾಕೋ ಒಪ್ತಾ ಇಲ್ಲ ನನಗೆ ಅನ್ಬಹುದು. ಜ್ಞಾನಿಗಳು ಹೇಳ್ತಾರೆ, ನೀನು ಒಪ್ಪದೇ ಇದ್ರೇನು ನಿನ್ನ ಅನುಭವ ಹಾಗೆ ಇದೆಯಲ್ಲಯ್ಯ. ಏನು ಅನುಭವ ಇದೆ? ಕನಸಿನಲ್ಲಿ ಏನು ಮಾಡ್ತೀಯ ಹೇಳು? ಎಲ್ಲ ಕರ್ಮ ನೀನೇ ಮಾಡ್ತೀಯ, ಇದ್ಮೇಲೆ ನಾನೇನು ಮಾಡಿಲ್ಲ ಅಂತ ಒಪ್ಕೋತೀಯೋ ಇಲ್ಲ ಮಾಡಿದೆ ಅಂತೀಯೋ? ಹೇಳಪ್ಪ ನೋಡ. ಇಂಥ ದೊಡ್ಡ ಕನಸು ಬಿದ್ದುಬಿಡ್ತಾವೆ. ಒಬ್ಬನೇ ಮಕ್ಕಳೇ ಇತ್ತಿಲ್ಲ, ಕನಸಿನಲ್ಲಿ 2 ಹೆಣ್ಮಕ್ಳಾಗಿಬಿಟ್ಟಿದ್ದಾರೆ, ದೊಡ್ಡವಾಗಿವೆ. ಗಂಡು ತಂದು ಜೋರಾಗಿ ಮದುವೆಗಿದ್ರೆ ಎಲ್ಲ ಮಾಡಿಬಿಟ್ಟು ಡಾಕೋಲಿ ಮಾಡಿ ಅರ್ಧದಲ್ಲಿ ಕಳಿಸ್ಬಿಟ್ಟ, ಎಚ್ಚರ ಹೋಯ್ತು. ಇದೆಲ್ಲ ಯಾರಪ್ಪ ಮಾಡಿದ್ದು ಹೇಳಿ? ಸ್ವಾಮಿ ಏನೇನು ಅದ್ಯಾಕೆ ಹಾಗಂತೀಯ? ಕನಸಿನಲ್ಲಿ ಮಾಡಲಿಲ್ವೇ ಅಂದ್ರೆ ಅದು ಮಾಡಿದ್ದೆ, ನಂಗೇನು ಅಂಟಿದೆ. ಅಬ್ಬಾ ನೋಡಿದ್ರೆ ಆ ಅನುಭವ. ಹಾಗಾದ್ರೆ ಕನಸಿನಲ್ಲಿ ಇನ್ಯಾವ ನಾನು ಅನ್ನೋದು ಬಂದಿತ್ತಪ್ಪ? ಯಾರು ಇಲ್ಲ ಸ್ವಾಮಿ, ನಾನೇ. ಅಲ್ಲೇ ಈ ಕಡೆಗೂ ಹೇಳ್ತೀಯ, ಆ ಕಡೆಗೂ ಹೇಳ್ತೀಯ. ಅಲ್ಲಿ ಮಾಡಿದ್ದಷ್ಟು ಕೇವಲ ಮಿಥ್ಯಾ ಅಂತ ಹಚ್ತೇವೆ. ಶಂಕರಾಚಾರ್ಯರು ಜಗನ್ಮಿಥ್ಯಾ ಅಂತಾರೆ ಅಂತ ಅವ್ರ ಮೇಲೆ ತಪ್ಪು ಹಾಕಬೇಡಿ. ಅದು ಮಿಥ್ಯೆ ಆಗಿದೆಯಲ್ಲ, ನಾವೇನು ಮಾಡಿ? ಸ್ವಪ್ನದ ಒಂದಾನಂದ ಪ್ರಪಂಚ ಮಿಥ್ಯೆ ಹೌದೋ ಅಲ್ವೋ ಹೇಳಿ? ಮಿಥ್ಯೆ. ಸ್ವಪ್ನೇ ದೃಷ್ಟಂ ಸಕಲಂ ಹಿಮೃಷ, ಹೌದೋ ಅಲ್ವಾ? ಜಾಗ್ರದ ವಿಸ್ಮರ ತದ್ವದಿತೆ. ಎಚ್ಚರವನ್ನು ಹಾಗೆ ತಿಳ್ಕೋ. ಯಾಕೆ ಅಂತ, ನೀ ಕನಸು ಹೋದ ಕೂಡಲೇ ಎಚ್ಚರ ಎಲ್ಲಿರುತ್ತಲ್ಲಿ? ಎಚ್ಚರದಲ್ಲಿ ಸಾವುಕಾರನಾಗಿದ್ದ ಅಲ್ಲಿ ತಿರುಕನಾಗಿರ್ತಾರ. ಯಾಕಾದ ಅಂದ್ರೆ, ಓಹೋ, ಆ ಎಚ್ಚರದಲ್ಲಿದ್ದ ಸಾವುಕಾರನೂ ನಾನಲ್ಲ, ಕನಸಿನಲ್ಲಿದ್ದ ತಿರುಕನೂ ನಾನಲ್ಲ. ಮತ್ತೆ ಅದು ಹೇಗೆ ಅಂಟ್ಕೊಂತು ನಿಮಗೆ? ಅಂಟ್ಕೊಳ್ದೇ ಇದ್ಮೇಲೆ ಕರ್ಮ ಯಾರು ಆತ್ಮ ಮಾಡ್ತಾನೆಯೇ? ಅಲ್ಲ. 5 ಕಾರಣಗಳು ಮಾತ್ರ ನಡ್ಕೊಂಡಿವೆ ಅಂತ ಎಕ್ಸ್ಪ್ಲನೇಷನ್ ಅಷ್ಟೇ. ಕರ್ಮ ನಡೀತು ಅನ್ನೋದನ್ನು ನಾವೆಲ್ಲ ಭದ್ರವಾಗಿ ನಂಬಿ ನಾನೇ ಅಂತೀರಲ್ಲ, ನಾನೇ ಅನ್ನೋದಲ್ಲ. ಅದಕ್ಕೆ 5 ಕಾರಣಗಳು ಬೇರೆ ಬೇರೆ ಇದೆ, ನಡ್ಕೊಂಡು ಹೋಗುತ್ತೆ. ಹೇಗೆ? ಅಧಿಷ್ಠಾನಂ ತಥಾ ಕರ್ತ. ಈ ತತ್ವ ಏನು ಹೇಳುತ್ತೆ ಅಂದ್ರೆ, ಒಂದು ಕರ್ಮ ನಡೀಬೇಕಾದ್ರೆ 5 ಪದಾರ್ಥ ಇರ್ಬೇಕಂತ. ಅಯ್ಯ ಸ್ವಾಮಿ 5 ಕಾರಿತಾನೀತೆ. ಅದು ಯಾವ್ಯಾವುದು ಒಂದು ಉಚ್ಯತೆ ಹೇಳ್ತೇವೆ. ಅಧಿಷ್ಠಾನಂ ಅಂತ 1, ಕರ್ತ 2, ಕರಣ 3, ಚೇಷ್ಟ 4, ದೈವ. ಹೀಗೆ 5 ಪದಾರ್ಥಗಳು ಸೇರಿಕೊಂಡು ಕರ್ಮ ನಡೀತಾ ಇದೆ ಹೊರತು ಇದರೊಳಗೆ ಆತ್ಮನ ಶಬ್ದ ಇದೆ ಹೇಳಿ ನೋಡೋಣ. ಅಧಿಷ್ಠಾನ, ಕರ್ತ, ಆಮೇಲೆ ಕರಣ, ವೃದ್ಧ, ಚೇಷ್ಟ, ದೈವ. ಇದರಲ್ಲಿ ಆತ್ಮನ ಶಬ್ದ ಬಂತ ಇಲ್ಲ. ಹಾಗಾದ್ರೆ ಆತ್ಮ ಹೇಗೆ ಕರ್ತರಾಗ್ತಾನೆ? ಆದ್ದರಿಂದ ಬೇರೆ ಬೇರೆ 5 ಕರಣಗಳು ಸೇರಿ ಕರ್ಮಗಳನ್ನೆಲ್ಲ ನಿರ್ವರ್ತನೆ ಮಾಡ್ತೇವೆಯೇ ಹೊರತು ಅದಕ್ಕೆ ಆತ್ಮನೂ ಅಂಟಿಕೊಂಡಿಲ್ಲ.
ಈ ವಿವೇಕ ಎಷ್ಟು ಸೊಗಸಾಗಿದೆ ಅಂತ. ನಾಹಂ ಕರ್ತ, ನಾನು ಕರ್ತೃ ಅಲ್ಲ ಅನ್ನೋದು ಮಾನವನ ಮನಸ್ಸಿಗೆ ಬಂದರೆ ಬ್ರಹ್ಮಜ್ಞಾನಿಯೇ ಅವನು. ಇನ್ನೇನು ಇರೋದೇ ಎರಡು, ಕರ್ತೃತ್ವ ಭೋಕ್ತೃತ್ವ. ಕರ್ಮ ಮಾಡೋದು ಫಲ ಅನುಭವಿಸೋದು ಎರಡು ನಂದು ಅಂತ ಅಂದ್ಕೊಂಡಿದ್ದೀವಲ್ಲ, ಇದೇ ಸಂಸಾರ. ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ ಅಂತ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಸ ಭಾಷ್ಯದಲ್ಲಿ ಬರೀತಾರೆ. ಈ ಒಂದಾನೊಂದು ಮಿಸ್ಕನ್ಸೆಪ್ಷನ್, ತಪ್ಪು ತಿಳುವಳಿಕೆ. ಏನಂತ? ಅನಾದಿರನಂತಹ ಅಯ್ಯೋ ಅದರ ಕಥೆ ಏನು ಹೇಳೋಣ. ಅದು ಯಾವಾಗ ತಪ್ಪು ತಿಳುವಳಿಕೆ ಬಂತು ಅನ್ನೋದಕ್ಕೆ ಅದು ಬುಡಾನೂ ಇಲ್ಲ, ತುದಿನೂ ಇಲ್ಲ, ನಡ್ಕೊಂಡು ಹೋಗ್ತಾ ಇದೆ ಅಂತಾರೆ. ಇದಕ್ಕೇನು ಹೆಸರು? ಅಜ್ಞಾನ, ಅಧ್ಯಾಸ. ತನ್ನ ಆತ್ಮ ನಿತ್ಯ ಶುದ್ಧ ಬುದ್ಧೋತ್ತನಾಗಿಯೇ ಇದ್ದು ಏನನ್ನು ಮಾಡದೆ ಹೋದ್ರು, ಕರ್ಮ ಮಾಡಿದ, ಫಲಾನುಭವಿಸಿದ, ಹುಟ್ಟಿದ, ಬದಲಾವಣೆ ಆದ, ಏನೇನೋ ಬರ್ತಂತೆ. ಇದಿಷ್ಟು ಏನಾಗಿದೆ? ಇದು ಯಾವಾಗ ಉಂಟಾಯಿತು ಏನು ಅಂತ ಮಾತ್ರ ಕೇಳಬೇಡಿ. ಅನಾದಿರನಂತಹ. ಹುಟ್ಟಿದ್ ಯಾವಾಗ ಅಂತ ಗೊತ್ತಿಲ್ಲ, ಹೋದ್ ಯಾವಾಗ ಅಂತ ಗೊತ್ತಿಲ್ಲ. ಅದಕ್ಕೆ ದೇಶ ಕಾಲ ಯಾವುದೊಂದು ಅಪ್ಲೈ ಆಗೋದು. ಇದು ತಾನು ಅಂತ ತಿಳ್ಕೊಂಡಿರೋದೇ ಅವಿದ್ಯೆ ಅಂತ. ಆದ್ರಿಂದ ಆತ್ಮನಿಗೂ ಇದಕ್ಕೂ ಏನೇನೂ ಸಂಬಂಧವಿಲ್ಲ. ಆತ್ಮ ಎಂಥವನ? ಸರ್ವಥಾ ಯಾವ ರೀತಿಯಿಂದಲೂ ಕೂಡ ಈ ಸಂಸಾರದ ಅಂಟಿಲ್ಲದೆ ಇರತಕ್ಕವನು. ಅದಕ್ಕೋಸ್ಕರ ಅಧಿಷ್ಠಾನ, ಕರ್ತ, ಕರಣ, ಚೇಷ್ಟ, ದೈವ ಅಂತ 5 ಕಾರಣಗಳಿಂದ ಕೆಲಸ ನಡೆಯುತ್ತದೆ. ಏನೇನು ಅಂತಾರೆ. ಅಧಿಷ್ಠಾನ ಅಂದ್ರೆ ಏನು? ಇಚ್ಛಾ, ದ್ವೇಷ, ಸುಖ, ದುಃಖ, ಜ್ಞಾನ ಮುಂತಾದವುಗಳು ಹೊರತೋರಿಕೊಳ್ಳುವುದಕ್ಕೆ ಆಶ್ರಯವಾಗಿರುವುದು ಅಧಿಷ್ಠಾನ. ಅಂದ್ರೆ ಆಶ್ರಯ ಅಂತ. ಅಧಿಷ್ಠಾನ ಅಂದ್ರೆ ಏನು? ಆಶ್ರಯ ಅಂತ ಅರ್ಥ. ಯಾವುದಕ್ಕೆ ಆಶ್ರಯ ಅಂತ? ಈ ನಮ್ಮ ಒಂದು ವ್ಯವಹಾರದಲ್ಲಿ ತೋರ್ಕೊಳ್ಳುತ್ತಲ್ಲ, ಏನೇನು ಬೇಕು ಅನ್ಸುತ್ತೆ, ಬೇಡ ಅನ್ಸುತ್ತೆ, ಸುಖ ಅನ್ನುತ್ತೆ, ದುಃಖ ಅನ್ನುತ್ತೆ, ಇದೆಲ್ಲ ಎಲ್ಲಿ ತೋರ್ಕೊಳ್ಳುತ್ತೆ ಹೇಳಿ? ಮನಸ್ಸು ಅಂತ. ಅದೇ ಅಧಿಷ್ಠಾನ. ಮೊದಲನೇದಾಗಿ ಅಧಿಷ್ಠಾನ ಅಂದ್ರೆ ಈ ಮನಸ್ಸು ಆಧಾರ. ಆಮೇಲೆ ಕರ್ತ, ಉಪಾಧಿ ಲಕ್ಷಣ ಭೋಕ್ತ ಅಂತ ಶಂಕರಾಚಾರ್ಯ ಅರ್ಥ ಮಾಡಿದ್ರು. ಈ ಅಂತಃಕರಣದಲ್ಲಿ ತೋರ್ಕೊಳ್ತಕ್ಕಂಥ ಯಾವ ಬೇಕು ಬೇಡ ಮುಂತಾದಂಥ ಭಾವನೆಗಳಿದೆಯೋ ಅದೇ ಕರ್ಮಕ್ಕೆ ಬುಡ. 5 ಇದೆ ಕರ್ಮಕ್ಕೆ ಮೂಲಭೂತವಾದಂತಹ ಪದಾರ್ಥಗಳು. ಮೊದಲನೇದು ಈ ಅಧಿಷ್ಠಾನವಾಗಿ ಒಂದು ಆಶ್ರಯ. ಕರ್ತ ಅಂದ್ರೆ ಏನು ಹೇಳ್ತಾರೆ? ಉಪಾಧಿ ಲಕ್ಷಣ ಭೋಕ್ತ ಅಂದ್ರು. ಆಮೇಲೆ ಏನಾಗುತ್ತೆ? ನಾನು ನಾನು ಅಂತ ಪ್ರಾರಂಭ ಆಗುತ್ತೆ. ಅಂತಃಕರಣ ನಾನು, ಇಂದ್ರಿಯಗಳು ನಾನು ಅಂತ ಪ್ರಾರಂಭ ಆಗುತ್ತೆ. ಆದ್ರಿಂದ ಅವುಗಳನ್ನು ಕರ್ತ ಕರ್ತ ಅಂತ ಕರೀತಾರೆ. ಕಾರಣ ಅಂತ ಬರೀ ಕರ್ತ ಇದ್ರೂ ಕರ್ಮ ನಡೆಯೋಲ್ಲ. ಅವನಿಗೇನಿರಬೇಕು? ಇನ್ಸ್ಟ್ರೂಮೆಂಟ್ ಇರಬೇಕು. ನೀನು ಯಾರಪ್ಪ ಅಂದ್ರೆ ನಾನು ಬಡಗೆ ಅಂದೆ. ಸ್ವಾಮಿ ಸ್ವಲ್ಪ ಕೆಲಸ ಮಾಡಿಕೊಡು ಅಂದ್ರೆ ಏನು ತಂದಿಲ್ವಲ್ಲ ಸ್ವಾಮಿ ಇನ್ಸ್ಟ್ರೂಮೆಂಟು ಅಂತ. ನೀವು ಬಡಗೆ ಆದ್ಮೇಲೆ ಇನ್ಸ್ಟ್ರೂಮೆಂಟ್ ಯಾಕಯ್ಯ ಅಂದ್ರೆ ಇಲ್ಲ ಬಡಗೆ ಆಗಿದ್ದು ಅವನಿಗೆ ಮಾಡುವುದಕ್ಕೆ ಬೇಕಾದಂತಹ ಕಾರಣಗಳು ಬೇಕಲ್ಲ. ಹಾಗೆ ಆತ್ಮನೇ ಮಾಡ್ತಾನೆ ಅಂದ್ರೆ ಮಾಡಲ್ಲ. ಇಲ್ಲಿ ಯಾರನ್ನ ಆತ್ಮ ಅಂದ್ರೆ ಅಂತಃಕರಣವನ್ನ ಆತ್ಮ ಅಂದಿದೀವಿ ನಾವು. ಅದೇ ತಪ್ಪಾಗಿರೋದಲ್ಲಿ. ಅಂತಃಕರಣಕ್ಕೆ ಸಾಕ್ಷಿಯಾಗಿರೋನ ಆತ್ಮ ಅಂತ ವೇದ ಅಂತ ಹೇಳಿದ್ರೆ ಅಂತಃಕರಣವನ್ನೇ ಆತ್ಮ ಅಂತ ನಾವು ತಿಳ್ಕೊಳ್ತೇವೆ. ಮನಸ್ಸೇ ಆತ್ಮ ಅಂತ ತಿಳ್ಕೊ. ಮನಸ್ಸೇ ಆತ್ಮನಾದ್ಮೇಲೆ ಏನಾಗಬೇಕು? ಅದಕ್ಕೆ ಬೇಕಾದ ಇಂದ್ರಿಯಗಳ ಸಹಾಯ ಬೇಕು. ಆ ಇಂದ್ರಿಯಗಳೊಳಗೆ ಮನಸ್ಸು ಹೊಕ್ಕು ನೋಡೋದು ಕೇಳೋದು ಎಲ್ಲ ನಡೀಬೇಕು. ಬರೀ ಇಂದ್ರಿಯಗಳು ಕೆಲಸ ಮಾಡಲ್ಲ. ಇಂದ್ರಿಯದೊಳಗೆ ಈ ಒಂದಾನೊಂದು ಮನಸ್ಸು ಪ್ರವೇಶ ಮಾಡಬೇಕು. ಆ ಮನಸ್ಸನ್ನು ನಾನು ಅಂತ ತಿಳ್ಕೊಂಡದ್ರಿಂದ ನಾನು ನೋಡಿದೆ ಅಂತ ಮುಂದಕ್ಕೆ ಕಥೆ ನಡ್ಕೊಂಡು ಹೋಗ್ಬಿಡುತ್ತೆ. ವ್ಯವಹಾರ ಎಂತ ಚಮತ್ಕಾರ ಅಂದರೆ ಒಂಚೂರು ಜಾಗ ಸಿಕ್ಕಿದ್ರೆ ಸಾಕು ಹೋಗಿರುತ್ತೆ, ಎಲ್ಲಿಂದ ಎಲ್ಲಿಗೂ ಹೊರಟೋಗ್ಬಿಡುತ್ತೆ. ಆದ್ದರಿಂದ ಅಧಿಷ್ಠಾನವಾಯಿತು ಯಾವುದು? ಅಂತಃಕರಣ. ಅಲ್ಲಿ ತಾನೇ ಇಚ್ಛಾ, ದ್ವೇಷ, ಸುಖ, ದುಃಖ ಮುಂತಾದವುಗಳು ಹೊರತೋರಿಕೊಳ್ಳುವುದಕ್ಕೆ ಆಶ್ರಯ ಅಂತ ಬರೆದ್ದಾರೆ. ಅಧಿಷ್ಠಾನ ಅಂದ್ರೆ ಆಶ್ರಯ ಅಂತ. ಎಲ್ಲಿ ತೋರ್ಕೊಳ್ಳುತ್ತೆ? ಮನಸ್ಸಿನಲ್ಲಿ ತೋರ್ಕೊಳ್ಳುತ್ತೆ. ಅದೇ ಅಧಿಷ್ಠಾನ. ಅದು ಮೊದಲನೇದಾಯಿತು. ಯಾವುದಕ್ಕೆ? ಕರ್ಮಕ್ಕೆ. ಮುಂದೆ ಕರ್ತ ಮಾಡ್ತೇನೆ ಅಂತ ಯಾರು ಅಂತ ಈ ಆತ್ಮನನ್ನ ಅಂತಃಕರಣದೊಡನೆ ಕಲಬೆರಕೆ ಮಾಡ್ತಾರೆ. ಇದನ್ನೇ ಅಧ್ಯಾಸ ಅಂತ ಕರೆಯೋದು. ಅಂದ್ರೆ ಅಂತಃಕರಣವನ್ನೇ ತಾನು ಅಂತ ಮಾಡಿಕೊಂಡಾಗ ಅವನ ಕರ್ತೃವಾಗಿಬಿಡುತ್ತೆ. ಯಾವುದು? ಅಂತಃಕರಣವೇ ಆಯ್ತು. ಅದೇ ರೀತಿಯಲ್ಲಿ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ. ಕರಣ ಅಂದ್ರೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಸ್ ಅಂತ, ಬೇಕಾದ ಪದಾರ್ಥಗಳು ಅಂತ.
ಯಾವಾಗ ಮನಸ್ಸು ನಾನು ಕರ್ತ ಅಂತ ಅಂದ್ಕೊಂಡ್ಬಿಡ್ತೋ ಅದಕ್ಕೆ ಸಹಾಯಕವಾಗಿ ಪಂಚೇಂದ್ರಿಯಗಳೆಲ್ಲ ಸೇರ್ಕೋತವೆ. ಹೀಗಾಗಿ ಇಂದ್ರಿಯಗಳು ಸೇರಿದ ಕೂಡಲೇ ಇಂದ್ರಿಯಗಳಿಗೆ ವಿಷಯಗಳು ಯಥಾ ಪ್ರಕಾರ ಇದ್ದೇ ಇರುತ್ತೆ. ವಿಷಯೇಂದ್ರಿಯಗಳ ಸಂಯೋಗವಾಗುತ್ತೆ. ಆ ವ್ಯವಹಾರವೆಲ್ಲ ಅಂತಃಕರಣದಲ್ಲಿ ನಡೆಯುತ್ತೆ. ಅದೇ ನಾನು ಅಂದ್ಕೊಂಡಾಗ ನಾನೇ ಕರ್ತ ಅಂತ ಆಗ್ಬಿಡ್ತಾನೆ ಮನುಷ್ಯ. ಇಷ್ಟು ರೀತಿಯಲ್ಲೇ ನಡೀತಾ ಇದೆ. ಹೀಗಾಗಿ ತದ್ವಾದಶ ಸಂಖ್ಯಂ ಅಂದರು. ನೋಡಿದ್ರ ತಾನಲ್ಲದ 12 ಪದಾರ್ಥಗಳು ಸೇರಿ ಆತ್ಮ ಆತ್ಮ ಅನ್ನೋ ಭಾವನೆಯನ್ನ ತಿಳುವಳಿಕೆಯಿಂದ ಉಂಟು ಮಾಡಿಬಿಟ್ಟಿವೆ. ಏನೇನು ಅಂದ್ರೆ ಇದೆ 12 ಯಾವ್ಯಾವುದು ಅಂದ್ರೆ ಅಧಿಷ್ಠಾನ, ಇಚ್ಛಾ, ದ್ವೇಷ, ಸುಖ, ದುಃಖ, ಜ್ಞಾನ ಮುಂತಾದದ್ದು ಅಂತ. ಶರೀರ ಅನ್ನೋದು ಒಂದು. ಕರ್ತ, ನಾನೇ ಕರ್ತ ಕರ್ತ ಅಂದ್ರೆ ಶರೀರ ಕೆಲಸ ಮಾಡಿದ್ರೆ ನಾ ಮಾಡಿದೆ ಅಂತ ಹೇಳ್ತೀವಿ. ಇನ್ನು ಭೋಕ್ತ ಅಂದ್ರೆ ಏನು? ಭೋಕ್ತ ಅಂದ್ರೆ ಕರ್ತ ಅಂದ್ರೆ ಮಾಡುವವನು, ಭೋಕ್ತ ಅಂದ್ರೆ ಊಟ ಮಾಡುವವನು ಅಂತ. ಮಾಡೋದೇನೋ ಇಂದ್ರಿಯ ಕರಣಗಳು ಅಂತ ಒಪ್ಕೊಂಡ್ಬಿಡೋಣ. ಭೋಕ್ತ ಅಂದ್ರೆ ಅನುಭವಿಸಕ್ಕೆ ಆತ್ಮ ಬೇಡವೇ ಅಂತ ಕೇಳ್ತೀರಿ. ಅದಕ್ಕೆ ಉಪಾಧಿ ಲಕ್ಷಣ ಅಂತ ಬರೆದ್ರು ಶಂಕರಾಚಾರ್ಯ. ನೋಡಿ, ಕರ್ಮ ಮಾಡಿದ ಮೇಲೆ ಫಲ ಬಂದೇ ಬರಬೇಕು. ಆ ಫಲವನ್ನು ಅನುಭವಿಸೋನಿಗೆ ಹೆಸರು ಭೋಕ್ತ. ಭೋಕ್ತ ಅಂತ ಹೆಸರು. ಯಾವ್ದು ಅನುಭವಿಸುತ್ತೆ? ಈ ಶರೀರವೋ ಇಂದ್ರಿಯಗಳು ಅನುಭವಿಸ್ತವೆ. ಅವು ಜಡ, ಅವುಗಳಿಗೆ ಅನುಭವಿಸಕ್ಕೆ ಬರೋಲ್ಲ. ಆದ್ರೆ ಅವುಗಳಲ್ಲಿ ಯಾವ ಆತ್ಮನು ಕಲಬೆರಕೆ ಆಗಿರುತ್ತಾನೋ ಅದನ್ನು ಉಪಾಧಿ ಎಂದರು ಅಷ್ಟೇ. ಆತ್ಮನಿಗೆ ಭೋಕ್ತೃತ್ವ ಇಲ್ಲದೇ ಇದ್ರು ಶರೀರೇಂದ್ರಿಯಗಳ ನಿಮಿತ್ತವಾಗಿ ಉಪಾಧಿಯಿಂದ ಆತ್ಮ ಆತ್ಮ ಅಂತ ಕರೀತೀವಿ. ಅವನು ಎಂಥ ಆತ್ಮ? ಅವನು ಸಂಸಾರಿ ಆತ್ಮ. ಅವನು ಪರಿಶುದ್ಧನಾದ ಆತ್ಮನಾಗಲಿಲ್ಲ, ಮತ್ತೆ ವಿವೇಕ ಮಾಡಬೇಕೋ. ಅದಕ್ಕೋಸ್ಕರಲೇ ಹೇಳೋದು. ಹೀಗಿದ್ದು ಈ ಯಾವ ಒಂದಾನೊಂದು ಶರೀರದಲ್ಲಿ ಭೋಕ್ತೃತ್ವ ಕರ್ತೃತ್ವ ಅಂತಕ್ಕ ಸಂಸಾರ ಉಂಟಾಗಿದೆ ಅಂತ. ಹಾಗೆಯೇ ಕರಣಂಚ ಪೃಥಗ್ ವಿಧಂ, ಅದಕ್ಕೆ ಸಹಾಯಕವಾಗಿ ಯಾವಾಗ ಶರೀರದಲ್ಲಿ ಇರತಕ್ಕ ಇಂದ್ರಿಯಾದಿಗಳನ್ನು ನಾನು ಅಂತ ಈ ಆತ್ಮ ಭಾವಿಸ್ತಾನೆಯೋ ಆಗೋಯ್ತು, ಅವನು ಜೀವಾತ್ಮ ಅಂತ ಆಗೋಯ್ತು. ಯಾಕೆ? ಇಂದ್ರಿಯಗಳ ಸಂಪರ್ಕ ಆಗಿದೆ ಅವನಿಗೆ ಅಂತ. ಮುಂದಕ್ಕೇನಾಯಿತು? ಶ್ರೋತ್ರಾದಿ ಶಬ್ದಾದ್ಯುಪಲಬ್ಧೇ ಪೃಥಗ್ ವಿಧಂ ಅಂತ. ಸಹಾಯಕ್ಕೆ ಕಾರಣಗಳು ಅಂದ್ರೆ ಎಲ್ಲ ರೀತಿಯಾದ ಪದಾರ್ಥಗಳು, ಕಣ್ಣು, ಕಿವಿ, ಮೂಗು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಬುದ್ಧಿ, ಮನಸ್ಸು ಸೇರಿ 12. ಆ 12 ಆ ಯಾವ ಆತ್ಮನಿಗೆ ಸಹಾಯಕವಾದವು. ಯಾವ ಆತ್ಮನಿಗೆ? ಉಪಾಧಿ ಆತ್ಮನಿಗೆ. ಉಪಾಧಿ ಅಂದ್ರೆ ಏನು? ಆತ್ಮನು ಬೇರೊಂದು ವಸ್ತುವಿನಲ್ಲಿ ತೋರಿದಾಗ ಆತ್ಮನ ಉಪಾಧಿ ಉಪಾಧಿ ಅಂತ ಕರೀತಾರೆ. ಈಗ ನೋಡಿಪ್ಪ, ಕನ್ನಡಿಯೊಳಗೆ ಮುಖ ನೋಡ್ಕೊಳ್ತೀವಿ. ಉಪಾಧಿ ಅನ್ನೋದು ನಿಮಗೆ ಅರ್ಥ ಹೇಳ್ತೀನಿ. ನೋಡ್ಕೊಳ್ಳೋರು ಯಾರು? ನಾವು. ಅಲ್ಲಿ ಕಾಣೋದೇನು? ಪ್ರತಿಬಿಂಬ. ಪ್ರತಿಬಿಂಬವನ್ನು ಏನಂದ್ರೆ ನಾನು ಅಂತ. ನೋಡಿದ್ರ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ರೆ ಯಾರನ್ನು ನೋಡ್ತೀವಿ? ನಾವು ನಮ್ಮನ್ನೇ ನೋಡ್ಕೊಂಡು ಅಂತಲೇ ಇದು. ಅದು ಯಾರ್ರೀ ಅಂದ್ರೆ ನಾನು ನಾನು ಅಂತೀವಿ. ಫೋಟೋದಲ್ಲಂತೂ ಬಿದ್ದಿದ್ರೆ ನಾನು ನಾನು ಅಂತ. ಫೋಟೋದಲ್ಲಿರೋದು ನಾನೇ, ಅಲ್ಲಿರೋದು ಇಷ್ಟಾಗಲ್ಲ ಕಾಗದ, ಅದನ್ನು ನಾನು ಅಂದ್ಬಿಟ್ರಲ್ಲ ಅಂದ್ರೆ ಇವನಿಗೆಲ್ಲೋ ವೇದಾಂತ ಓದಿ ಹುಚ್ಚು ಹಿಡಿದಿದೆ ಅಂದ್ಬಿಡ್ತಾರೆ. ನಿಜ ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ ಅಂದರೆ, ನಾನೇ ಪ್ರತಿಬಿಂಬ ಅನ್ನೋದು ಎಷ್ಟು ಗಟ್ಟಿಯಾಗಿ ಗೊತ್ತಿದೆಯೋ ಹಾಗೆ ಅಜೀವಾತ್ಮನೇ ನಾನು ಅಂತ ತಪ್ಪು ತಿಳ್ಕೊಂಬಿಟ್ಟಿದೆ. ವಾಸ್ತವವಾಗಿ ಏನಾಗಿದೆ, ಇದು ಪಾಸಿಟಿವ್, ಅದು ನೆಗೆಟಿವ್. ಅದು ಇಲ್ಲಿ ಎಡಗಣ್ಣಾದ ಬಲಗಣ್ಣಾಗಿ ಕಾಣುತ್ತೆ, ಬಲಗಣ್ಣಾದ ಎಡಗಣ್ಣಾಗಿ ಕಾಣುತ್ತೆ. ನಾವು ಅದನ್ನು ಗಮನಿಸೋಲ್ಲ. ಮುಖ ನೋಡ್ಕೊಂಡ್ಬಿಟ್ರೆ ಆಗಿದೆ ಹೀಗಿದೆ ಭಾಳ ಚೆನ್ನಾಗಿ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಏನು ನೋಡ್ಕೊಳ್ಳೋದು ಅದರೊಳಗೆ? ಆ ನೋಡಿದ್ ನಾನು ಅನ್ನೋ ಭಾವನೆ ಯಾಕಪ್ಪ ಬಂತು ಅಂದರೆ, ಆ ಪ್ರತಿಬಿಂಬ ನಾನು ಹೌದಾ? ಖಂಡಿತ ಅಲ್ಲ. ಒಂದು ವೇಳೆ ಕನ್ನಡಿ ಒಳಗೆ ಕೊಳೆ ಇತ್ತು, ಪ್ರತಿಬಿಂಬ ಬೀಳದೇ ಇಲ್ಲ, ಆ ನಾನೇನಾಯ್ತು? ಅಯ್ಯೋ ಹೋಯ್ತು ಅಂತೀವಿ. ನಮಗೇನು ಗಂಟು ಕಳ್ಕೊಂಡ್ವಿ? ಪ್ರತಿಬಿಂಬ ಕಳೆದು ಹೋದ್ರೆ ನಮಗೇನಾದ್ರು ಒಳಗೆ ಬರುತ್ತೆ? ಏನು? ಯಾಕೆ? ನಾನಲ್ವಲ್ಲ. ಅರೇ ಮತ್ತೆ ನಾನಲ್ಲ ಅಂತೀರಿ. ಕನ್ನಡಿ ಕಂಡು ನಾನೇ ಅಂತೀರಿ. ಏನ್ರಿ ಆ ನಾನು ಅನ್ನೋದನ್ನ ಸರಿಯಾದ ಅರ್ಥದಲ್ಲಿ ಹೇಳ್ರಿ. ನಿಜವಾದ ನಾನು ಯಾರ್ರಿ? ಅದು ಒಂದು ಫೋಟೋ ನೋಡಿದ್ರೆ ಯಾರಾದ್ರಿ? ನಾನು. ಫೋಟೋದಲ್ಲಿರೋ ನಾನು ಅಂತ. ಫೋಟೋ ನಾನು ಅದು ಹೇಗಾಗ್ತೀರಿ? ಅಂದ್ರೆ ಏನಾಯ್ತು? ಈ ವ್ಯವಹಾರ ಎಲ್ಲ ಸತ್ಯ ಅಂದಿರುತ್ತೆ. ಸರಿ, ಬರೀ ಹೀಗೆ ನೀವು ಯಾವ ವ್ಯವಹಾರ, ಯಾವ ಸೈನ್ಸ್ ವಿಜ್ಞಾನದವನ್ನು ಬೇಕಾದ್ರೂ ಕರ್ಕೊಂಡು ಬಂದು ಎಷ್ಟು ಬೇಕಾದ್ರೂ ಸಂಶೋಧನೆ ಮಾಡಿಸಿ ಶಂಕರಾಚಾರ್ಯ ಹೇಳಿದ ಆತ್ಮಾನಾತ್ಮಗಳ ಕಲಬೆರಕೆಯೇ ವ್ಯವಹಾರ. ಸ್ಟೇಟ್ಮೆಂಟ್ ಮುಗಿದೋಯ್ತು. ವ್ಯವಹಾರ ಅಂದ್ರೇನು? ನೈಸರ್ಗಿಕ ಸತ್ಯಾದರತೆ ಮಿಥುನೇ ಕೃತ್ಯ. ಶಂಕರಾಚಾರ್ಯರು ಎದೆ ತಟ್ಕೊಂಡು ಹೇಳ್ತಾರೆ,
ನೋಡೋಣ ವ್ಯವಹಾರದಲ್ಲಿ ನಿಜ ಯಾವುದು ಸುಳ್ಳು ಯಾವುದು ತೋರಿಸಿರೋ. ಸರ್ವವೂ ಕಲ್ಪಿತವೇ. ಒಂದು ನಿಜ ಇದೆ, ಒಂದು ಸುಳ್ಳಿದೆ ಅನ್ನೋದನ್ನು ನಾನು ಒಪ್ಕೋತೀನಿ. ನಿಜ ಯಾವುದು? ಆತ್ಮ. ಸುಳ್ಳು ಯಾವುದು? ಸುಳ್ಳ ತೋರೋ ಪ್ರತಿಬಿಂಬ. ನಾನು ಪ್ರತಿಬಿಂಬ ಅಂತ ಎರಡಿಲ್ಲ. ಪ್ರತಿಬಿಂಬ ಯಾರು? ನಾನೇ. ನಾನಲ್ಲ. ಯಾಕಲ್ಲ? ಅದೆಲ್ಲ ತಲೆಕರ್ಕಾಗಿದೆ. ನಾನಿದು. ಇಷ್ಟರ ಮಟ್ಟಿಗೆ ವಿವೇಕ ಮಾಡಿಬಿಟ್ಟಾಗ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೀಗಾಗಿ ಲೋಕದಲ್ಲಿ ನಡೆಯೋ ಎಲ್ಲಾ ಕರ್ಮಗಳು ಕೂಡ ಅಧಿಷ್ಠಾನ, ಕರ್ತ, ಇದೆ ಮುಂತಾದ 5ರಿಂದ ನಡೀತಾ ಇದೆ ಅಂತ. ಅಧಿಷ್ಠಾನ, ಕರ್ತ, ಕರಣ, ಆಮೇಲೆ ಚೇಷ್ಟ, ದೈವ ಅಂತ. ದೈವ ಅಂದ್ರೆ ದೈವಂಚೈವಾತ್ರ ಪಂಚಮಂ ಅನ್ನೋದು ಒಂಚೂರು ಹೇಳ್ತೇನೆ. ದೈವಂಚೈವ ದೈವಮೇವ ಚ ಅತ್ರ ಏತೇಷು ಚತುರ್ಷು ಪಂಚಮಂ ಪಂಚಾನಾಂ ಪೂರ್ಣಂ ಆದಿತ್ಯಾದಿ ಚಕ್ಷುರಾದ್ಯನುಗ್ರಾಹಕಂ. ದೈವ ಅಂದ್ರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಬರೀತಾರೆ. ದೈವ ಅಂದ್ರೆ ಮಾಡೋದೆಲ್ಲ ಮಾಡಿದ್ದೆ ಸ್ವಾಮಿ, ದೇವರ ದಯ ಬರಲಿಲ್ಲ, ಅದೃಷ್ಟವಿಲ್ಲ ಅಂತಂತೀವಲ್ಲ, ಅದು ಅನ್ನೋ ಅರ್ಥ. ಬಾಕಿದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಕರ್ಮ ಎಲ್ಲ ಮಾಡೋದು ನಿಜ. ಅದು ನೆರವೇರದೆ ಹೋದರೆ ಅದಕ್ಕೇನು ಕಾರಣ? ದೈವ ಕಾರಣ. ಆ ದೈವ ಅನ್ನೋ ಶಂಕರಾಚಾರ್ಯನ ಅರ್ಥ ಮಾಡಿದ್ರು. ಏತೇಷು ಚತುರ್ಷು ಅಧಿಷ್ಠಾನ, ಕರ್ತ, ಕರಣ, ಚೇಷ್ಟ ಅಂತ 4 ಆದ್ಮೇಲೆ ದೈವ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅದು 5ನೇದು. ಯಾವುದದು ಅಂದ್ರು? ಅಚ್ಚನ ಬರುತ್ತೆ. ಆದಿತ್ಯಾದಿ ಚಕ್ಷುರಾದ್ಯನುಗ್ರಾಹಕ. ಆದಿ ದೈವಿಕ ಪ್ರಪಂಚ ಇದೆಯಲ್ಲ, ಅದನ್ನು ಸೇರಿಸ್ಕೋಬೇಕು. ಈ ಕರ್ಮದ ಒಂದಾನೊಂದು ಕ್ರಿಯೆ ನಡಿಬೇಕಾದರೆ ಆ ಅಧಿಷ್ಠಾನ ಇದೆಯಲ್ಲ, ಇದು ಯಾವ ಒಂದಾನೊಂದು ಆದಿದೈವಿಕ ಪ್ರಪಂಚ, ಅದನ್ನು ಸೇರಿಸ್ಕೋಬೇಕು. ಅದಕ್ಕೆ ಬರೀತಾರೆ ಶಂಕರಾಚಾರ್ಯರು. ಆದಿತ್ಯಾದೇಂದ್ರು. ನೋಡಿ, ಒಂದು ಕೆಲಸ ನಡೀಬೇಕಾದ್ರೆ ಆ ಕೆಲಸವನ್ನು ನಾವೇ ಮಾಡಿದ್ದೀವಿ ಅಂತ ಹೇಳಿದ್ರು ಅಲ್ಲಿ ಯಾವ ಆದಿದೈವಿಕ ಪ್ರಪಂಚದ ಅನುಗ್ರಹ ಬೇಕು. ಆದಿದೈವಿಕ ಪ್ರಪಂಚ ಅಂದ್ರೆ ಯಾವುದು? ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಇವುಗಳೆಲ್ಲವು. ಅವುಗಳ ಹಂಗೇನು ಅಂತ ಕೇಳಬೇಡಿ. ಸೂರ್ಯನ ಬೆಳಕಿಲ್ಲದೇನೆ ಯಾವ ಕರ್ಮ ಮಾಡೋಕ್ಕಾಗತ್ತೆ? ನೋಡಿದ್ರ? ಆದ್ರಿಂದ ಸೂರ್ಯ ಆ ಪದಾರ್ಥವನ್ನು ಬೆಳಗಿದ ಮೇಲೆ ತಾನೆ ಅದು ಇಂಥ ಪದಾರ್ಥ ಅಂತ ನಾವು ಕಣ್ಣಿನಿಂದ ನೋಡಿ ತಿಳ್ಕೊಳ್ಳೋದು. ಹಾಗಾದ್ರೆ ಸೂರ್ಯನ ಮರೆತು ಬಿಡ್ತೀರಾ? ಮರೆತೇ ಬಿಟ್ಟಿದ್ದೀವಿ ನಾವು. ಯಾಕೆ ಅಂತ ಏನಿಲ್ಲ. ಎಲೆಕ್ಟ್ರಿಸಿಟಿ ಅವ್ರದ್ದು ಮರೆಯೋ ಹಾಗಿಲ್ಲ. ಅವ್ರು ತಿಂಗಳಿಗೆ ಒಂದ್ಸಲ ಬಿಲ್ ಕಳಿಸ್ತಾರೆ, ನಿಮ್ಗೆ ಎಷ್ಟು ಬೆಳಕು ಕೊಟ್ಟಿದ್ದೀವಿ ಅಂತ. ಸೂರ್ಯ ಯಾರಿಗೂ ಬಿಲ್ ಕಳಿಸಿಲ್ಲ. ಅಥವಾ ಅವನಿಗೇನೂ ಇಲ್ಲ. ನೀವು ಕೈ ಮುಗಿರಿ ಬಿಡ್ರಿ, ಪ್ರತಿಯೊಂದನ ಅರಮನೆಯಿಂದ ಹಿಡಿದು ಒಂದು ಗುಡಿಸಲಿನವರೆಗೂ ಕೂಡ ಸೂರ್ಯೋದಯವಾಯಿತು ಅಂದ ಕೂಡಲೇ ಬೆಳಕು ಸಪ್ಲೈ ಆಗುತ್ತೆ ನಿಮಗೆ. ಇದನ್ನೇನಂತಾರೆ? ಆದಿದೈವಿಕ ಪ್ರಪಂಚ ಅಂತಾರೆ. ನೋಡಿ, ಅದಕ್ಕೆ ದೈವಂಚೈವಾತ್ರ ಪಂಚಮಂ ಅಂದ್ರೆ ಏನು? ಬರೀ ಕಣ್ಣಿದ್ರೆ ನೋಡೋಕ್ಕಾಗುತ್ತೆ? ಯಾಕಾಗಲ್ಲ ಸ್ವಾಮಿ ಅಂತ. ಹಾಗಾದ್ರೆ ಕತ್ಲೆ ಒಳಗೆ ಕೂರಿಸ್ತೇವೆ, ನೋಡಿ ಏನು ನೋಡ್ತೀರಾ ಅಂತ. ಏನು ನೋಡೋದು ಕತ್ಲೆ ಒಳಗೆ? ಇದೇನ್ರಿ ಕತ್ಲೆ ಎಲ್ಲಿ ಕಾಣುತ್ತೆ ಅಂತ. ಬರೀ ಕಣ್ಣಿಗೆ ನೋಡೋ ಶಕ್ತಿ ಇಲ್ಲ. ಅದಕ್ಕೇನು ಬೇಕು? ಬೆಳಕಿನ ಅನುಗ್ರಹ. ಅದೇ ದೈವ. ನೋಡಿದ್ರ? ಅರ್ಥ ಆಯ್ತಾ? ದೇವರನ್ನ ಮರೆಯಕ್ಕಾಗತ್ತ? ಈಗ ಮಾಡೋಕ್ಕಾಗತ್ತ? ಹಾಡು ಹೇಳಬೇಕು ಅಂದ್ರೆ ಒಳಗಡೆ ಧ್ವನಿ ಹೊರಡಬೇಕು ಅಂತ. ಧ್ವನಿ ಹೊರಡಬೇಕಾದ್ರೆ ಉಸಿರಾಡ್ತಿರ್ಬೇಕಲ್ಲ. ಉಸಿರಿಗೇನು ಬೆಲೆ ಸ್ವಾಮಿ ಅಂತ. ಅಯ್ಯೋ, ಗಡ್ಲಲ್ಲಿ ಹೊರಡೋದೇ ಇಲ್ಲ ಆಮೇಲೆ. ಈ ರೀತಿಯಾಗಿ 5 ಪದಾರ್ಥಗಳು ಸೇರಿದ್ರೆ ನಡೆಯುತ್ತಲ್ಲ, ಇದನ್ನ ಪಂಚೈತಾನಿ ಮಹಾಬಾಹು ಅಂತ ಹೇಳಿ ಇಷ್ಟು ವರ್ಣನೆ ಮಾಡಿದ್ದರ ಉದ್ದೇಶವೇನು ಅಂದ್ರೆ, ಮುಂದಿನ ಶ್ಲೋಕ ಕೇಳಿ. ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಇದರ ಅರ್ಥ ಹೇಳಾಯ್ತು. ಆದ್ದರಿಂದ ಈ ಕನ್ಕ್ಲೂಷನ್ ಮಾಡ್ತಾರೆ. ತೀರ್ಮಾನ ಏನು ಅಂದ್ರೆ, ಮನುಷ್ಯ ಕೇಳಿ, ಶರೀರದಿಂದಲಾಗಲಿ, ಮಾತಿನಿಂದಲಾಗಲಿ, ಮನಸ್ಸಿನಿಂದಲಾಗಲಿ ಯಾವ ಮನುಷ್ಯ ಯಾವುದೇ ಕರ್ಮವನ್ನು ಮಾಡಿದರೂ ಈ ಅಧಿಷ್ಠಾನ, ಕರ್ತ, ಕರಣ, ದೈವ ಅಂತ 5 ಹೇಳಿದ್ಮೇಲೆ ಅದಷ್ಟು ಅತ್ಯಗತ್ಯವಾದದ್ದು ಅಂತಾಯಿತು. ಅವುಗಳನ್ನು ಬಿಟ್ಟು ಕರ್ಮವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಶರೀರೇಂದ್ರಿಯ ಮನೋಬುದ್ಧಿಗಳಿಂದ ಏನು ಕರ್ಮವನ್ನು ಮಾಡಿದರೋ ಏನಾಯಿತು? ನ್ಯಾಯಂಬ ವಿಪರೀತಂಬ ಅಂತ ಒಂದು ಮಾತಾಡಿ ತಿಳ್ಕೊಬೇಕು. ಇಂದ್ರಿಯ ಮನೋಬುದ್ಧಿಗಳನ್ನು ಬಳಸಿಬಿಟ್ಟೇ ಮನುಷ್ಯ ಕರ್ಮ ಮಾಡ್ತಾನೆ ಅನ್ನೋದು 100ಕ್ಕೆ 100 ಸರಿ ಹೋಗ್ಬಿಡ್ತು. ಕರ್ಮ ಮಾಡ್ತಾನೆ ಅನ್ನುವಾಗ ಅವನು ಒಳ್ಳೇದು ಮಾಡಬಹುದು, ಕೆಟ್ಟದ್ದು ಮಾಡಬಹುದಲ್ಲ ಅಂತ ಪ್ರಶ್ನೆ. ಅದಕ್ಕೆ ಕಾರಣಗಳು ಅಂತಕ್ಕದ್ದು ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ. ಕಣ್ಣಿದೆ, ಅದು ನೋಡೋ ಕೆಲಸ ಮಾಡುತ್ತೆ. ನೋಡಿದ ಮೇಲೆ ಅವನ ಮನಸ್ಸಿನಲ್ಲಿ ಒಳ್ಳೆಯದೋ ಕೆಟ್ಟದೋ ಏನು ಭಾವನೆ ಆಗುತ್ತೋ ಅದಕ್ಕೂ ಕಣ್ಣಿಗೂ ಏನೇನೋ ಸಂಬಂಧವಿಲ್ಲ ಅಲ್ವೇ? ಯಾಕೆ? ಅದ್ರ ಪಾಠದ ಕಾರಣ ಮಾತ್ರವೇ ಹೊರತು
ಆ ಒಂದಾನೊಂದು ಪಾಪ ಪುಣ್ಯಗಳ ಫಲ ಅಂತಕ್ಕದ್ದು ಕಣ್ಣಿಗೆ ಆಗೋದಿಲ್ಲ. ಕಣ್ಣನ್ನು ಯಾವ ನಾನು ಅಂದ್ಕೊತಾನ ಅವನಿಗೆ ಅಪ್ಪಳೆ ಆಗುತ್ತೆ. ಅರ್ಥ ಐತೆ? ನೋಡಿದ್ದೇನೋ ಯಾತ್ರಿಂದ? ಕಣ್ಣಿನಿಂದ. ನೋಡಿದ ಮೇಲೆ ಮನಸ್ಸಲ್ಲಿ ದುರ್ಭಾವನೆ ಬಂದದ್ದು ಯಾವಾಗ ಮನುಷ್ಯನಿಗೆ? ಮನಸ್ಸಿನಲ್ಲಿ ಬಂತು. ಈ ನಾನಲ್ಲ ಸ್ವಾಮಿ, ನನ್ನ ಕಣ್ಣು ನೋಡ್ತು ಅಂತ ಯಾವನು ಹೇಳೋಕೆ ಸಾಧ್ಯವಿಲ್ಲ. ಕಣ್ಣಿನಿಂದ ನೋಡಿದ್ ನಾನೇ ಅಂತ ನೀವು ಅನ್ನೋದ್ರಿಂದ ಇಂದ್ರಿಯಗಳದ್ದು ಯಾವ ಜವಾಬ್ದಾರಿಯೂ ಇಲ್ಲ. ಆ ಇಂದ್ರಿಯಗಳ ಒಡೆಯನಾದಂಥ ಜೀವಾತ್ಮನಿಗೆ ಅದು ಸೇರುತ್ತದೆ. ಹೀಗಾಗಿ ಶರೀರದಿಂದಲಾಗಲಿ, ಮಾತಿನಿಂದಲಾಗಲಿ, ಮನಸ್ಸಿನಿಂದಲಾಗಲಿ ಕರ್ಮ ಪ್ರಾರಭತೆ ನರಹ. ಮನುಷ್ಯ ಯಾವ ಕರ್ಮವನ್ನು ಮಾಡಿದರೋ ನ್ಯಾಯಂ ವಾ ವಿಪರೀತಂ ವಾ, ಎಷ್ಟು ಚೆನ್ನಾಗಿದೆ. ಆ ಕೆಲಸ ಶುದ್ಧವಾದದ್ದು, ಪವಿತ್ರವಾದದ್ದೇ ಆಗಿರಲಿ, ನ್ಯಾಯವಾದ್ದೇ ಆಗಿರಲಿ, ತಪ್ಪೇ ಆಗಿರಲಿ, ಅದಕ್ಕೆ ಎಂದೆಂದಿಗೂ ಕೂಡ ಇಂದ್ರಿಯಗಳು ಮನೋಬುದ್ಧಿಗಳು ಅನ್ನೋದು ಕಾರಣವಲ್ಲ. ಮತ್ಯಾವ್ಯಾವುದು? ತತ್ರೈವಂ ಸತಿ ತತ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾನ್ ನ ಸ ಪಶ್ಯತಿ ದುರ್ಮತಿ. ಬಹಳ ಚೆನ್ನಾಗಿ ಇದು ಕೇಳಬೇಕಾ? ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ. ಇದು ಸರಿ, ಇಂದ್ರಿಯ ಮನೋಬುದ್ಧಿಗಳೇ ಮುಂತಾದದ್ದೆಲ್ಲ ಕರಣಗಳು ಅಂತ ಒಪ್ಪಿಕೊಂಡು ಯಾವ ಕರ್ಮ ಮಾಡಬೇಕಾದ್ರೂ ಅವುಗಳ ಹಿನ್ನೆಲೆ ಸಹಾಯ ಬೇಕು ಅನ್ನೋದು ಸರಿ. ಹೀಗಿರುವಾಗ ಶರೀರ ವಾಗ್ಮನಃ ಅಂತ ಹೇಳಿ ಶರೀರ ವಾಕ್ಕು ಮನಸ್ಸು ಎಲ್ಲವನ್ನೂ ಸೇರಿಸಿ ನೀವು ಹೇಳಿದ್ರಲ್ಲ ಅಂದರೆ ಹಾಗಲ್ಲ. ನೈಷ ದೋಷ ಅಂದರೆ ವಿಧಿ ಪ್ರತಿಷೇಧ ಲಕ್ಷಣಂ ಸರ್ವಂ ಕರ್ಮ ಶರೀರಾದಿ ತ್ರಯ ಪ್ರಧಾನಂ ಅಂತ. ಬರೀ ಇಂದ್ರಿಯಗಳಾಗಲಿ, ಕೇವಲ ಮನಸ್ಸಾಗಲಿ, ಕೇವಲ ಶರೀರವಾಗಲಿ ಯಾವ ಕೆಲಸವನ್ನು ಮಾಡಲಾರು. ಏನಾರು ಆಗಬೇಕು ಅಂದ್ರೆ ಅವು ಮೂರು ಕೂಡ ಶರೀರವಾಗಿ ಮನಸ್ಸುಗಳು ಪೂರ್ತಿ ಸೇರಬೇಕು. ಅದಕ್ಕೆ ಅಂತಾರೆ ತಸ್ಮಾದ್ಯತ್ ಪುರುಷೋ ಮನಸಾಭಿಗಚ್ಚತಿ ತದ್ವಾಚಾ ವದತಿ ತತ್ ಕರ್ಮಣ ಕರೋತಿ ಅಂತ ಇದರಲ್ಲಿ ಬರುತ್ತೆ. ಅರಣ್ಯಕದಲ್ಲಿ ಈ ಸೂರ್ಯ ನಮಸ್ಕಾರ ಮಂತ್ರದಲ್ಲಿ ಹೇಳ್ತಾನೆ ನೋಡಿ, ಕೆಲಸ ಮಾಡಬೇಕಾದ್ರೆ ಯಾವ ಇಂದ್ರಿಯ ಮನೋಬುದ್ಧಿಗಳನ್ನು ನೀವು ದೂರಕ್ಕೆ ಕಾರಣವಿಲ್ಲ. ಯಾಕೆ ಅಂದರೆ ಅವುಗಳ ಜವಾಬ್ದಾರಿ ಏನೂ ಇಲ್ಲ. ಅವುಗಳನ್ನು ಒಳಹೊಕ್ಕು ಮಾಡತಕ್ಕ ಈ ಜೀವಾತ್ಮಂದೇ ಜವಾಬ್ದಾರಿ. ಹೇಗೆ ಅನ್ನೋದಕ್ಕೆ ಅದು ಉತ್ತರ ಕೊಟ್ಟರು. ಶರೀರದಿಂದಲಾದರೂ ಮಾಡಿ, ಮಾತಿನಿಂದಲಾದರೂ ಮಾಡಿ, ಮನಸ್ಸಿನಿಂದಲಾದರೂ ಮಾಡಿ. ಹಾಗಾದ್ರೆ ಹೇಳ್ತಾರೆ, ಮೊದಲು ಮನಸ್ಸಿನಿಂದ ಮಾಡ್ತೀರಾ. ತಸ್ಮಾತ್ ಯತ್ ಪುರುಷೋ ಮನಸಾಭಿಗಚ್ಚತಿ. ಏನಾದ್ರು ಕೆಲಸ ಮಾಡಬೇಕು ಅಂದರೆ ಮೊದಲು ಮನಸ್ಸಿಗೆ ಬರಬೇಕದು. ನಾವು ಮನಸ್ಸಿನಿಂದ ಮೊದಲು ಆಲೋಚನೆ ಮಾಡ್ತೀವಿ. ತದ್ ವಾಚಾ ವದತಿ, ಅದನ್ನು ಬಾಯಿಯಿಂದ ಆಡ್ತಾನೆ. ಅದಕ್ಕೆ ಮನಸ್ಸಾಯಿತು, ವಾಕ್ಕಾಯಿತು. ಬಾಯಲ್ಲಿ ಆಡಿದ್ಮೇಲೆ ಅದನ್ನು ಕ್ರಿಯಾ ಕರ್ಮವನ್ನು ಮಾಡ್ತಾನೆ. ಹೀಗೆ ಶರೀರ, ವಾಕು, ಮನಸ್ಸು ಇವು ಮೂರು ಸೇರಿ ಮನಸಾಭಿಗಚ್ಚತಿ, ವಾಚಾ ವದತಿ, ಕರ್ಮಣ ಕರೋತಿ. ಮನಸ್ಸಿನಿಂದ ಸಂಕಲ್ಪ ಮಾಡ್ತಾನೆ, ಮಾತಿನಿಂದ ಆಡುತ್ತಾನೆ, ಇಂದ್ರಿಯಗಳಿಂದ ಮಾಡ್ತಾನೆ. ಆಯ್ತು, ಮುಗದೇ ಹೋಯ್ತು. ಹೀಗಾಗಿ ಕರ್ಮವೆಲ್ಲ ಈ ರೀತಿ ನ್ಯಾಯವೋ ವಿಪರೀತವೋ ನಡೀತಾ ಇದ್ದರೆ ಇದರೊಳಗೆ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ. ಬಹಳ ವಿಶೇಷವಾದಂಥ ಅಭಿಪ್ರಾಯ ಹೇಳ್ತಾರೆ. ನಾವು ಇದನ್ನು ಯೋಚನೆ ಮಾಡಿರೋದಿಲ್ಲ, ಜ್ಞಾನಿಗಳು ಅದನ್ನು ವಿಚಾರ ಮಾಡಿದರು. ಅಯ್ಯ, ಮನುಷ್ಯನಾದಂಥ ನೀನು ಇದುವರೆಗೆ ಇಷ್ಟು ಕೆಲಸ ಮಾಡಿದೀಯಲ್ಲ, ಅದರ ವಿವರಣೆ ಕೇಳಿದ್ದೀಯೋ? ಯಾವ್ಯಾವುದು ಮಾಡುತ್ತೆ ಹೇಳು ನೋಡೋಣ. ಈಗ ಹೇಳಿದ್ವಲ್ಲ, ಶರೀರ, ವಾಕು, ಮನಸ್ಸು. ಈಗ ಆ ಶರೀರದ ಮೇಲಾಗಲಿ, ವಾಕ್ಯದ ಮೇಲಾಗಲಿ, ಮನಸ್ಸಿನ ಮೇಲಾಗಲಿ ನಾವು ತಪ್ಪು ಹೊರಸಕ್ಕೆ ಬರೋಲ್ಲ. ಯಾಕೆ? ಶರೀರ ಕೇಳಿದ್ರೆ ನನ್ನ ಸ್ವಭಾವ ಹಾಗೆ ಅಂದ್ಬಿಡುತ್ತೆ. ವಾಕನ್ನು ಕೇಳಿದ್ರೆ ನನಗೇನು ಗೊತ್ತು, ನೀವು ಬಾಯಿ ಇತ್ತು ಹೊರಟತು ಏನು ಬಂತು ಅದು. ಇದು ಯಾವುದೊಂದು ಕೂಡ ಒಂದಾನೊಂದು ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ. ತತ್ರೈವಂ ಸತೇಂದ್ರು. ಹೀಗಿರಲಾಗಿ ಆತ್ಮಾನಂ ಕೇವಲಂತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ ಅಂತಾರೆ. ಹೀಗಿರಲಾಗಿ ಏವಂ ಸತಿ ಯಥೋಕ್ತೈ ಪಂಚಭಿ ನಿರ್ವರ್ತೆ ಸತಿ ಕರ್ಮಣೇ. ನೋಡಿದ್ರ ಇಲ್ಲಿ ಎಂಥ ಮಾತು ಹೇಳ್ತಾರೆ. 5 ರೀತಿಯಾದಂಥ ಪಂಚೈತೇತಸ್ಯ ಹೇತವ ಅಂತ ಹೇಳಿದಾಗ ಶರೀರವಾಗಿ ಮನಸ್ಸುಗಳ ಎಲ್ಲ ವ್ಯಾಪಾರವನ್ನು ಜೋಡಿಸಿ ಕರ್ಮ ನಡೆಯುತ್ತದೆ ಅಂತ ಹೇಳಿದಾಗ ಆ ಅಧಿಷ್ಠಾನ, ಕರ್ತ, ಕರ್ಮ ಅಂತ 5 ಹೇಳಿದ್ಮೇಲೆ
ಆ 5 ವಿಷಯ ನಡೆಯತಕ್ಕಂಥ ಈ ಕರ್ಮದಲ್ಲಿ ಆತ್ಮಾನಂ ಕೇವಲಂತು ಯಹ ಮನುಷ್ಯ ನೋಡಿ ಏನು ಮಾಡ್ತಾನೆ, ಆ ಸಹಾಯ ಮಾಡಿರ್ತವರ ಅಧಿಷ್ಠಾನ ಕರ್ತ ಕರಣ ಅಂತಕ್ಕ ಪಂಚವನ್ನ ಹೇಳಿದ್ಮಲ್ಲ, ಅದನ್ನೆಲ್ಲ ಮರೆತು ನಾನು ಮಾಡಿದೆ. ನೋಡಿ ಆತ್ಮಾನಂ ಕೇವಲಂತು ಯಹ ಅಂದರು. ಕೇವಲವಾಗಿ ಯಾರದ್ದು ಅಲ್ಲ ಸ್ವಾಮಿ, ಎಲ್ಲ ನಂದೇ, ಪ್ರತಿಯೊಂದನ್ನು ನಾನೇ ಮಾಡಿರೋನು ಅಂತಾನೆ. ಆವಾಗ ಪಾಪ ಕಣ್ಣು ಕಿವಿ ಮಗು ಏನ್ ಮಾಡಬೇಕು, ಎಲ್ಲ ಕಣ್ಣು ನಾನು ನೋಡಿದ್ದು, ಆಮೇಲೆ ಇವನು ನಂದು ಅಂತ ಅಂದ. ನೋಡಿದ ಕಣ್ಣು ಹೇಳ್ಕೊಳ್ಳೋದು ನಾನು, ಹೀಗೆ ಮಾಡ್ತಾನಲ್ಲ ಇವನು, ಯಾರಿವನು ನಿಜವಾಗಿಯೂ ಮೋಸಗಾರ. ನ ಸ ಪಶ್ಯತಿ ದುರ್ಮತಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ನೋಡಿ ಇಲ್ಲಿ ಎಂಥ ಒಂದಾನೊಂದು ತೊಡಕಾಗಿದೆ ಅಂದ್ರೆ, ತಾನು ಇಂದ್ರಿಯ ಮನೋಬುದ್ಧಿಗಳ ಕಾರ್ಯಕ್ಕೆ ಕರ್ತೃವಲ್ಲ ಅಂದ್ರೆ ಬ್ರಹ್ಮಜ್ಞಾನ. ತಮಾಷೆ ನೋಡಿ, ಈಗೇನು ಮಾಡ್ತಾನೆ ಆತ್ಮ, ನಿಜವಾಗೇನು ಮಾಡಿಲ್ಲ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮೂಗು ಮುಸುತ್ತೆ, ಎಲ್ಲವನ್ನು ಬಂದು ನಾನು ನೋಡಿದೆ, ನಾನು ಕೇಳಿದೆ. ಅದು ಆತ್ಮಾನಂ ಕೇವಲ ತನ್ನನ್ನೇ ಹೋಗಲ್ಕತಾನೆ, ಇಂದ್ರಿಯಗಳನ್ನು ಮರೆತೇ ಬಿಡ್ತಾನೆ. ಇದಕ್ಕೇನು ಹೆಸರು? ದುರ್ಮತಿ ಅಂತ ಹೆಸರು. ಇನ್ನೊಬ್ಬ ಮಾಡಿದ ಕೆಲಸ ನಾನು ಹೋಗ್ಬೇಕು. ನೋಡಿದ್ರೆ ಇದು ಹೇಗಿದೆ, ಹೀಗೆ ಮಾಡಬಹುದೇ ಅಂದ್ರೆ ನ ಸ ಪಶ್ಯತಿ ದುರ್ಮತಿ. ಈಗ ವಿವೇಕ ಮಾಡಿ ತಿಳ್ಕೊಳ್ಳಿ, ನಾನು ಮಾಡಿದೆ ಎನ್ನುವಾಗ ನಾನು ಅನ್ನೋದಕ್ಕೆ ಏನು ಬೆಲೆ, ಏನ್ ಮಾಡಿತು? ನಾನು ಅನ್ನೋದು ಆತ್ಮ, ಜೀವಾತ್ಮ. ಕಣ್ಣಿತ್ತು ನೋಡ್ತು, ಕಣ್ಣು ನೋಡಿದ್ದನ್ನು ನಾನು ನೋಡಿದೆ ಅಂದ, ಕಿವಿ ಕೇಳಿದ್ದನ್ನು ನಾನು ಕೇಳಿದೆ ಅಂದ, ಆಲೋಚನೆ ಮಾಡಿದ್ದನ್ನು ನಾನು ಆಲೋಚನೆ ಮಾಡಿದೆ ಅಂದ. ಅದಕ್ಕೆ ಇಲ್ಲಿ ಭಗವದ್ಗೀತೆ ಇಂದ್ರಿಯ ಮನೋಬುದ್ಧಿಗಳು ಮಾಡಿದಂತಹ ಕರ್ತವ್ಯಗಳನ್ನೆಲ್ಲ ನಾನು ನಾನು ಅಂತ. ಇದು ಎಂಥ ಒಂದು, ಯಾರೋ ಮಾಡ್ಬೇಕಂತೆ ಇವನ ಹೆಸರು ಹಾಕೋಬೇಕಂತ ಎಲ್ಲ ಏರ್ಪಾಡು ಮಾಡಿಬಿಡಿ, ಕೆಲಸ ಮಾಡಿಬಿಡಿ, ಪ್ರೆಸಿಡೆಂಟ್ ಅಂತ ನನ್ನ ಹೆಸರು ಹಾಕ್ಬಿಡಿ, ಮುಗಿದೆ. ಯಾಕೆ ಬೇಕಾಗಿದೆ ಇದು ಅಂದ್ರೆ, ದಿನಾ ಹೀಗೆ ಮಾಡೋದು. ಏನನ್ನೂ ಮಾಡದೇ ಇರತಕ್ಕಂತಹ ನಿತ್ಯ ಶುದ್ಧನಾದ ಆತ್ಮನನ್ನು ತಗೊಂಡು ಹೋಗಿ ಆ ಇಂದ್ರಿಯ ಮನೋಬುದ್ಧಿಗಳ ಜೊತೆ ಕಲಬೆರಕೆ ಮಾಡಿ ಅವುಗಳು ಮಾಡಿದ ಕೆಲಸವನ್ನೆಲ್ಲ ತಾನು ಹೊತ್ಕೊಂಡು ಈ ಪಾಪ ಪುಣ್ಯ ಅನುಭವಿಸ್ತಾ ಪುನರಪಿ ಜನನಂ ಪುನರಪಿ. ಮೊದಲಿಂದ ಕೊನೆಯವರೆಗೂ ಏನಾಗಿದೆ, ಎಲ್ಲ ಮಿಸ್ಕನ್ಸೆಪ್ಷನ್, ಬರೀ ತಪ್ಪು. ಇದನ್ನು ಶಂಕರಾಚಾರ್ಯರು ಅವಿದ್ಯಾ ಒಂದು ಮಾತನ್ನು ಬುಡದು ಹಾಕ್ಬಿಟ್ರು ಅವರು. ಈ ಅವಿದ್ಯೆ ಏನಿದೆ, ಅನಾದಿರನಂತಹ ನೈಸರ್ಗಿಕ ಅಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ. ಗುಂಡು ಹೊಡೆದಂಗೆ ಹೇಳ್ಬಿಡ್ತಾರೆ. ಈ ಅಜ್ಞಾನ ಇದೆ ನೋಡಿ, ಇಂದ್ರಿಯ ಮನೋಬುದ್ಧಿಗಳನ್ನು ನಾನು ಅಂದ್ಕೊಂಡದ್ದು ತಪ್ಪೋದು. ವಿವೇಕ, ತಾನು ಅನ್ನೋದು ಬೇರೆ, ಇಂದ್ರಿಯ ಅವುಗಳೆಲ್ಲ ಅನಾತ್ಮ. ಈ ಆತ್ಮನ ನೆರವೇರಿಲ್ಲದೆ ಅವೇನು ಕೆಲಸ ಮಾಡಲಾರು, ನಿಜ. ಆದ್ರೆ ಅವು ಮಾಡಿದ ಕೆಲಸವನ್ನು ಇವನು ತಾನು ಅಂದ್ಕೊಂಡಲ್ಲ, ಇವನು ದಡ್ಡ. ಯಾರೋ ಮಾಡಿದ್ದನ್ನು ನಾನು ಅಂದ್ಕೊಂಡ್ರೆ ಹೇಗಾಗತ್ತೆ, ನ್ಯಾಯವೇ ಇದು? ಇಂಥವನು ನ ಸ ಪಶ್ಯತಿ, ಆತ್ಮನನ್ನು ತಾನು ಯಾರು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಕೆ ಬರೋದಿಲ್ಲ. ಇದು ಸರಿಯಲ್ಲ ಅಂತ ಹೇಳಿಬಿಟ್ಟು, ಹಾಗಾದ್ರೆ ಹೇಗಿರಬೇಕು ಅಂತ ಜ್ಞಾನಿಗಳನ್ನು ನೋಡಿ. ಈಗ ನೋಡಿ ವರ್ತಮಾನ ಕಃ ಪುನಃ ಸುಮತಿ ನ ಸ ಪಶ್ಯತಿ ದುರ್ಮತಿ ಅಂದ್ಬಿಟ್ರು. ಹಾಗಾದ್ರೆ ಸುಮತಿ ಅಂದ್ರೆ ಯಾರು? ದುರ್ಮತಿ ಅಂದ್ರೆ ದಡ್ಡ ಅಂತ ಆಯ್ತು, ಅಥವಾ ಮೂರ್ಖ ಅಂತ ಆಯ್ತು. ಏನ್ ಸ್ವಾಮಿ ನಮ್ಮನ್ನೆಲ್ಲ ಮೂರ್ಖ ಅಂದ್ಬಿಟ್ರಲ್ಲ, ಹಾಗಾದ್ರೆ ಸರಿಯಾಗಿರ್ತಕ್ಕ ಸನ್ಮತಿ ಯಾರು? ಕಃ ಪುನಃ ಸುಮತಿ. ಆ ಭಗವತ್ಪಾದರು ಹಿಂದಿನ ಶ್ಲೋಕಕ್ಕೂ ಮುಂದಿನ ಶ್ಲೋಕಕ್ಕೂ ಸಂಬಂಧ ಬರೀ ಒಂದು ಸಣ್ಣ ವಾಕ್ಯ ಬರೆದು ಅವನು ದುರ್ಮತಿ ಅಂತ ಮೂಲದಲ್ಲೇ ಇದೆ. ಹಾಗಾದ್ರೆ ಸುಮತಿ ಯಾರು? ಅದಕ್ಕೆ ಯಸ್ಯನಾಹಂಕೃತೋ ಭಾವ ಹಬ್ಬ ಬುದ್ಧಿರಿ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾಲ್ಲೋಕಾನ್ ನಹಂತಿ ನ ನಿಬಧ್ಯತೆ. ಈ ಗೀತೆನ ಓದ್ಕೊಂಡು ಪಾರಾಯಣ ಮಾಡಿದ್ರು ಏನೇನು ಒಳಕ್ಕೆ ಹೋಗೋದಿಲ್ಲ. ಮೆಲ್ಲಿಗೆ ದಿನ ಒಂದೇ ಶ್ಲೋಕ ಓದಿದ್ರೆ ನೀವು ಮನನ ಮಾಡಿ ಬೆಳಿಗ್ಗೆ ಸಂಜೆವರೆಗೂ ಏನು ಹೇಳ್ತಾರೆ. ಅಪ್ಪ ಅರ್ಜುನ ಈಗ ಹೇಳಿದ್ನಲ್ಲ, 5 ಕರಣಗಳು ಅವು ಕೆಲಸ ಮಾಡ್ತಿವೆ, ಅವು ಯಾವುದು ತಾನಲ್ಲ. ಈ ಆತ್ಮ ಮಾತ್ರ ಅವುಗಳನ್ನು ತಾನಂತ ಅಂದ್ಕೊಂಡ್ಬಿಟ್ಟಿದ್ದಾನೆ, ಅವು ಮಾಡಿದ ಕೆಲಸ ನಂದೇ ಅಂತಾನೆ. ಇದೆಲ್ಲ ತಪ್ಪು ತಿಳುವಳಿಕೆ. ಹಾಗಲ್ಲ, ಆತ್ಮ ನಿಜವಾಗಿ ಏನೂ ಮಾಡಿಲ್ಲ ಇವತ್ತು. ಆದ್ದರಿಂದಲೇ ಆತ್ಮನಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಏನೂ ಇಲ್ಲ. ಒಂದು ಶ್ಲೋಕ ಹೇಳ್ತಾರೆ ಗುರು, ಇದರಲ್ಲಿ ಗುರುಭಕ್ತಿ ಉಳ್ಳಂಥ ಅವ್ರಿಗೆ ಭಜನೆ ಮಾಡುವ, ಯಸ್ಯ ಅಂತರ್ನಾದಿ ಮಧ್ಯಂ ನಹಿ ಕರಚರಣಂ
ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿ ನೈವ ವರ್ಣ ನಭವತಿ ಪುರುಷೋ ನಾನಪುಂಸಂ ನ ಚ ಸ್ತ್ರೀ ನಾಕಾರಂ ನಾವಿಕಾರಂ ನಹಿ ಜನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತನ್ನಮಾಮಿ. ಇಡೀ ವೇದಾಂತ ಅದರಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಶ್ಲೋಕ ನೋಡಿ. ಯಾವ ವಸ್ತುವಿಗೆ ಆದಿ ಮಧ್ಯ ಅನ್ನೋದಿಲ್ಲವೋ, ನಹಿ ಕರಚರಣಂ ಕಣ್ಣು ಕೈ ಕಿವಿ ಮೂಗು ಅನ್ನೋದಿಲ್ಲವೋ, ನಾಮ ಗೋತ್ರಂ ಹೆಸರಾಗಲಿ ಗೋತ್ರವಾಗಲಿ ಸೂತ್ರವಾಗಲಿ ಏನು ಇಲ್ಲವೋ, ನೋ ಜಾತಿ ಗಂಡಸೆ ಹೆಣಗಸೆ ಅಥವಾ ಬ್ರಾಹ್ಮಣ ಇಲ್ಲ, ನೈವ ವರ್ಣ ಬಣ್ಣವೂ ಇಲ್ಲ, ನಭವತಿ ಪುರುಷ ಹೋಗರೆ ಗಂಡಸೆ ಹೆಂಗಸೆ ಅಂದರೆ ಅದು ಎಲ್ಲವೂ ಅಲ್ಲ, ಗಂಡಸೂ ಅಲ್ಲ ಹೆಂಗಸೂ ಅಲ್ಲ. ಹಾಗಾದ್ರೆ ಅದು ಸಾಕಾರವೋ ನಿರಾಕಾರವೋ, ನಾಕಾರಂ ನಾವಿಕಾರಂ ಸಾಕಾರವೂ ಅಲ್ಲ ನಿರಾಕಾರವೂ ಅಲ್ಲ. ಹಾಗಾದ್ರೆ ಅದು ಹುಟ್ಟುತ್ತೆಯೇ ಸಾಯುತ್ತೇನೆ, ಅದು ಹುಟ್ಟೋದು ಇಲ್ಲ ಸಾಯೋದಿಲ್ಲ. ನಹಿ ಜನಿ ಮರಣಂ ಪಾಪ ಪುಣ್ಯಗಳು ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ. ಅದನ್ನು ತತ್ವ ಅಂತ ಕೂಡ ಕರೆಯೋಕ್ಕೆ ಬರಲ್ಲ, ಆಗಿರೋದು ಒಂದೇ ತತ್ವ. ಇದೇ ಸದ್ಗುರು ಅಂತ ಅವನು ಸದ್ಗುರುವನ್ನು ಸ್ತೋತ್ರ ಮಾಡಬೇಕಾದ್ರೆ ಹೇಳಿದ. ಅದನ್ನೇ ವೇದಾಂತಲ್ಲಿ ಅಥಾತ ಆದೇಶ ನೇತಿ ನೇತಿ ಇತಿ ಅಂದರೆ ದೇವ, ನೇತಿ ಅಂದರೆ ಇದಲ್ಲ ಅಂತಲೇ ಹೇಳಬೇಕು, ನಿಷೇಧ ರೂಪದಿಂದಲೇ ಹೇಳಬೇಕು ಪರಬ್ರಹ್ಮ ಸ್ವರೂಪವನ್ನು. ಅದನ್ನೇ ತಾನು ಅಂತ ತಿಳ್ಕೊಂಡವನ ಯಸ್ಯ ನಾಹಂಕೃತೋ ಭಾವ ಅನ್ನೋ ಶ್ಲೋಕದಲ್ಲಿ ಹೇಳ್ತಾರೆ. ಕಃ ಪುನಃ ಸುಮತಿ ನಸಪಶ್ಯತಿ ದುರ್ಮತಿ ಅಂತಾಯಿತು, ದುರ್ಮತಿ ಹಣೆವರಾಯಿತು. ಸುಮತಿಯಿಂದ ಯಾರು ಅಂತ ಹೀಗಿರ್ಬೇಕು. ಹೇಗಿರಬೇಕು? ಯಸ್ಯ ನಾಹಂಕೃತೋ ಭಾವ ಬುದ್ಧಿರಿ ಯಸ್ಯ ನ ಲಿಪ್ಯತೆ ಅಂದ್ರ, ಯಸ್ಯ ಶಾಸ್ತ್ರಾಚಾರ್ಯೋಪದೇಶ ನ್ಯಾಯ ಸಂಸ್ಕೃತಾತ್ಮನಃ ನಭವತಿ ಅಹಂಕೃತೋ ಭಾವ. ಯಸ್ಯ ಅಂದರೆ ಯಾವನಿಗೆ ಅನ್ನೋಕ್ಕೆ ಇಷ್ಟು ಉದ್ದ ಬರೆದರು. ಶಾಸ್ತ್ರ ಉಪದೇಶ ಆಚಾರ್ಯೋಪದೇಶ ನ್ಯಾಯ ಇವುಗಳನ್ನೆಲ್ಲ ವಿಚಾರ ಮಾಡಿ ಯಾವ ಮುಮುಕ್ಷವಾಗಿರತಕ್ಕಂಥ ಜಾಡನಾದಂಥ ಅಧಿಕೃತನಾದಂಥ ವ್ಯಕ್ತಿಯೋ ನಾಹಂಕೃತೋ ಭಾವ, ಇದೆಲ್ಲವನ್ನು ಅವನು ಅಳವಡಿಸಿಕೊಂಡಿದ್ದಾನೆ ಅನ್ನೋಕ್ಕೇನು ಗುರುತೋ, ಯಾವ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಳ್ಳಲ್ಲ ಅವನು ಖಂಡಿತವಾಗಿ. ಏಕೆ? ನಾನು ಅನ್ನೋದು ಅಜ್ಞಾನ. ಅಹಮಿದಂ ಮಮೇದಂ ಅಂದ್ರೆ ಹೋಯಿತು ಅಂತ. ನಾಹಂಕೃತ ನಾನು ಮಾಡಿದೆ ಎಂಬುದು ಇಲ್ಲ ಅಂತ, ನಾ ಮಾಡಿದೆ ಎನ್ನುವ ಅಹಂಕಾರವನ್ನು ಯಾವನು ಕೈ ಬಿಟ್ಟಿದ್ದಾನೆಯೋ ಅಂತ. ಇದು ಎಷ್ಟು ಸುಲಭ ಎಷ್ಟು ಕಷ್ಟ ಅಂದರೆ ಬಿಡೋದು ಬಹಳ ಸುಲಭ. ಯಾಕೆ? ನಾ ಮಾಡಿದ್ದೇನೆ ಅಂತ ಯಾಕೆ ಹೇಳ್ಕೋಬೇಕು? ನಡೆಯೋದು ನಡೀತಾ ಇದೆ ಅಂದ್ರೆ ಆಗುಲ್ವೇ ಅಂತ. ಹಾಗಾಗಲ್ಲ. ಅಷ್ಟರೊಳಗಾಗಿ ಅವನಿಗೋಸ್ಕರ ಹಾಗೆ ಹೇಳಿದೆ, ನೀವ ಮಾಡಿರೋ ನಾನೇ ಅಂತ ಮಾಡ್ತೇನೆ. ಏನು ಮಾಡಿ ಪ್ರತಿಯೊಂದು ವಸ್ತುಗಳಲ್ಲೂ ನಾನು ಮಾಡಿದೆ ಅನ್ನೋ ಅಹಂಕಾರ ಬರುತ್ತಲ್ಲ, ಅದಿರಬಾರದು. ಬುದ್ಧಿರಿಯಸ್ಯ ನ ವಿದ್ಯತೆ ಅಂದರು. ಇನ್ನು ಮುಂದಿಂದ ಎರಡನೇದು ಈ ನಾಹಂಕೃತ ಭಾವ ಅನ್ನೋಕ್ಕೆ ಇನ್ನೊಂದು ವಿವರಣೆ ಕೊಡ್ತಾರೆ, ಚೆನ್ನಾಗಿದೆ. ಏತೇ ಏವ ಪಂಚ ಅಧಿಷ್ಠಾನಾದಯ ಅವಿದ್ಯೆಯ ಆತ್ಮನಿ ಕಲ್ಪಿತಾ ಸರ್ವಕರ್ಮಣಾಂ ಕರ್ತಾರಃ ನಾಹಂ. ಆ ಹಿಂದಿನ ಶ್ಲೋಕಕ್ಕೆ ಅಪ್ಲೈ ಮಾಡಿದ್ರು. ಕರ್ಮ ಮಾಡೋದು ಯಾವ್ಯಾವುದು ಅಂದರೆ ಪಂಚೈತಾನಿ ಅಂತ ಹೇಳಿದ್ದೇವೆ ನೋಡಿ. ಅಧಿಷ್ಠಾನ, ಕರ್ತ, ಕರ್ಣ, ಚೇಷ್ಟ, ದೈವ ಅಂತ ಅವುಗಳೇ ಮಾಡಿರೋದೇ ಹೊರತು ಆತ್ಮನಾದ ನಾನು ಏನನ್ನೂ ಮಾಡಿಲ್ಲ. ಆತ್ಮನಲ್ಲಿ ಕರ್ಮವೇ ಇಲ್ಲ. ಕರ್ಮ ಯಾಕಿಲ್ಲ? ಕರ್ತೃವೇ ಅಲ್ಲ ಆತ್ಮ. ಕರ್ತೃ ಇದ್ದು ತಾನೇ ಕರ್ಮ ಹುಟ್ಟುತ್ತೆ. ಕರ್ಮ ಅನ್ನೋದು ಯಾವಾಗಲೂ ಕರ್ತೃ ಅಧೀನ. ಮಾಡುವವನಿದ್ರೇನೆ ಕರ್ಮ ಹುಟ್ಟೋದು. ಈ ನಾನು ಮಾಡೋನು ಅಲ್ಲ ಅಂತ ಅವನು ತಿಳ್ಕೊಂಡ್ರಲ್ಲಿ ಕರ್ಮ ಹುಟ್ಟೋದಕ್ಕೆ ಕಾರಣವೇ ಇಲ್ಲ ಅಂತ ಆಯ್ತು. ಏನಂತಾರೆ ಹಾಗಾದ್ರೆ ಆತ್ಮನೇ ಇಲ್ಲದೆ ಇದ್ಬಿಟ್ರೆ ಬರೀ ಇಂದ್ರಿಯಗಳೆಲ್ಲ ಜಡ ಅಲ್ವೇ? ಚೇತನ ಆತ್ಮ ಅಲ್ವೇ? ಅವುಗಳಿಗೆ ಚೇತನ ಕೊಟ್ಟಿರೋನೇ ಇವನಲ್ವೇ? ಮತ್ತೆ ಇವನಿಲ್ದೇನೆ ಹೇಗಾಗುತ್ತೆ ಅಂದರೆ ಅದಕ್ಕೆ ಬರೀತಾರೆ, ಅಹಂತೋ ತದ್ ವ್ಯಾಪಾರಾಣಾಂ ಸಾಕ್ಷಿಭೂತಃ. ಒಪ್ಪುತ್ತಾನೆ ಆತ್ಮ, ಹೌದು ಶರೀರೇಂದ್ರಿಯ ಮನೋಬುದ್ಧಿಗಳಿಗೆಲ್ಲ ನಾನು ಹಿರಿಯನು ಅಂತ ಗೊತ್ತು. ಅವುಗಳೇನೇನು ಅನ್ನೋದನ್ನು ನೋಡ್ತಾ ಇದ್ದೇನೆ. ಆದ್ರೆ ನೋಡೋನೇ ಹೊರತು ಮಾಡೋನಲ್ಲ. ಸೂರ್ಯನ ಬೆಳಕಿನಲ್ಲಿ ಏನೇನೋ ಕೆಲಸಗಳಾಗತ್ತೆ, ಒಳ್ಳೇದಾಗೋದು ಕೆಟ್ಟದಾಗೋದು. ಸೂರ್ಯನಿಗೆ ಏನದರಿಂದ ಸಂಬಂಧ? ಏನೂ ಇಲ್ಲ. ಅವನಿಗೆ ಎಲ್ಲವನ್ನು ಬೆಳಗ್ತಿರ್ತಾನೆ. ಎಲ್ಲ ಬೆಳಗಿನ ಮಾತ್ರಕ್ಕೆ ನೀನು ನೋಡಪ್ಪ ಕೆಟ್ಟದ್ದು ಬೆಳಗಿದೆಯಾ, ಕೆಟ್ಟ ಫಲ ಅನುಭವಿಸುವಂತ ಯಾರು ಹೇಳೋದು? ಸೂರ್ಯನಿಗೆ ಏನಾದ್ರು ಮುಟ್ಟುತ್ತೆ? ಹಾಗೆ ಸೂರ್ಯನಂತೆ ಆತ್ಮ ನಿತ್ಯ ಶುದ್ಧನಾಗಿರ್ತಕ್ಕವನಾಗಿ ಈ ಇಂದ್ರಿಯ ಮನೋಬುದ್ಧಿಗಳನ್ನೆಲ್ಲ ಬೆಳಗುತ್ತಾನೆ. ಆ ಇಂದ್ರಿಯ ಮನೋಬುದ್ಧಿಗಳು
ಮನಸ್ಸಿನೊಡನೆ ಸೇರಿಕೊಂಡು ಅಹಂಕಾರವನ್ನು ಉಂಟು ಮಾಡಿ ಕರ್ಮ ಮಾಡಿಸ್ತೇವೆ. ಆತ್ಮ ಹೇಳ್ತಾನೆ ನನಗೂ ಇದಕ್ಕೂ ಏನು ಸಂಬಂಧವಿಲ್ಲ ಅಂತ. ಇದೇ ಒಂದು ನಿವೃತ್ತಿ ಧರ್ಮ ಅಂತಾರೆ ವೇದ. ನಿವೃತ್ತಿ ಅಂದ್ರೇನು? ತಾನು ಯಾರು ಅನ್ನೋದನ್ನು ತಿಳ್ಕೊಂಡು ಉಳಿದ ಇಂದ್ರಿಯ ಮನೋಬುದ್ಧಿಗಳಿಂದ ರಿಟೈರ್ ಆಗಿಬಿಡೋದು. ಆಮೇಲೆ ಯಾರು ಏನು ಮಾಡೋದಿಲ್ಲ ಅಂತ. ಯಾಕೆ ಕೆಲಸದಲ್ಲಿರೋರನ್ನಾದರೆ ಅಲ್ಲಿಂದಲ್ಲಿ ಟ್ರಾನ್ಸ್ಫರ್ ಅಂತಾರೆ. ಅಯ್ಯ ನಿನಗೂ ಟ್ರಾನ್ಸ್ಫರ್ ಅಂದರೆ ಐ ಆಮ್ ರಿಟೈರ್ಡ್ ಅಂದ್ಬಿಟ್ಟು ಕ್ಲಾಸ್ ಅವನಿಗೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ? ಅವನ ಅಧಿಕಾರಿಯಾಗಿರಬಹುದು, ಎಲ್ಲ ಇರಬಹುದು, ಎಲ್ಲ ಸರಿ. ನೀವು ನಮ್ಮ ಕೆಲಸಗಾರನಾಗಿದ್ಯಲ್ಲಪ್ಪ, ನೌಕರನಾಗಿ ಎಲ್ಲ ಸರಿ ಸ್ವಾಮಿ, ಕೊನೆದಿದೆಯಲ್ಲ ಕಂಪಲ್ಸರಿ ರಿಟೈರ್ಮೆಂಟ್ ತಗೊಂಡ್ಬಿಟ್ಟು ಅವ್ನು ಮಾತಾಡ್ಸೋ ಹಂಗೆ ಇಲ್ಲ. ಯಾಕೆ ಅಂತ ಅವನ ಮೇಲೆ ಅಧಿಕಾರ ಎಲ್ಲ ನಡೆಯುತ್ತೆ. ಹಾಗೆ ನಿವೃತ್ತರಾದಂಥ ವ್ಯಕ್ತಿಯನ್ನು ಯಾವ ಅಧಿಕಾರಿಯೂ ವರ್ಗ ಮಾಡುವುದು ಸಾಧ್ಯವಿಲ್ಲವೋ ಹಾಗೆ ಕರೆಕ್ಟಾಗಿದೆ ಉದಾಹರಣೆ. ಯಸ್ಯನಾಹಂಕೃತೋ ಭಾವ, ಯಾವ ಪರಮಾತ್ಮ ಸ್ವರೂಪವನ್ನು ಅರಿತು ಜ್ಞಾನಿಯಾದವನು ನಾನಲ್ಲ, ಇದ್ಯಾವುದುವೇ ಅಧಿಷ್ಠಾನ ಕರ್ತ ಕರಣ ಈ ಒಂದು ನಾನಲ್ಲ ಅಂತ ತಿಳ್ಕೊಂಡಿದ್ದಾನೋ, ಭಾವನಾ ಪ್ರತ್ಯಯ ಏತೇ ಏವ ಪಂಚ ಅಧಿಷ್ಠಾನಾದಯ ಅವಿದ್ಯೆಯ ಆತ್ಮನಿ ಕಲ್ಪಿತಾ ಸರ್ವಕರ್ಮಣಾಂ ಕರ್ತಾರಃ ನಾಹಂ. ಯೋ ಯೋ ನಾ ಬಾಯಲ್ಲಿ ಹೇಳೋಕ್ಕಿಂತ ಶಂಕರಾಚಾರ್ಯ ವಾಕ್ಯನೇ ಓದಬೇಕು. ನಾನು ಎಷ್ಟು ಜೋರ ಬರೀತಾರೆ ನೋಡಿ. ಯಾಕೆ ಅಂತ ಅವರ ಆಸ್ಥಾನದಲ್ಲಿದ್ದಾರೆ. ಏನಂತಾರೆ? ಏತೇವ, ಅಯ್ಯೋ ಈ ಇಂದ್ರಿಯಗಳೇನೆ ಕಣಪ್ಪ ಚೇಷ್ಟೆ ಮಾಡ್ತಿರೋದು ಅಂತ. ಹಿಂದೆ ಒಬ್ಬ ತಾಯಿ ಇವರೊಂದು ಹಾಡು ಹೇಳ್ತಾ ಇದ್ರು. ಏನಂತ? ಸದ್ದು ಮಾಡದಿರಿ ಸರ್ವೇಂದ್ರಿಯಂಗಳಿರ ಮುದ್ದು ರಾಮರ ಪೂಜಿಪೆ ಅಂತ. ಯಾರ್ಯಾರು ಹೇಳೋದು ಅಂತ ತನಗೆ ತಾನೇ ಹೇಳ್ಕೊಡೋದು. ಅಪ್ಪ ಇಂದ್ರಿಯಗಳ ಬರೀ ಚಂಚಲ, ನೀವು ಸ್ವಲ್ಪ ಗಲಾಟೆ ಮಾಡಬೇಡಿ, ರಾಮನ ಪೂಜೆ ಮಾಡ್ತೀನಿ ಅಂತ. ಒಂದು ಬೇರೆ ಏನಾಯಿತು? ಚಾಷ್ಟೆ ಮಾಡೋದೆಲ್ಲ ಇಂದ್ರಿಯಗಳು ಅಂತಾಯಿತು. ಹೌದೋ ಅಲ್ವಾ? ಈ ಇಂದ್ರಿಯಗಳು ಚಾಷ್ಟೆ ಮಾಡುವುದನ್ನು ನೋಡೋಣ ಆತ್ಮ ಅಷ್ಟೇ, ಪಾಪ ಇನ್ನೇನಿಲ್ಲ. ಆದ್ದರಿಂದ ಆತ್ಮನಲ್ಲಿ ಯಾವ ಕ್ರಿಯೆಯೂ ಇಲ್ಲವಾದ್ದರಿಂದ ಏತೇವ ಇವೇ 5 ಅಧಿಷ್ಠಾನ ಕರ್ತ ಅಂತ ಅಧಿಕರಣಗಳನ್ನು 5 ಇರ್ತಾನ, ಅವುಗಳಿಂದ ಆತ್ಮನಲ್ಲಿ ಈ ಕರ್ಮದ ಒಂದಾನೊಂದು ಸಂಪರ್ಕ ಅವಿದ್ಯೆಯಿಂದ ಕಲ್ಪಿತವಾಗಿದೆ. ಅಂದರೆ ಆತ್ಮನ ಪರಮಾರ್ಥವಾಗಿ ನಮ್ಮ ಆತ್ಮನು ಯಾವ ಕರ್ಮವನ್ನು ಮಾಡುವುದಿಲ್ಲ, ಕರ್ಮ ಅತೀತನಾಗಿದ್ದಾನೆ. ಕರ್ಮವನ್ನು ನಾವು ಖಂಡಿತವಾಗಿಯೂ ಆತ್ಮನಿಗೆ ಉಂಟು ಬರೋದಿಲ್ಲ ಅಂತ. ಇದಕ್ಕೊಂದು ನ್ಯಾಯ ಹೇಳ್ತಾರೆ ಗೀತೆಯಲ್ಲಿ. ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿಜ ಕರ್ಮಯ ಅಂತ ಅರ್ಥ ಮಾಡಿಬಿಟ್ಟು, ಕರ್ಮದಲ್ಲಿ ಅಕರ್ಮ ನೋಡ್ಬೇಕಂತೆ, ಅಕರ್ಮದಲ್ಲಿ ಕರ್ಮ ನೋಡ್ಬೇಕಂತೆ. ಒಂದೊಂದಕ್ಕೂ ವಿಶೇಷವಾದ ಅರ್ಥ ಬರೀತಾರೆ. ಅಂದ್ರೆ ಏನಾಯ್ತು? ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಂದ್ರೇನು, ಅಕರ್ಮಣಿಜ ಕರ್ಮಯ ಅಂದ್ರೇನು ಅಂತ ನಾವು ತಿಳ್ಕೊಂಡಿರೋದೇನು? ಕರ್ಮ ಅಂದ್ರೆ ಕರ್ಮ ಮಾಡ್ತಾ ಇರೋದು ಅಂತ. ಯಾವುದೇ ಕೆಲಸ ಮಾಡ್ತಾ ಇದ್ರೆ ಕರ್ಮ ಕರ್ಮ ಅಂತ ತಿಳ್ಕೊತೀವಿ. ಅದಕ್ಕೆ ಜ್ಞಾನಿಗಳು ಹೇಳಿದ್ರು ಅದು ಕರ್ಮವಲ್ಲ ಅಂದರು. ಯಾಕೆ ಅಂತ, ಅದೆಲ್ಲ ಮಾಡ್ತಕ್ಕದ್ದು ಇಂದ್ರಿಯ ಮನೋಬುದ್ಧಿಗಳು. ಈಗ ಹೇಳಿದ ಹಾಗೆ ಪಂಚೈತಾನಿ ಕಾರಣಾನಿ ಅಂತ ಅವುಗಳು ಮಾಡೋದು. ಆತ್ಮ ಏನು ಮಾಡ್ತಾನೆ ಅದ್ರೊಳಗೆ? ಆತ್ಮನಿಗೇನು ಕೆಲಸ ಇಲ್ಲ. ಆದ್ದರಿಂದ ಯಾವ್ಯಾವ ಇಂದ್ರಿಯಗಳು ಮನಸ್ಸು ಏನು ಕೆಲಸ ಮಾಡಿದ್ರು ನಾನು ಮಾತ್ರ ಕರ್ತೃವಲ್ಲ ಅಂತ ತಿಳ್ಕೊಳ್ಳೋದು ಕರ್ಮಣ್ಯ ಕರ್ಮಯ ಪಶ್ಯೇತ್. ಇನ್ನೊಂದೇನು? ಅಕರ್ಮಣಿಜ ಕರ್ಮಯ ಅಂತ ಅದನ್ನು ತಿಳ್ಕೋಬೇಕು ನಾವು. ಅಕರ್ಮಣಿ ಅಂದ್ರೆ ಏನು? ಓಹೋ, ನೀವು ಹೇಳಿದ್ ಗೊತ್ತಾಯ್ತು ಸ್ವಾಮಿ ಉಪನ್ಯಾಸದಲ್ಲಿ. ಎಲ್ಲ ಇಂದ್ರಿಯಗಳು ವ್ಯಾಪಾರ ಮಾಡ್ತೇವೆ ಅಂತಂದ್ರೆ ಹಾಗಾದ್ರೆ ಏನು ಮಾಡಬೇಕು? ಇಂದ್ರಿಯಗಳನ್ನೆಲ್ಲ ಸ್ಟಾಪ್ ಮಾಡಿ ನಾವು ಸುಮ್ಮನೆ ಕೂತಿದ್ಬಿಟ್ರೆ ಅಕರ್ಮ ಆಗೋಯ್ತಲ್ವೇ ಅಂತ. ತಪ್ಪು. ಅಕರ್ಮಣಿಚ ಕರ್ಮಯ. ಹಾಗೆ ನೀವು ಇಂದ್ರಿಯ ಮನೋಬುದ್ಧಿಗಳನ್ನು ಎಲ್ಲ ನೆಲೆಗೊಳಿಸಿ ಸುಮ್ಮನೆ ಕೂತ್ಕೊಂಡ್ರು ಕೂಡ ಅದು ಕರ್ಮವೇ ಅಂತ. ಅದೇ ಕರ್ಮ ಅಂತ. ಸುಮ್ಮನೆ ಕೂತಿದ್ದು ಏನು ಮಾಡ್ತಿದ್ರಿ ಅಂತ ಕೇಳಿದ್ರೆ, ಸುಮ್ಮನೆ ಕೂತಿದ್ದೆ ಅಂದ್ರೆ ನಾವು ಮಾಡ್ತಿದ್ದೆ, ಸುಮ್ಮನೆ ಕೂತಿದ್ದೆ ಅನ್ನೋದೊಂದು ಕರ್ಮ ಹೌದೋ ಅಲ್ವ ಅಂತ ಹಾಗಾಗ್ಬಿಡಿ. ಆದ್ದರಿಂದ ಕರ್ಮಗಳ ವಿವೇಕವನ್ನು ತಿಳಿಯಬೇಕಾದರೆ 2 ಮಾರ್ಗ. ಏನು? ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಆತ್ಮನಲ್ಲಿ ಯಾವ ಕರ್ಮಗಳು ಇಲ್ಲ ಅನ್ನೋದೇ ನಿಜವಾದದ್ದು. ಹಾಗೇನೆ ಕರ್ಮ ನಡೆಯುತ್ತೆ ಅಂದರೆ ಎಲ್ಲ ಇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರ. ಆತ್ಮನಿಗೂ ಅದಕ್ಕೂ ಏನೇನು ಸಂಬಂಧ ಇಲ್ಲ. ಒಂದು ಸಂಬಂಧ ಮಾತ್ರ ಇದೇನು? ಆತ್ಮನ ಸನ್ನಿಧಿಯಲ್ಲಿ ನಡೆಯುತ್ತೆ. ಸೂರ್ಯನ ಸನ್ನಿಧಿಯಲ್ಲಿ ಎಲ್ಲ ಕರ್ಮಗಳು ನಡೆಯುತ್ತೆ. ಒಳ್ಳೆಯದು ನಡೆಯುತ್ತೆ, ಕೆಟ್ಟದು ನಡೆಯುತ್ತೆ, ಆಗ್ಬೋದು. ಸೂರ್ಯನಿಗೂ ಅದಕ್ಕೂ ಏನು ಸಂಬಂಧ?
ಸೂರ್ಯನ ಪಾಪ ಮಾಡಿಸ್ತಾ ಸೂರ್ಯ ಬೆಳಗಿದ್ರಿಂದ ಏನು ಅಂತ ಕೆಟ್ಟ ಕರ್ಮ ಮಾಡಿದ ಅಥವಾ ಒಳ್ಳೆ ಕರ್ಮ ಮಾಡಿದ ಅಂದರೆ ಆ ಫಲ ಸೂರ್ಯಂಗೆ ಯಾಕೆ ಹೋಗುತ್ತೆ? ಹೋಗೋದಿಲ್ಲ. ಬೆಳಕು ಮಾಡೋದು ಮಾತ್ರ ಕೆಲಸ. ಹಾಗೆ ಆತ್ಮ ಚೈತನ್ಯ ಸ್ವರೂಪನಾಗಿದ್ದು ಯಾವ ಕರ್ಮಗಳಿಗೂ ಅಂಟದೆ, ಯಾವ ಇಂದ್ರಿಯ ಮನೋಬುದ್ಧಿಗಳ ಕರ್ಮಕ್ಕೂ ವಶನಾಗದೆ ಸಾಕ್ಷಾತ್ತಾಗಿರ್ತಕ್ಕಂಥವನಾಗಿದ್ದಾನೆ. ಆ ಆತ್ಮನನ್ನೇ ಈಗ ಅನುಸಂಧಾನ ಮಾಡಬೇಕು. ಅದನ್ನು ಹೇಳ್ತಾರೆ. ಜ್ಞಾನ ಅಂದ್ರೆ ಯಾರಪ್ಪ ಅಂದರೆ ಯಸ್ಯನಾಹಂಕೃತೋ ಭಾವ ಬುದ್ಧಿರಿ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ ಅಂತ ಒಂದು ಶ್ಲೋಕ. ಅದರ ಅರ್ಥವನ್ನು ಹೇಳೋಣ. ಯಸ್ಯನಾಹಂಕೃತೋ ಭಾವ. ಹೇ ಅರ್ಜುನ, ಈ ಕರ್ಮಗಳ ವಿಷಯದಲ್ಲೇ ಇನ್ನೂ ಚೆನ್ನಾಗಿ ಆಲೋಚನೆ ಮಾಡು. ಆಲೋಚನೆ ಮಾಡಿದರೂ ಸಾಲದು. ಈ ಜ್ಞಾನ ಅನ್ನೋದು ಹೇಗೆ ಅಂತೀರೋ, ಎಲ್ಲ ನಮ್ಮ ಸಂಶಯಗಳು ಎಕ್ಸಾಸ್ಟ್ ಆಗಿಬಿಡ್ಬೇಕು. ಇನ್ನೇನು ಸಂಶಯ ಬರೋಲ್ಲ ಅನ್ನೋ ಸ್ಥಿತಿ ಬಂದರೆ ಜ್ಞಾನದಲ್ಲಿ ನೆಲೆ ನಿಂತು ಅನ್ನೋ ಅರ್ಥ ಅಂತ. ನೋಡಿ, ಪ್ರಯತ್ನ ಮಾಡಿ. ಎಷ್ಟೇ ನೀವು ಚಿಂತನೆ ಮಾಡಿ, ವಿಷಯ ಮಾಡಿ, ಭಾಗವದ್ಗೀತೆ ಓದ್ದೆ, ಭಾಷ್ಯ ಓದ್ದೆ, ವ್ಯಾಖ್ಯಾನ ಓದ್ದೆ, ಸ್ವಾಮಿ ಎಲ್ಲ ತಿಳ್ಕೊಂಡಿದ್ದೀನಿ ಅಂದಮೇಲೂ ನೀವೇ ಪ್ರಶ್ನೆ ಹಾಕ್ಕೊಡಿ. ಎಲ್ಲ ತಿಳ್ಕೊಂಡಾಯಿತು, ಇನ್ನೇನು ಸಂಶಯ ಇಲ್ಲ ತಾನೇ ಅಂದರೆ ಇದ್ದದ್ದಷ್ಟು ಜಾಸ್ತಿ ಆಯಿತು ಅಂತ. ಯಾಕೆಂದ್ರೆ ಆ ಪುಸ್ತಕದಲ್ಲಿ ಹಾಗೆ ಬರೆದೆ, ಈ ಪುಸ್ತಕದಲ್ಲಿ ಹೀಗೆ ಬರೆದೆ, ಆ ಗುರುಗಳು ಹಾಗೆ ಹೇಳಿದ್ರು, ಈ ಗುರುಗಳು ಹೀಗೆ ಹೇಳಿದ್ರು. ಓಹೋಹೋ, ಹಾಗಾಗಿ ನಿಮಗಿನ್ನು ಓದಿ ಓದಿ ಮರಳಾದ ಕೂಚು ಭಟ್ಟ ಅಂತ ಏನೂ ಪ್ರಯೋಜನವಿಲ್ಲ. ಅದಲ್ಲ, ಅದನ್ನು ಎಂದಿಗೂ ಆತ್ಮಜ್ಞಾನ ಅಂತ ಖಂಡಿತ ತಿಳ್ಕೋಬಾರ್ದು. ಈಗ ಕೇಳಿ, ಆತ್ಮಜ್ಞಾನ ಅಂದ್ರೆ ಏನು? ಯಸ್ಯ ನಾಹಂಕೃತೋ ಭಾವ ಬುದ್ಧಿರಿ ಯಸ್ಯ ನ ಲಿಪ್ಯತೆ. ಎರಡು ಶಬ್ದ ಸಾಕು. ಯಸ್ಯ ಶಾಸ್ತ್ರಾಚಾರ್ಯೋಪದೇಶ ನ್ಯಾಯ ಸಂಸ್ಕೃತಾತ್ಮನಃ ನ ಭವತಿ ಅಹಂಕೃತಃ ಅಹಂಕರ್ತ ಇತ್ಯೇವಂ ಲಕ್ಷಣ ಭಾವ ಭಾವನಾ ಪ್ರತ್ಯಯ. ಅಲ್ಲಿರೋ ಶಬ್ದಕ್ಕೆ ಏನು ಅರ್ಥವೋ ಶಂಕರಾಚಾರ್ಯರು ಪ್ರಾಮಾಣಿಕರು. ಅಲ್ಲಿ ಏನು ಶಬ್ದ ಇದೆ ಅದಕ್ಕೆ ಕರೆಕ್ಟಾಗಿ ಅರ್ಥ ಬರೀತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅಲ್ಲಿರೋದೊಂದು ಇವರನ್ನು ಬರೆದಿಟ್ಬಿಡ್ತಾರೆ. ಅದು ಮನಸ್ಸಿನಲ್ಲಿ ಏನಿದೆ ಅದನ್ನು ಬರೆದು ಬಿಡ್ತಾರೆ. ಭಗವತ್ಪಾದ ಹಾಗಲ್ಲ, ಪ್ರಾಮಾಣಿಕವಾದ ವಿಷಯ. ಭಗವಂತನ ಬಾಯಲ್ಲಿ ಏನು ಬರುತ್ತೋ ಅದಕ್ಕೆ ಆ ಶಬ್ದಕ್ಕೆ ಏನು ಅರ್ಥವೋ ಅದೇ. ಯಸ್ಯ ನಾಹಂಕೃತೋ ಭಾವ ಅಂತಿದೆ, ಅದನ್ನೇ ಅನುವಾದ ಮಾಡಿ ಯಸ್ಯ ಅಂದರೆ ಯಾರಿಗೆ ಅಂತ, ಯಸ್ಯ ಅಂದರೆ ಯಾವನಿಗೆ ಅಂತ. ಯಾವನಿಗೆ ಅಂದರೆ ಯಾವನು? ಶಾಸ್ತ್ರಾಚಾರ್ಯೋಪದೇಶ ನ್ಯಾಯ ಸಂಸ್ಕೃತಾತ್ಮನಃ. ಸಾಮಾನ್ಯ ಮನುಷ್ಯನಲ್ಲ ಅವನು. ಶಾಸ್ತ್ರ ಓದಿರ್ತಾನೆ, ಗುರುಗಳಿಂದ ಉಪದೇಶ ಕೇಳಿರ್ತಾನೆ, ಅಂತಃಕರಣ ಶುದ್ಧಿಯಾಗಿರುತ್ತದೆ, ನ್ಯಾಯದಿಂದ ಅವುಗಳನ್ನು ಸಮನ್ವಯ ಮಾಡಿರ್ತಾನೆ. ಇಷ್ಟೆಲ್ಲ ಪ್ರಿಪರೇಷನ್ ಇರುತ್ತೆ. ಅವನಿಗೇನಾಗಿರುತ್ತೆ? ನಾಹಂಕೃತೋ ಭಾವ ಅಹಂಕೃತ ಅಹಂಕರ್ತ ಇತ್ಯೇವಂ ಲಕ್ಷಣ ಭಾವ ಭಾವನಾ ಪ್ರತ್ಯಯ ನ ಭವತಿ. ಮೂಲದಲ್ಲಿ ಏನಿದೆಯೋ ಶಬ್ದ ಪದ ಏನಿದೆಯೋ ಸಮನ್ವಯ ಹೇಗಾಗುತ್ತೆ ಯಥಾಶ್ರುತವಾಗಿ ಬರೀತಾರೆ ಶಂಕರಾಚಾರ್ಯ. ತಮ್ಮದೇನು ಸೇರಿಸಲ್ಲ ಅದರೊಳಗೆ. ಆದ್ದರಿಂದಲೇ ಯಾರು ಯಾವತ್ತು ಓದಿದ್ರು ಆ ವಾಕ್ಯ ಶಬ್ದ ಅರ್ಥ ಯಾವನು ಬದಲಾಯಿಸೋಕ್ಕಾಗುತ್ತೆ. ಆಯ್ತಾ? ಈ ಒಂದು ವಿಷಯ ತಿಳ್ಕೊಂಡ್ರ ಅಧಿಕಾರಿ ಯಾರಪ್ಪ ಅಂತ ಕೇಳಿದರೆ ಜ್ಞಾನಿ ಅಂದರೆ ಯಾವನಿಗೆ ಶಾಸ್ತ್ರ ಆಚಾರ್ಯ ಮುಂತಾದವರ ಮೂಲಕ ತತ್ವೋಪದೇಶವೆಲ್ಲ ನಡೆದು ಅದನ್ನು ಅವನು ಅನುಸಂಧಾನ ಮಾಡಿ ನ್ಯಾಯವಾಗಿ, ನ್ಯಾಯ ಅಂದರೆ ತರ್ಕದಿಂದ ಅದನ್ನೆಲ್ಲ ಜಾಡಿಸಿ ತಪ್ಪುಗಳನ್ನೆಲ್ಲ ತೆಗೆದುಹಾಕಿ, ವೇದಾಂತಲ್ಲಿ ಶ್ರವಣ ಮಾತ್ರದಿಂದ ಜ್ಞಾನ ಆಗಲ್ಲ. ಬ್ರಹ್ಮಜ್ಞಾನಿಗಳು ಬಹಳ ಸತ್ವಗುಣ ಉಳ್ಳವರಿಗಾಗತ್ತೆ. ನಮಗೆಲ್ಲ ಮೂರು ಹೇಳ್ತಾರೆ. ಏನೇನು? ಶ್ರವಣ, ಮನನ, ನಿಧಿಧ್ಯಾಸನ. ಈಗ ಕೂತ್ಕೊಂಡು ಶ್ರವಣ ಮಾಡಿದ್ದೀವಿ, ಆಗೋಯ್ತು. ಎದ್ದು ಹೋಗ್ಬಿಟ್ರೆ ಶ್ರವಣದ ಪಾಡಿ ನಮ್ಮ ಪಾಡಿ ನಾವು ಆಗ್ಬಿಡ್ಬೇಕು. ಮನನ ಅಂದ್ರೆ ಏನು ಹೇಳಿದ್ರು 1 ಗಂಟೆ ಒಳಗೆ ಅಂತ ಯಾರು ಹೇಳಿದ್ರು? ಯಾರು ಹೇಳ್ಕೊಳ್ಳಿ, ಭಗವದ್ಗೀತೆಯಲ್ಲೇ ಹೇಳಿರೋದು. ಈಗ ಭಗವದ್ಗೀತೆ ಹೇಳಿದಾನೆ ಯಾರು? ಪರಮಾತ್ಮ. ಪರಮಾತ್ಮ ಏನು ಹೇಳಿದ ಅಂತ ಕೂತ್ಕೊಂಡು ಚಿಂತನೆ ಮಾಡಬೇಕು. ಇದೀಗ ಮನನ ಅಂತ. ಮನನ ಮಾಡಿದ ಮೇಲೆ ನಿಧಿಧ್ಯಾಸನ ಅಂದ್ರೆ ಅದು ಹೌದೇ ಅಂತ ನಾವೇ ನಮ್ಮೊಳಗೆ ನೋಡ್ಕೋಬೇಕಂತ. ಅಯ್ಯೋ 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 ಅಯ್ಯೋ, ಅದು ಎಷ್ಟು ಚೆನ್ನಾಗಿ. ನಿಧಿಧ್ಯಾಸನ ಅಂದರೆ ಎಲ್ಲ ಇಂದ್ರಿಯಗಳ ವ್ಯಾಪಾರವನ್ನು ಕ್ಲೋಸ್ ಮಾಡಿ ಈ ಅಭಿಪ್ರಾಯ ಹೇಳಿರಲ್ಲ ಸರಿಯೇ ಅಂತ ಹಾಗೆ ಏಕಾಗ್ರತೆಯಿಂದ ತಾನೇ ತನ್ನಲ್ಲಿಯೇ ಆತ್ಮನ್ಯೇವ ಆತ್ಮಾನಂ ಪಶ್ಯೇತ್. ಇಷ್ಟೇ ವೇದಾಂತದಲ್ಲಿ ಧ್ಯಾನ ಅಂದ್ರೆ ಇಷ್ಟೇನೆ. ಏನು? ಆತ್ಮನ್ಯೇವ ಮನಃಕೃತ್ವ ನ ಕಿಂಚಿದ ಬೀಜ. 6ನೇ ಅಧ್ಯಾಯ ತೆಗೀರಿ, ಅದೇ ಶ್ಲೋಕ ಇರೋದು. ಧ್ಯಾನ ಯೋಗ ಅಂತ ಹೆಸರಿಟ್ಟಿದ್ದಾರೆ. ಏನು ಧ್ಯಾನ ಅಂತ? ಏನು ಧ್ಯಾನ ಮಾಡೋದು?
ಆತ್ಮನಿಗೆ ಯಾವ ಸ್ವರೂಪ ಇಲ್ಲ. ನಾನು ಧ್ಯಾನ ಮಾಡುವವನು ನನ್ನ ಸ್ವರೂಪವೇ ಆತ್ಮ ಅಂತ ತಿಳ್ಕೊಂಡ ಮೇಲೆ ಇನ್ನು ಚಿಂತನೆ ಮಾಡೋಕ್ಕೆ ದ್ವೈತ ಇಲ್ಲವೇ ಇಲ್ಲ, ಕಾರಣವೂ ಇಲ್ಲ. ಕಾರಣವೂ ಆತ್ಮನೇ, ವಸ್ತುವು ಆತ್ಮನೇ. ಚಿಂತನೆ ಮಾಡ್ತಕ್ಕವನು ಅಷ್ಟೇ. ಕರ್ತ ಕರ್ಮ ಕ್ರಿಯೆ ಅಷ್ಟು ಸೇರಿ ಆತ್ಮನಾದ ಮೇಲೆ ಚಿಂತನೆಯಲ್ಲಿ ಬಂತು. ಆದ್ರಿಂದ ಏನಂದ್ರು, ನಕಿಂಚಿದಪಿ ಚಿಂತೆ, ಇದೇ ಜ್ಞಾನ. ಏನೊಂದನ್ನು ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆಲ್ಲ ಮೂಲವಾದ ಆತ್ಮನ ಅನ್ನೋ ನೆಲೆ ನಿಲ್ಲುವಿಕೆ ಅಂತ. ಅದನ್ನೇ ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ. ಅದಿಲ್ಲದ್ರೆ ಏನಾಗುತ್ತೆ? ಅಹಂ ಕರ್ತ ಇತ್ಯೇವಂ ಲಕ್ಷಣ. ನಾನು ಕರ್ತ ಅಂದಮೇಲೆ ಕರ್ಮ ಉಂಟು, ಕ್ರಿಯೆ ಉಂಟು ಅಂತ ಹೊರಟೋಗ್ಬಿಡುತ್ತೆ ಮುಂದಕ್ಕೆ. ಅದಕ್ಕೆ ಭಗವಂತಂದ ಯಾವನು ನಾನು ಅನ್ನೋ ಒಂದು ಆನಂದ ಭಾವನೆಯನ್ನು ದಾಟಿರುತ್ತಾನೆಯೋ ಏತೇವ ಪಂಚ ಅಧಿಷ್ಠಾನಾದಯ ಅವಿದ್ಯೆಯ ಕಲ್ಪಿತಾ ಆತ್ಮನೇ ತದ್ವ್ಯಾಪಾರಾಣಾಂ ಸಾಕ್ಷಿಭೂತ ಸರ್ವಕರ್ಮಣಾಂ ಕರ್ತಾರ. ಅಂದರೆ ಈಗ ನಾವು ಹೇಳಿದಂಥ 5 ಅಧಿಷ್ಠಾನಗಳು ಅಂತೇನು ಹೇಳಿದ್ವೋ ಅದೆಲ್ಲವೂ ಕೂಡ ಅವಿದ್ಯೆಯಿಂದ ಆತ್ಮರಲ್ಲಿ ಕಲ್ಪಿತವಾಗಿವೆ ಅಂತ. ಬಹಳ ಮುಖ್ಯವಾದ ಪಾಯಿಂಟ್. ಶಂಕರಾಚಾರ್ಯ ಒಬ್ಬರೇನೆ ನೋಡಿ ಅವಿದ್ಯೆ ಅನ್ನೋದನ್ನು ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಬೇರೆಯವರು ಏನಂತಾರೆ ಅವಿದ್ಯೆ ಅಂದರೆ ಯಾವುದೋ ಹೊರಗಡೆ ಒಂದನ್ನು ಇನ್ನೊಂದು ತಪ್ಪಾಗಿ ತಿಳ್ಕೊಂಡದ್ದು ಅಂತ. ಹೊರಗಿಂದ ಏನಾದ್ರು ಆಗಲು ಒಳಗೇನೇನು ಅವಿದ್ಯೆ ಆಗಿದೆ, ಯಾವ್ಯಾವುದನ್ನು ಏನಂತ ತಪ್ಪು ತಿಳ್ಕೊಂಡಿದ್ದೇವೆ, ಇದನ್ನೇ ಅಧ್ಯಾತ್ಮ ವಿದ್ಯೆ ಅಂತ ಕರೆಯೋದು. ಎಲ್ಲ ವಿಚಾರ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಈ 5 ಅಧಿಷ್ಠಾನಗಳೇ ಎಲ್ಲವನ್ನು ಮಾಡ್ತಾ ಇದ್ದರು ಅಂದರು. ಹಾಕೊಳ್ಳಿ, ಅಧಿಷ್ಠಾನ ಮಾಡಲಿ. ಪಂಚೈತಾನಿ ಅಂತ ಹೇಳಿದ್ದು ನಮ್ಮೊಳಗೆ ಇದೆಯೋ ಇಲ್ವೋ ಅಂದರೆ ಅದಕ್ಕೆ ಬರೀತಾರೆ. ಇದೆ ಅಂದರೆ ಅವಿದ್ಯೆಯ ಆತ್ಮನೇ ಕಲ್ಪಿತ. ಇದೆ ಅಂತ ನಾವು ಹೇಳಿದ್ದು ನಿಜವಾಗಿದೆ ಅಂತಲ್ಲ, ಆತ್ಮನನ್ನು ತಿಳ್ಕೊಳ್ಳದೆ ಇದ್ದಾಗ ಅವಳು ಕಾಣುತ್ತೆ ಅಂತ ಅರ್ಥ. ಸ್ವಾಮಿ ಕನಸು ಬಿತ್ತು ಅಂತ ಇಟ್ಕೊಳ್ಳಿ, ಕನಸಲ್ಲಿ ಹೀಗಾಯಿತು ಅಂತ ನೀವು ಕಥೆ ಹೇಳಿದರೆ ಪಕ್ಕದಲ್ಲಿ ಇದ್ದು ಅಂತ ಕೇಳ್ತೇನೆ, ಹಾಗೇನಾಯ್ತು ಹೀಗೇನಾಯಿತು ಅಂತ. ಅದು ಏನು ಬೇಕಾದ್ರೂ ಆಗಿರಲಿ ಕಣಯ್ಯ, ಅದಷ್ಟು ಏನಯ್ಯ ಕನಸು ಮುಗಿದು ಹೋಯಿತು. ಅದು ಕಟ್ಕೊಂಡೇ ಮಾಡೋದು. ಒಂದು ಮಾತಿನಲ್ಲಿ ಕನಸಲ್ಲಿ ನಡೆದಂಥ ಎಲ್ಲ ರೀತಿಯಾದ ವ್ಯವಹಾರಗಳನ್ನು ಡಮ್ ಅನ್ನಿಸ್ಬಿಡ್ತೀವಿ. ಯಾಕೆ? ಕನಸಲ್ವೇ ಅದು, ಅದರಲ್ಲಿ ಯಾವುದು ನಿಜವಾಗಿದೆ ಅಂತ ಹೇಗೆ ನಾವು ಕೇಳ್ತೇವೆಯೋ ಹಾಗೆ ಅವಿದ್ಯೆ ಅನ್ನೋದೊಂದು ಕನಸು. ಆ ಅವಿದ್ಯೆ ಯಾವಾಗಿ ಆತ್ಮನಲ್ಲಿ ಕಲ್ಪಿತವಾಗಿದೆಯೋ ಎಲ್ಲ ವ್ಯವಹಾರ ಶುರುವಾಗುತ್ತೆ. ಆತ್ಮನನ್ನೇ ತಿಳ್ಕೊಂಡಾಗ ಆಯ್ತು, ಹಿಮವತ್ ಭಾಸ್ಕರೋದಯ ಅಂತ ಸೂರ್ಯೋದಯವಾಯಿತು ಅಂದರೆ ಕತ್ಲೆ ಹೋಗೋ ಹಾಗೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ಆತ್ಮನಲ್ಲಿ ಕಲ್ಪಿತವಾದಂಥ ಈ ಎಲ್ಲ ಭಾವಗಳನ್ನು ನಾ ಅಹಂಕೃತೋ ಭಾವ ಅನ್ನೋಕ್ಕೆ ಅರ್ಥ ಮಾಡಕ್ಕೆ ಬರೀತಾರೆ. ಅಹಂತು ತದ್ವ್ಯಾಪಾರಾಣಾಂ ಸಾಕ್ಷಿಭೂತಃ. ಹಾಕ್ಕೊಳ್ಳಿ, ಅದೇನು ಬೇಕಾದ್ರೂ ಮನಸ್ಸು ಕಲ್ಪನೆ ಮಾಡಲಿ, ಆ ಯಾವ ಕಲ್ಪನೆಯೂ ನಂದದಲ್ಲ. ಆತ್ಮನಲ್ಲಿ ಆ ಕಲ್ಪನೆಗಳಿಲ್ಲ. ಮತ್ತು ನೀನು ಯಾರಯ್ಯ? ಅಹಂತು ನಾನಾದರೂ ತದ್ವ್ಯಾಪಾರಾಣಾಂ ಸಾಕ್ಷಿಭೂತ. ಆ ಮನಸ್ಸಿನಲ್ಲಿ ಏನೇನು ವ್ಯಾಪಾರಗಳಾಗುತ್ತೋ, ಇಂದ್ರಿಯಗಳ ಮೂಲಕವೂ ನಡೆಯುತ್ತೋ, ಅದು ಎಲ್ಲಕ್ಕೂ ನಾನು ಕೇವಲ ಸಾಕ್ಷಿ, ನೋಡ್ತಾ ಇರೋನೇ ಹೊರತು ಅದಕ್ಕೆ ಪ್ರವೇಶ ಮಾಡಿದವನಲ್ಲ ಅಂತ. ಬಹಳ ಕಷ್ಟ ಇದೆ ನೋಡೋದು. ಸಾಕ್ಷಿಭೂತ ಅಂದರೆ ಸೂರ್ಯ ಇದ್ದಾಗೆ ಎಲ್ಲ ವಿಷಯ, ಎಲ್ಲ ಲೋಕದ ವ್ಯವಹಾರಗಳೆಲ್ಲ ಸೂರ್ಯನ ಒಂದಾನೊಂದು ಬೆಳಕಿನಲ್ಲೇ ನಡೆಯುತ್ತವೆ. ಯಾವ್ಯಾವ ನಡೆದು ಸೂರ್ಯನಿಗೇನೋ ಸಂಬಂಧವಿಲ್ಲ. ಹಾಗಿರಬೇಕು. ಯಾಕೆ ಅಂತ, ನಾನು ಅನ್ನೋ ಸ್ವರೂಪ ಅಂಥದ್ದಲ್ವೇ. ಅದಕ್ಕೆ ಕೊಟೇಶನ್, ಅಪ್ರಾಣೋ ಹ್ಯಮನ ಶುಭ್ರ ಅಕ್ಷರಾತ್ ಪರತಃ ಪರಃ. ಆತ್ಮಸ್ವರೂಪವನ್ನು ಏನಂತ ಹೇಳಿದೆ? ಆತ್ಮನಿಗೆ ಪ್ರಾಣವಿಲ್ಲ, ಮನಸ್ಸಿಲ್ಲ, ಅತ್ಯಂತ ಶುದ್ಧನಾಗಿದ್ದಾನೆ. ಅಕ್ಷರಾತ್ ಪರತಃ ಪರಃ. ಅಕ್ಷರ ಅಂದರೆ ಅವ್ಯಾಕೃತ ಅಂತ. ವ್ಯಾಕೃತ ಅವ್ಯಾಕೃತ ಅಂತ. ಜಗತ್ತು ಬಿಡಿಬಿಡಿಯಾಗಿ ತೋರಿದ್ರೆ ವ್ಯಾಕೃತ ಅಂತೀವಿ, ಪ್ರಳಯದಲ್ಲಿ ಒಂದಾಗಿದ್ದರೆ ಅವ್ಯಾಕೃತ ಅಂತೀವಿ. ಈ ವ್ಯಾಕೃತವೂ ಅಲ್ಲದೆ ಅವ್ಯಾಕೃತವೂ ಅಲ್ಲದೆ ಇರತಕ್ಕ ಅದಕ್ಕಿಂತ ಮಿಗಿಲಾದ ಸ್ವರೂಪನು ನಾನು. ಓಹೋ, ಎಲ್ಲಿಗೆ ಹೋಯಿತು ನೋಡಿ ಆ ತತ್ವ. ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ ಅನ್ನೋ ತತ್ವ. ಹೀಗಿರುವಾಗ ಕೇವಲ ಅವಿಕ್ರಿಯ ಇತ್ಯೇವಂ ಪಶ್ಯತಿ ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ. ಯಾವ ಒಂದಾನೊಂದು ಅಂತಃಕರಣ ವೃತ್ತಿಯಾದ ಬುದ್ಧಿಯಾಗಲಿ ಮನಸ್ಸಾಗಲಿ ಯಾವೊಂದು ವಸ್ತುವನ್ನು ಮುಟ್ಟುವುದಿಲ್ಲವೋ ಅದೇನಾಯಿತು, ಅದಷ್ಟು ಕೂಡ ಆತ್ಮನ ಸ್ವರೂಪವೇ ಆಗಿದ್ದು ನಾನು ಆತ್ಮನೇ ಅಂತಕ್ಕ ಏಕನಿಷ್ಠೆ
ಉಂಟಾದಾಗ ದ್ವೈತ ವ್ಯವಹಾರವಿಲ್ಲ. ಜ್ಞಾತೆ ದ್ವೈತಂ ನ ವಿದ್ಯತೆ. ಆತ್ಮಸ್ವರೂಪವನ್ನ ತನ್ನ ತತ್ವವನ್ನ ತಿಳ್ಕೊಂಡಾಗ ಎರಡನೆಯದು ಅನ್ನೋ ವ್ಯವಹಾರ ಇಲ್ಲವೇ ಇಲ್ಲ. ಏನು ಯಸ್ಯ ಬುದ್ಧಿ ಯಸ್ಯ ನಿರೀಪ್ಯತೆ ಅಂದ್ರೆ ಅರ್ಥ ಏನು? ಅದಕ್ಕೊಂಚೂರು ಅರ್ಥ ಬರೀತಾರೆ. ಏನಂತ? ಬುದ್ಧಿ ಅಂತಃಕರಣಂ ಯಸ್ಯ ಆತ್ಮನಃ ಉಪಾಧಿಭೂತಾ. ಯಾವ ಆತ್ಮನಿಗೆ ಉಪಾಧಿಭೂತ ಅಂದ್ರೇನು? ಆತ್ಮನ ಸ್ವರೂಪಕ್ಕೆ ಸೇರಿಲ್ಲ, ಆತ್ಮನಿಗೆ ಅಡ್ಡಿಯಾಗಿ ನಾನು ನನ್ನ ನೆರಳು ಅಂತ ಹೇಳಿದ ಹಾಗೆ. ನೆರಳು ಅನ್ನೋದು ಪದಾರ್ಥವೇ ಅಲ್ಲ. ಮತ್ತು ನನ್ನ ನೆರಳು ಅಂತ ಯಾಕೆ ಹೇಳಿದ್ರಿ ಅಂತ ಸುಮ್ಮನೆ ವ್ಯವಹಾರ. ಆ ನೆರಳಿನಿಂದ ಈ ನಿಜವಾದ ಆತ್ಮನಿಗೆ ಯಾವ ಸಂಬಂಧವೂ ಇಲ್ಲ. ನೆರಳು ತೋರ್ತಾ ಇದೆಯಲ್ಲ ಅಂದ್ರೆ ತೋರುತ್ತೆ, ಅದನ್ನು ಉಪಾಧಿ ಅಂತಾರೆ ಅಷ್ಟೇ. ಉಪಾಧಿ ಅನ್ನೋ ಪದಾರ್ಥ ಯಾವುದುವೆ ಮೂಲ ವಸ್ತುವಿಗೆ ಅಂಟಿರುವುದಿಲ್ಲ, ಸಂಬಂಧವಿರುವುದಿಲ್ಲ. ಆದ್ರೂ ವ್ಯವಹಾರದಲ್ಲಿ ನನ್ನ ನೆರಳು ಅಂತ ಅದು ಬೇರೆ ಗ್ರಹಚಾರ. ನನ್ನ ಅಂತ ಯಾಕೆ ಹೇಳಬೇಕು? ಯಾಕೆ ಹೇಳಬೇಕು ಅಂದ್ರೆ ನೀನಿಲ್ಲದ್ರೆ ನೆರಳು ಬೀಳೋದಿಲ್ವಲ್ಲ. ಸರಿ, ನೆರಳು ಅನ್ನೋದು ಇನ್ನೊಂದು ಪದಾರ್ಥವೇ. ಸ್ವಾಮಿ ನಾನು ನನ್ನ ನೆರಳು ಇಬ್ರು ಊಟಕ್ಕೆ ಬಂದಿದ್ದೇನೆ, ಎರಡೆಲೆ ಹಾಕಿ ಅಂತ ಯಾರಂತಾರಪ್ಪ? ಇಲ್ಲವೇ ಇಲ್ಲ. ನಾನಲ್ಲ, ನಾನು ಅಂತ ವ್ಯವಹರಿಸಲ್ಪಡುತ್ತದೆ. ಹಾಗೆ ಅದನ್ನು ಉಪಾಧಿ ಅಂತಾರೆ. ಇಂಥ ಉಪಾಧಿಭೂತವಾದಂಥ ಯಾವ ಈ ಶರೀರಾದಿಗಳನ್ನು ಕಟ್ಟಿಕೊಂಡು ನೋಡಿ, ಭಗವತ್ಪಾದ ಬರೆಯ ಮಾತು, ಇದಂ ಅಹಂ ಅಕಾರ್ಷಂ ತೇನ ಅಹಂ ನರಕಂ ಗಚ್ಚಾಮಿ. ನೋಡಿದ್ರ, ಇಂಥ ಕೆಲಸ ನಾ ಮಾಡಿಬಿಟ್ಟೆ, ಆದ್ದರಿಂದ ಪಾಪ ಬಂತು, ನರಕಕ್ಕೆ ಹೋಗ್ತೇನೆ. ಇಲ್ಲ, ಇಂಥ ಒಳ್ಳೆ ಕೆಲಸ ಮಾಡಿದೆ, ಪುಣ್ಯ ಬಂತು, ಸ್ವರ್ಗಕ್ಕೆ ಹೋಗ್ತೇನೆ. ಹೀಗೆಲ್ಲ ತಿಳ್ಕೊತೀರಲ್ಲ. ಇತ್ಯೇವಂ ಬುದ್ಧಿ, ಈ ರೀತಿಯಾದ ತಿಳುವಳಿಕೆ ಆ ಆತ್ಮನಲ್ಲಿ ಇಲ್ಲ. ಆದ್ದರಿಂದ ಯಾವನು ಯಸ್ಯ ನಾಹಂಕೃತೋ ಭಾವ ಬುದ್ಧಿರಿಯಸ್ಯ ನಲಿಪ್ಯತೆ. ಯಾರಿಗೆ ನಾನು ಅನ್ನೋ ಭಾವನೆ ಇಲ್ಲವೋ, ಇನ್ನು ನಾನು ಅನ್ನೋ ಭಾವನೆಯೇ ಇಲ್ಲದೇ ಇದ್ಮೇಲೆ ಏನವನ ಬುದ್ಧಿ ಅಂತಕ್ಕದ್ರಲ್ಲಿ ಯಾವ ಕರ್ಮದ ಉಂಟು ಇಲ್ಲವೋ ಸ ಸುಮತಿ, ಅವನೇ ನಿಜವಾದ ಜ್ಞಾನಿ. ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ನಿಬಧ್ಯತೆ ಅಂತ ಮುಕ್ತಾಯ. ಹತ್ವಾಪಿ ಸ ಇಮಾನ್ ಲೋಕಾನ್ ಅಂದ್ರೆ ಸರ್ವಾನ್ ಪ್ರಾಣಿನ. ಇಂಥವನ ಜಗತ್ತನ್ನೇ ಒಂದು ವೇಳೆ ನಾಶ ಮಾಡಿದ್ರೂ ಅವನಿಗೆ ಯಾವ ಪಾಪವೂ ಇಲ್ಲ ಅಂತ. ಯಾಕೆ? ನಾನು ಅನ್ನೋದೇ ಇಲ್ವಲ್ಲ ಅವನಿಗೆ. ಅದೇನು ಹತ್ವಾಪಿ ಅಂದ್ರೆ ಕೊಲ್ಲಲೇಬೇಕು ಅಂತ ಅರ್ಥವಲ್ಲ. ಅಷ್ಟು ದೊಡ್ಡ ಒಂದಾನೊಂದು ಪಾಪವನ್ನ ಮಾಡಿದ್ದರೂ ನಾನು ಆತ್ಮನೇ ಹೊರತು ಅನಾತ್ಮನಲ್ಲ, ಬುದ್ಧಿಯಲ್ಲ, ಇಂದ್ರಿಯಗಳಲ್ಲ, ಮನಸ್ಸಲ್ಲ, ಕರ್ತೃವಲ್ಲ, ಭೋಕ್ತೃವಲ್ಲ ಅಂತ ತಿಳ್ಕೊಂಡು ಮಾಡಿದ ಅಂದ್ರೆ ಇಂಥದ್ದು ಅರ್ಥ. ಅದು ಮಾಡೋದೇ ಇಲ್ಲ, ಅವನದ್ದೇನೂ ಇಲ್ಲ. ಅದಕ್ಕೆ ಭಗವಂತಂದ ಅಂತಃಕರಣದಲ್ಲಿ ಈ ರೀತಿಯಾದಂಥ ತಿಳುವಳಿಕೆಯನ್ನು ದೃಢಪಡಿಸಿಕೊಂಡು ಏನು ಮಾಡಬೇಕು? ನಾನು ಆತ್ಮಸ್ವರೂಪದಲ್ಲಿ ನಿಂತಾಗ ಜಗತ್ತಿನ ಯಾವ ವ್ಯಾಪಾರಗಳಾಗಲಿ, ಅವನ ಶರೀರದ ವ್ಯಾಪಾರವಾಗಲಿ, ಪಾಪವಾಗಲಿ, ಪುಣ್ಯವಾಗಲಿ ಏನೊಂದು ಅವನಿಗೆ ಅಂಟುವುದಿಲ್ಲ. ನಹಂತಿ ನನಿಬದ್ಧತೆ, ಅವನಿಗೇನು ಮಾಡುವುದೂ ಇಲ್ಲ, ಕೊಲ್ಲುವುದೂ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಎಲ್ಲವನ್ನೂ ದಾಟ್ತಾನೆ. ನಾಪಿ ತತ್ಕಾರ್ಯೇನ ಅಧರ್ಮ ಫಲೇನ ಸಂಬದ್ಧತೆ. ಇದಕ್ಕೊಂದು ಸಣ್ಣ ಪ್ರಶ್ನೋತ್ತರ ಹೇಳ್ಬಿಡ್ತಾರೆ, ಅದನ್ನು ಹೇಳಿ ಮುಗಿಸ್ಬೋಣ. ಇನ್ನೇನಿದೆ? ಮನು ಹತ್ವಾಪಿ ಸ್ಮಹಂತಿ ವಿಪ್ರತಿಸಿದ್ಧ ಮುಚ್ಚತೆ ಅಂದ್ರ ಅಲ್ರಿ, ನೀವು ಶ್ಲೋಕದಲ್ಲಿ ಏನು ಹೇಳಿದ್ರಿ? ಹತ್ವಾಪಿ, ಕೊಂದರೂ ಕೂಡ ಯಾವ ಪ್ರಾಣಿಯನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧವು ಆತ್ಮನಿಗಿಲ್ಲ ಅಂತ ಹೇಳಿಬಿಟ್ರಲ್ಲ, ಇದು ಹೇಗೆ ಅಂದ್ರು. ಅದಕ್ಕೆ ಉತ್ತರ ಕೊಟ್ಟು, ಕರ್ತೃ ಅಕರ್ತೃ ಅಂತ ತಾನೆ ಶ್ಲೋಕದಲ್ಲಿ. ಕರ್ತೃ ಅಂದ್ರೆ ಕರ್ಮವನ್ನು ಮಾಡುವವನು, ಅಕರ್ತೃ ಅಂದ್ರೆ ಮಾಡದೇ ಇರುವವನು. ಇಲ್ಲಿ ಎರಡು ಬಂತಲ್ಲ, ಹತ್ವಾಪಿ ಅಂತ ಬಂತು. ಕೊಂದರೂ ಕೂಡ ಅಂದ್ರೆ ಕರ್ತೃವಾದ, ನಹಂತಿ ನನಿಬದ್ಧತೆ ಅಂದ್ರೆ ಅಂಟ್ಕೊಳ್ಳಿಲ್ಲ ಅಂತ ಆಯ್ತು, ಅಕರ್ತೃ ಅಂತ ಆಯ್ತು. ಇದು ಹೇಗಿದು? ಕರ್ತೃ ಅಕರ್ತೃ ಅನ್ನೋದು ಎರಡು ಆತ್ಮನೆ ಹೊಂದುತ್ತೆಯೋ? ಇಲ್ಲ, ಅವನ ಅಕರ್ತೃ ಆಗಿದ್ರೆ ಕರ್ತೃವಲ್ಲ, ಕರ್ತೃ ಆಗಿದ್ರೆ ಅಕರ್ತೃವಲ್ಲ. ಮತ್ತೆ ಹತ್ವಾಪಿ ಅಂತಲೂ ಬರೆದು ಬಿಟ್ಟು ಕೊಂದರು ಕೂಡ ಅಂತ ಹೇಳಿ ನಹಂತೆ ಏನ್ಬಿಟ್ರೆ ಅವನು ಕೊಂದರು ಕೊಲ್ಲಲಿಲ್ಲ ಅಂದ್ರೆ ಕೊಲ್ಲಲಿಲ್ಲ ಅನ್ನೋದು ಕೊಂದ ಅನ್ನೋದು ಎರಡು ಒಂದು ಕಡೆ ಹೇಗಪ್ಪ ಸೇರುತ್ತೆ ಅಂತ ಪ್ರಶ್ನೆ ಹುಟ್ಟು. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ. ನಾನು ಹತ್ವಾಪಿ ನಹಂತಿ ಇತಿ ವಿಪ್ರತಿಷಿದ್ಧ ಮುಚ್ಯತೆ ಯದ್ಯಪಿ ಸ್ತುತಿ ಅಂದ್ರು. ಅದಕ್ಕೆ ಉತ್ತರ ಕೊಟ್ಟ ಏಕದೇಶಿ, ಏನಿಲ್ಲ, ಆತ್ಮನ ಸ್ವರೂಪ ಹೊಗಳೋದಕ್ಕೋಸ್ಕರ ಆತ್ಮನು ಕೊಂದರೂ ಕೂಡ
ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಅಂತ ಹೊಗಳಿದ್ದಾರೆ ಅಂದರು. ಅದನ್ನು ಒಪ್ಪಲ್ಲ ಜ್ಞಾನ ಸಿದ್ಧಾಂತಿ. ನೈಷ ದೋಷ ಅಂತ. ಚೇಚೆ ಹಾಗಲ್ಲ. ಲೌಕಿಕ ಪಾರಮಾರ್ಥಕ ದೃಷ್ಟ್ಯಪೇಕ್ಷೆಯ ತದುಪಪತ್ತೇ ನೋಡಿ ಸಮನ್ವಯ. ಹತ್ವಾಪಿ ನನಿಬದ್ಧತೆ ಅನ್ನೋದರ ಸಮನ್ವಯ ಆಗ್ಬೇಕೀಗ. ಇಂಥವನು ಕೊಂದರು ಕೊಂದಂತೆ ಅಲ್ಲ, ಅಥವಾ ಕೊಂದ ಪಾಪ ಪುಣ್ಯಗಳಿಗೆ ಅಂಟುಗಳಿಲ್ಲ ಅಂತ ಅಂದರು. ಅದಕ್ಕೆ ಉತ್ತರ ಹೇಳ್ತಾರೆ, ಲೌಕಿಕ ಪಾರಮಾರ್ಥಿಕ ದೃಷ್ಟ್ಯಪೇಕ್ಷೆಯ ತದುಪಪತ್ತೇ. ಇದನ್ನು ಹೀಗೆ ಅರ್ಥ ಮಾಡಬೇಕು ನೋಡಿ. ಭಗವದ್ಗೀತೆಯೊಳಗೆ ಕೆಲವು ದೊಡ್ಡ 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 ಗ್ರಂಥಿಗಳು ಅಂತ ಗುಟ್ಟಿರುತ್ತೆ. ಅಂತಹ ಗುಟ್ಟನ್ನೆಲ್ಲ ನಿಧಾನವಾಗಿ ಬಿಡಿಸಬೇಕು. ಅದಕ್ಕೋಸ್ಕರವೇ ಭಾಷ್ಯಕಾರರನ್ನು ನಾವು ಆಶ್ರಯಿಸಬೇಕಾಗತ್ತೆ. ಹತ್ವಾತಿ ಅಂತಲೂ ಬರೆದುಬಿಟ್ಟು ನಹಂತಿ ಅಂದ್ರೆ ಏನು? ಕೊಂದರೂ ಕೊಲ್ಲಲಿಲ್ಲ ಅಂತ ಹೇಳಿದರೆ ಏನು ಸ್ವಾಮಿ ಭಗವದ್ಗೀತೆ ಸುಳ್ಳೆ ಹೇಳುತ್ತೆ ಅಂದ್ರೆ, ಕೊಂದರು ಅಂತ ನೀವೇ ಒಪ್ಕೊಂಡ್ರೆ ಕೊಲ್ಲಲಿಲ್ಲ, ಕೊಂದರು ಕೊಲ್ಲಲಿಲ್ಲ ಅಂದ್ರೆ ಇದು ಯಾರು ಒಪ್ತಾರೆ ಸರ್? ಹಾಗಾಗತ್ತೆ. ಸ್ವಾಮಿ ಊಟ ಮಾಡಿದ್ರು ಹೊಟ್ಟೆ ತುಂಬಲಿಲ್ಲ ಅಂದ್ರೆ ಇದೇಂತಾದ್ರಿ ಇದು? ಊಟ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಹೊಟ್ಟೆ ತುಂಬಲಿಲ್ಲ ಅಂದ್ರೆ ಹೇಗೆ? ಊಟ ಮಾಡಿದ್ಮೇಲೆ ಏನಾಗಬೇಕು? ಹೊಟ್ಟೆ ತುಂಬಲೇಬೇಡ್ವೆ? ತುಂಬಲೇಬೇಕು. ಏನಂತೀರಿ ನೀವು? ತುಂಬಲಿಲ್ಲ ಅಂತೀರಿ. ಮತ್ತೆ ಹೇಗೆ ಹೊಂದುತ್ತೆ ಒಂದಕ್ಕೊಂದಕ್ಕೆ? ಕೊಂದರು ಕೊಲ್ಲಿಲ್ಲ ಅಂತ ಹೇಳ್ಬಿಟ್ರಲ್ಲ, ಹತ್ವಾಪಿ ನನಿಬದ್ಧತೆ ಅಂತ ಭಗವಂತನಾರು ಹೇಳಿ ಯಾರು ಹೇಳಲಿ, ಅದು ಹೊಂದ್ಬೇಕಬೇಡವೋ ಅಂದರು. ಅದಕ್ಕೆ ಉತ್ತರ ಕೊಡ್ತಾರೆ, ನೈಷ ದೋಷ ಅಂದ್ರು. ಅಯ್ಯೋಯ್ಯೋ ತಪ್ಪಲ್ಲ, ಅದವ್ರು ಹೇಳಿರೋದು ಸರಿಯಾಗಿದೆ. ಯಾಕೆ? ಲೌಕಿಕ ಪಾರಮಾರ್ಥಿಕ ದೃಷ್ಟ್ಯಪೇಕ್ಷೆಯ ತದುಪಪತ್ತೇ. ನೋಡಿ, ಸರ್ವಜ್ಞರಾದಂಥ ಮಹಾತ್ಮರು ಹೇಗೆ ಆಕ್ಷೇಪ ಹೇಗೆ ಹಾಕ್ತಾರೆ, ಉತ್ತರ ಹೇಗೆ ಕೊಡ್ತಾರೆ ಅಂತ. ಹಾಗಲ್ಲ ಅರ್ಥ. ಅಲ್ಲೊಂದು ಗುಟ್ಟಿದೆ. ಏನು? ಲೌಕಿಕ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿ ಎನ್ನುವ ರೀತಿಯಿಂದ ಅದಕ್ಕೆ ಸಮಾಧಾನ ಹೊಂದಿದೆ. ಲೌಕಿಕ ದೃಷ್ಟಿಯಿಂದ ಕೊಂದ ಅಂತಾಯಿತು, ಪರಮಾರ್ಥ ದೃಷ್ಟಿಯಿಂದ ಕೊಲ್ಲಲಿಲ್ಲ. ಹೇಗೆ? ಕನಸಿನಲ್ಲಿ ಯಾವನೋ ಒಬ್ಬನಿಗೆ 4 ಏಟು ಹೊಡೆದು ಬಿಟ್ಟು ಅಂತ ಇಟ್ಕೊಳ್ಳಿ, ಕೇಸ್ ಬಿದ್ದು ಹೋಗ್ಬಿಡ್ತಪ್ಪ. ಯಾವಾಗ? ಕನಸಿನಲ್ಲಿ. ಎಚ್ಚರ ಆಯಿತು ಅನ್ನೆ, ಸ್ವಾಮಿ ಕೇಸ್ ಎಲ್ಲಿವರೆಗೆ ಬಂತು? ಈ ಕೇಸ್ ಯಾವುದ್ರಿ ಅದು? ಕನಸಿನ ಕೇಸನ್ನು ವಿಚಾರ ಮಾಡಿದ್ರೆ. ಹಾಗಾದ್ರೆ ನೀವು ಹೊಡೆದಿದ್ದು ಅಲ್ಲ, ಆ ಹೊಡೆದದ್ದರಿಂದ ಯಾವ ಕೇಸು ಬಿದ್ದಿಲ್ಲ. ಹತ್ವಾಪಿ ನನಿಬದ್ಧತೆ. ನಡಿ ಮನೆಗೆ ಹೋಗುತ್ತೆ ಅಷ್ಟಿದೇನು ಇಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ನೀವು ವೇದಾಂತಲ್ಲಿ ಏನಾದ್ರು ಒಂದು ಸಂಶಯ ಬಂದರೆ ತವಹಿತಮೇಕಂ ವಚನಂ ವಕ್ಷೇ ಅಂತಾರೆ ಶಂಕರಾಚಾರ್ಯರು. ಮಗು, ನಿಂಗೊಂದು ಒಳ್ಳೆ ಹಿತಕರವಾದ ಕಿವಿ ಇಂಪಾದ ಮಾತು ಹೇಳ್ತೀನಿ ಕೇಳಪ್ಪ. ಹೇಳಿ ಸ್ವಾಮಿ ಏನು ಅಂತ. ಶೃಣು ಸುಖ ಕಾಮೋ ಯದಿ ಸತತಂ. ನೀವು ಸುಖವಾಗಿರಬೇಕು ಅಂದ್ರೆ ಇದನ್ನು ಜ್ಞಾಪಕ ಇಟ್ಕೋ ಹೇಳಿ. ಸ್ವಪ್ನೇ ದೃಷ್ಟಂ ಸಕಲಂ ಹಿ ವೃಷ. ನೀ ಕನಸಿನಲ್ಲಿ ಏನೇನು ಕಾಣ್ತೀಯೋ ಅದರಲ್ಲಿ ಏನಾರು ಇಷ್ಟ ಆದರೂ ಕೂಡ ನಿಜ ಇದೇನೆಯ ಹೇಳೋ. ಇಲ್ಲ ಇಲ್ಲ ಅಂತೇನು ದಾಕ್ಷಿಣ್ಯಕ್ಕೆ ಹೇಳ್ತಿದೆಯೋ? ಇಲ್ಲ ಮಹಾಸ್ವಾಮಿ, ಖಂಡಿತ ಇಲ್ಲ. ಕನಸಿನ ಏನೊಂದು ವಸ್ತು, ಕನಸಿನಲ್ಲಿ ಸಾಹುಕಾರನಾಗಿದ್ರು ಅಷ್ಟೇ, ಅನುಕೂಲಸ್ಥನಾಗಿದ್ರು ಅಷ್ಟೇ, ಏನಾದರೂ ನಿನಗಂಟಿದೆಯೇ ಇಲ್ಲ. ಸಕಲ ಮುಂದೆ ಹೋಲ್ ಎಲ್ಲವೂ ಏನು? ಮೃಷ, ಸುಳ್ಳು. ಯಾವುದು? ಕನಸಿನಲ್ಲಿ ಕಂಡದ್ದು ಎಲ್ಲವೂ ಸುಳ್ಳು. ಒಪ್ತೀರಾ ಸ್ವಾಮಿ? ಖಂಡಿತ ಒಪ್ತೀವಿ. ಯಾಕೆ? ಎಲ್ಲರ ಕನಸು ಬಂದೇನೆ. ಹೀಗುಂಟೆ ಮಹಾರಾಜನ ಕನಸೆಲ್ಲ ನಿಜ, ಬಡವರ ಕನಸು ಮಾತ್ರ ಸುಳ್ಳು. ಅದು ಯಾಕೆ ಹಾಗಾಗುತ್ತದೆ? ಮಹಾರಾಜನಾಗಲಿ ಅವರ ಅಪ್ಪನಾಗಲಿ ಯಾವನೇ ಆಗಲಿ ಮನುಷ್ಯ ಮಾತ್ರದವನಿಗೆ ಕನಸಾದ್ರೆ ಕನಸಲ್ಲಿ ಕಂಡದ್ದು ಅಷ್ಟೂ ಸುಳ್ಳೇ ಅಂದ್ಯ. ನೋಡಿದ್ಯಾ? ಹಾಗಾದ್ರೆ ಒಂದು ಹಿತವಾಚನ, ಜಾಗ್ರದಪಿ ಸ್ಮರ ತದ್ವದಿತೇ. ಎಚ್ಚರನ ಹಾಗೆ ಕಣ ಹೋಗತ್ಲ ಮನೆಗೆ. ಯಾವಾಗಲೂ ಎಚ್ಚರ ಇರುತ್ತಾರ? ನಿದ್ದೆ ಮಾಡೋದೇನು? ಎಚ್ಚರದಿಂದ ಕನಸು ಹೋಗಲ್ವೇನು? ಕನಸಿನಲ್ಲಿ ಕಂಡದ್ದೆಲ್ಲ ಸುಳ್ಳು ಅಂತ ಒಪ್ಕೊಂಡ ಮೇಲೆ ಎಚ್ಚರದ ಸುಳ್ಳು ಯಾಕೆ ಆಗಲ್ವ? ಎಚ್ಚರದ ಕನಸಿನಲ್ಲಿ ಇರುತ್ತೆ. ಗೆದ್ದೆ ನಡಿ ಆಚೆ. ಅಲ್ಲಿ ಏನಾಯ್ತು? ಆತ್ಮನಿಗೆ ಎಚ್ಚರದಲ್ಲೂ ಇಲ್ಲ, ಕನಸಿನಲ್ಲೂ ಇಲ್ಲ, ಅಂಟುಗಂಡೇ ಇಲ್ಲ ಏನು ಅಂತ ಉಪನಿಷತ್ನಲ್ಲಿ ಬಹಳ ಜನ ಬರೀತಾರೆ. ಈ ಆತ್ಮ ಎಚ್ಚರದಿಂದ ಕನಸಿಗೂ, ಕನಸಿನಿಂದ ಎಚ್ಚರಕ್ಕೂ ದಿನ ಓಡಾಡ್ತಾ ಇರ್ತಾನಲ್ಲ, ಅವನಿಗೆ ಯಾವುದೂ ಅಂಟಿರಲ್ಲ. ಆನಂದವಾಗತಂ ಪುಣ್ಯೇನ ಆನಂದವಾಗತಂ ಪಾಪೇನ. ಪಾಪವಾಗಲಿ ಪುಣ್ಯವಾಗಲಿ ಆತ್ಮನಿಗೆ ಯಾವ ಕಾರಣದಿಂದಲೂ ಅಂಟಿರುವುದಿಲ್ಲ. ಎಚ್ಚರದಲ್ಲಿ ಮಾಡಿದ್ದು ಉಂಟಲ್ಲ, ಕನಸಲ್ಲಿ ಮಾಡಿದ್ದು ಉಂಟಲ್ಲ. ಯಾಕೆ? ಅಸಂಗೋ ಹ್ಯಯಂ ಪುರುಷ. ಅಸಂಗ,
ಅವನಿಗೆ ಯಾವ ಶರೀರ ಇಂದ್ರಿಯ ಮನೋಬುದ್ಧಿಗಳಿಲ್ಲ. ಅದು ನನ್ನ ಆತ್ಮ ಅಂತ ಯಾವನು ತಿಳ್ಕೊತಾನೋ ಗೆದ್ದ, ಮುಗಿದೇ ಹೋಯ್ತು. ಅವನಿಗೆ ಯಾವ ರೀತಿಯಾದಂಥ ಒಂದಾನೊಂದು ಸಂಸಾರ ಧರ್ಮಗಳು ಇರುವುದು. ಇದನ್ನೇ ಹತ್ವ ವಿಷಯಮಾನ್ ಲೋಕಾನ್ ನಹಂತಿ ನನಿಬದ್ಧತೆ ಅಂತ ಬರುತ್ತೆ. ಇಲ್ಲಿಗೆ ಒಂದು ಭಾಗ ಮುಗಿಯಿತು. ಮುಂದಿನ ಶ್ಲೋಕ ಬೆಳಿಗ್ಗೆ ಓದೋಣ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ನಾರಾಯಣ ಪರೋ ವ್ಯಕ್ತಾದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಓಂ ನಮೋ ಭಗವತೆ ವಾಸುದೇವಾಯ. ಹರಿ ಓಂ.